ಹಾಯ್ ಹಲೋ ನಮಸ್ತೆ ವೆರಿ ಗುಡ್ ಈವ್ನಿಂಗ್ ಟು ಎವ್ರಿಬಡಿ. ಎಲ್ಲರಿಗೂ ಶುಭ ಸಾಯಂಕಾಲ. ಓಕೆ, ಸೊ ಆಲ್ರೆಡಿ ನಾವು ನಿನ್ನೆ ಕ್ಲಾಸ್ ಇಂದ ಕ್ವಶನ್ ಪೇಪರ್ ಅನಾಲಿಸಿಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಓಕೆ, ನಿನ್ನೆ ಒಂದಿಷ್ಟು ಕ್ವಶನ್ ಪೇಪರ್ಸ್ ಅನ್ನ ಆಲ್ರೆಡಿ ನಾವು ಅನಾಲಿಸಿಸ್ ಮಾಡಿದ ಪ್ರಕಾರ ಏನಪ್ಪಾ ಅಂತಂದ್ರೆ ಲೈಕ್ ಓನ್ಲಿ ಫಾರ್ GPSR HSTR PSTR ಅಷ್ಟೇ ಏನಂತ ಅನ್ಕೋಬೇಡ್ರಿ. ಬಿಕಾಸ್ ಕ್ವಶನ್ಸ್ ಹೆಂಗಿದಾವಪ್ಪ ಅಂತಂದ್ರ KS ಆಗಿರ್ಲಿ, PC ಆಗಿರ್ಲಿ, PSI ಆಗಿರ್ಲಿ, SDA FDA ಆಗಿರ್ಲಿ, ಇವನ್ನೆಲ್ಲಾನು ಏನಾಗ್ತಾವ್ರಿ GPSR PSTR HSTR ಎಲ್ಲಾನು ಏನಾಗ್ತದೆ ರಿಪೀಟೆಡ್ ಆಗ್ತದೆ. ಸೈನ್ಸ್ ಅಂತ ಒಂದು ಕಾನ್ಸೆಪ್ಟ್ ಬತ್ತಂತಂದ್ರ ಲೈಕ್ ಸೈನ್ಸ್ ಒಳಗಡೆ ಫಿಸಿಕ್ಸ್ ಆಗಿರ್ಲಿ, ಕೆಮಿಸ್ಟ್ರಿ ಆಗಿರ್ಲಿ ಅಥವಾ ಬಯಾಲಜಿ ಆಗಿರ್ಲಿ. ಓಕೆ, ಸೊ ಇಲ್ಲಿ GPSR ನಮ್ಮ HSTR ಮತ್ತು PSTR ಒಳಗಡೆ ಏನಾಗ್ತದೆ ಮೆಥಡ್ ಪೇಪರ್ ಅಂತ ಬರ್ತದೆ. ಸೊ ಆಸ್ ವಿ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ದಟ್, ಡಿಸ್ಕ್ರಿಪ್ಟಿವ್ ಪೇಪರ್ ನಿಮ್ಗಿಲ್ಲ, ರೈಟ್? ಡಿಸ್ಕ್ರಿಪ್ಟಿವ್ ಪೇಪರ್ ಇಲ್ಲ, ಅಬ್ಜೆಕ್ಟಿವ್ ಪೇಪರ್ ಅಷ್ಟೇ ಐತಿ ಅಂತ ಅಂದಾಗ, ಸೊ ಪೇಪರ್ 1 ಪೇಪರ್ 2 ಅಬ್ಜೆಕ್ಟಿವ್ ಪೇಪರ್ ಅಷ್ಟೇ ಐತಿ ಅಂತಾಗ ಸೊ ಗೋ ಫಾರ್ ವೆಲ್ ಪ್ರಿಪರೇಷನ್ ಅಂತ ಹೇಳ್ತೇವೆ. ಸೊ ಸೆಪ್ಟೆಂಬರ್ 2ಕ್ಕೆ CTET ಸೆಂಟ್ರಲ್ TET ಎಕ್ಸಾಮ್ಸ್ ಐತಲ್ಲ, ಸೊ ಸೆಂಟ್ರಲ್ TET ಎಕ್ಸಾಮ್. ಓಕೆ, ಸೊ ಇದೊಂದು ಬೆಸ್ಟ್ ಚಾನ್ಸ್ ಅಂತ ಹೇಳ್ಕೋಬಹುದು. ಯಾರಿಗೆ GPSR ಹಾಕ್ಲಿಕ್ಕೆ ಇವಾಗ ಅವಕಾಶ ಇಲ್ಲ, ಇನ್ನ TET ಕ್ಲಿಯರ್ ಆಗಿಲ್ಲಲ್ಲ, ಸೊ ಸೆಂಟ್ರಲ್ TET ಎಕ್ಸಾಮ್ ನ ನೀಟಾಗಿ ಮಾಡ್ಕೊಂಡು ಸೊ ನೀವು GPSR ಎಕ್ಸಾಮ್ ಹಾಕ್ಲಿಕ್ಕೂ ನಿಮ್ಗೆ ಏನಾಗ್ತದ ಅವಕಾಶ ಸಿಗ್ತದ ಅಂತ ಹೇಳ್ತೀವಿ. ಸೊ ಟೈಮ್ ಐತಲ್ಲ, ಸೆಪ್ಟೆಂಬರ್ 2 ಎಕ್ಸಾಮ್ ಐತಪ್ಪ ಅಂತ ನಿಮ್ಗೆ 9ನೇ ತಾರೀಕು ಮಟ್ಟನು ಟೈಮ್ ಐತಿ, ಇನ್ನ 10ನೇ ತಾರೀಕು ಮಟ್ಟನು ಟೈಮ್ ಐತಿ ಅಂತಂದ್ರೆ ಸೊ GPSR ಸ್ವಲ್ಪ ವೇಟ್ ಮಾಡ್ರಿ. 18ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತೈತಿ. ಸೊ ನಿಮ್ಗೆ ಇನ್ನ ಟೈಮ್ ಐತಿ ಅಂತಂದಾಗ ಸ್ವಲ್ಪ ವೇಟ್ ಮಾಡಿ ನೀಟಾಗಿ ಅಪ್ಲಿಕೇಶನ್ ಅನ್ನ ಹಾಕ್ರಿ. ಸೊ ಅಪ್ಲಿಕೇಶನ್ ಪೋರ್ಟಲ್ ಬಿಟ್ಟ ತಕ್ಷಣ ಬಹಳ ಜನಕ್ಕೆ ಏನ GPSR ಆಗ್ಲಿ, HSTR ಆಗ್ಲಿ, PSTR ಆಗ್ಲಿ ಕನ್ಫ್ಯೂಷನ್ ಇದೆ. ಓಕೆ, ಲೈಕ್ ಪೇಪರ್ 1 ಪೇಪರ್ 2 ಎಸ್ಪೆಷಲ್ PSTR ಗ ಪೇಪರ್ 1 ಅಂತಂದ್ರೆ ಆಯ್ತು, ಪೇಪರ್ 2 ಅಂತಂದ್ರೆ ನಿರ್ದಿಷ್ಟ ಪೇಪರೇ ಬರ್ತದೋ ಏನ್ ಜನರಲ್ ಪೇಪರ್ ಬರ್ತದೋ, ಪೇಪರ್ 1 ಜನರಲ್ ಪೇಪರ್ ಆಗ್ತದೆ, ಪೇಪರ್ 2 ಜನರಲ್ ಪೇಪರ್ ಆಗ್ತದೋ ಅನ್ನೋದು ಕನ್ಫ್ಯೂಷನ್ ಐತಿ. ಜಸ್ಟ್ ವೇಟ್, ನಿಮ್ದು ಅಪ್ಲಿಕೇಶನ್ ಪೋರ್ಟಲ್ ಓಪನ್ ಆಗೋವರೆಗೂ ವೇಟ್ ಮಾಡ್ರಿ. ಓಕೆ, ಅಲ್ಲಿ ಮಟ್ಟನು ಇನ್ನ ಏನೇನಾದ್ರೂ ಚೇಂಜಸ್ ಆಗೋ ಸಾಧ್ಯತೆ ಐತಿ. ಸೊ ನಿಮ್ದು ಅಪ್ಲಿಕೇಶನ್ ಬಿಟ್ಟಾಗೆ ನಿಮ್ದು ಏನಾಗ್ತದ ಫೈನಲ್ ಆಗ್ತದ ಅಂತಂದಾಗ ಸ್ವಲ್ಪ ವೇಟ್ ಮಾಡ್ರಿ, ಗಡಿಬಿಡಿ ಮಾಡ್ಕೋಬೇಡ್ರಿ, ಸ್ವಲ್ಪ ವೇಟ್ ಮಾಡ್ರಿ. ನೀಟಾಗಿ ನಿಮಗೆ ಎಲ್ಲಾ ಕ್ಲಾರಿಫಿಕೇಶನ್ ಕೊಡ್ಲಾಗ್ತದ. ಒಂದ್ಸತಿ ಅಪ್ಲಿಕೇಶನ್ ಓಪನ್ ಆಯ್ತಂದ್ರ ನಿಮಗ ನಾವೇ ಎಲ್ಲಾ ಕ್ಲಾರಿಫಿಕೇಶನ್ ಕೊಡ್ತೇವೆ. ಓಕೆ, ಆಸ್ ವಿ ಆಲ್ರೆಡಿ ಸ್ಟೇಟ್ GPSR HSTR PSTR ಆಫ್ಲೈನ್ ಬ್ಯಾಚಸ್ ಸ್ಟಾರ್ಟ್ ಆಗ್ಲಿಕತ್ತಾವ. ಸೊ ಏನಪ್ಪಾ ಅಂತಂದ್ರೆ ನಿಮ್ದು ಆಫ್ಲೈನ್ ಬ್ಯಾಚಸ್ ಈಗ ಲೈಕ್ ಮಂಗಳವಾರಿಂದ ಸ್ಟಾರ್ಟ್ ಆಗೋ ಚಾನ್ಸಸ್ ಐತಿ. ನೆಕ್ಸ್ಟ್ ಅಪ್ಕಮಿಂಗ್ ಟ್ಯೂಸ್ಡೇ ಅಂತ ಹೇಳ್ತೇವಲ್ಲ, ಸೊ ಅವಾಗಿಂದ ಸ್ಟಾರ್ಟ್ ಆಗ್ತೈತಿ. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ಬಂದು ಅಡ್ಮಿಷನ್ ಮಾಡಿಸ್ಕೋರಿ. ಓಕೆ, 45 ಡೇಸ್ ಕ್ರಾಶ್ ಕೋರ್ಸ್ ಮಾಡ್ಲಾಗ್ತದೆ. 45 ಡೇಸ್ ಕ್ರಾಶ್ ಕೋರ್ಸ್ ಮಾಡ್ಲಿಕ್ಕೆ ಆಗ್ತದ. ಸೊ ನಿಮಗೆ ಇಂಪಾರ್ಟೆಂಟ್ ಏನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನ್ ಆಗ್ತೈತಲ್ಲ, ಸೊ ಅದೆಲ್ಲಾ ಮೆಥಡ್ ಪೇಪರ್ ನಿಮ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತಾರೆ. ಚಲೋ ಫ್ಯಾಕಲ್ಟೀಸ್ ಇದಾರೆ. ಓಕೆ, ಸೊ ಅದಕ್ಕ PSTR GPSR HSTR ಯಾರು ಪ್ರಿಪೇರ್ ಮಾಡಕತ್ತೀರಿ. ಅಂಡ್ ಇನ್ನೊಂದು ಬೆಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ VAO ಮತ್ತೆ GPSTR HSTR ಆಗಿರ್ಲಿ PSTR ಆಗಿರ್ಲಿ ಇವೆರಡರದ್ದು ಪ್ರಿಪರೇಷನ್ ಆಲ್ಮೋಸ್ಟ್ ಆಲ್ ಸೇಮ್ ಐತಿ, ಡಿಫ್ರೆನ್ಸ್ ಏನು ಇಲ್ಲ. ಇಲ್ಲಿ ಕಮ್ಯುನಿಕೇಶನ್ ಪೇಪರ್ ಅಂದ್ರೆ ಇಲ್ಲಿ ಕಂಪ್ಯೂಟರ್ ಲ್ಯಾಂಗ್ವೇಜ್ ಓದ್ತೇವೆ ನಾವು, ಇಂಗ್ಲಿಷ್ ಲ್ಯಾಂಗ್ವೇಜ್ ಓದ್ತೇವೆ, ಕನ್ನಡ ಲ್ಯಾಂಗ್ವೇಜ್ ಓದ್ತೇವಲ್ಲ. ಕಮ್ಯುನಿಕೇಶನ್ ಪೇಪರ್ ಇಲ್ಲಿನೂ ಬರ್ತದ ಅಲ್ಲಿನೂ ಬರ್ತದ ಅಂತಂದ್ಮೇಲೆ ಸೊ ಒಂದೇ ಹೊಡೆದಾಗ 2 ಹಕ್ಕಿನೂ ನೀವು ಒಂದೇ ಕಲ್ಲಿನ ಒಳಗಡೆ 2 ಹಕ್ಕಿ ಹೊಡಿಬಹುದು ಅಂತಂತಾರಲ್ಲ, ಸೊ ಅದನ್ನು ನಿಮಗೆ ಚಾನ್ಸ್ ಐತಿ ಅಂತಂದ್ಮೇಲೆ ಸೊ ಒಂದು ಕಾನ್ಸಂಟ್ರೇಟೆಡ್ ಆಗಿ ಒಂದು ವೇ ಒಳಗಡೆ ನಿಮ್ದು ಪ್ರಿಪರೇಷನ್ ಅನ್ನ ಜಾರಿಗೆ ಇರ್ಲಿ ಅಂತ ನಾನು ಹೇಳ್ತೀನಿ. ಸೊ ಪ್ರಿಪರೇಷನ್ ಚೆನ್ನಾಗಿ ಮಾಡ್ರಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್. ಅಂಡ್ PC ಇನ್ನೊಂದು ಬಹಳ ಜನ ಕೇಳ್ತಾ ಇರೋ ಕ್ವಶನ್ ಏನಪ್ಪಾ ಅಂತಂದ್ರೆ PC ಎಕ್ಸಾಮ್ ರೀ ಮೇಡಮ್, ನಮ್ದು ಸ್ಕೋರ್ ಇಷ್ಟ ಆಗೈತಿ, ನಾವು ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ಬೋದು. PC ಎಕ್ಸಾಮ್ ದ ಸ್ಕೋರ್ ನಿಮಗ್ ಗೊತ್ತಿರ್ಲಿಲ್ಲ ಅಂತಂದ್ರೆ ಯಾರ್ದು ಆಗಿಲ್ಲ ಅಂತಿಲ್ಲ, ಬಹಳ ಜನ ಮಾಡಿದ್ದಾರೆ. 75+ ಬಹಳ ಜನ ಮಾಡಿದ್ದಾರೆ. ಸೊ ಬಾಯ್ಸ್ ಒಳಗಡೆ, ಗರ್ಲ್ಸ್ ಒಳಗಡೆ ಯಾವ್ದೇ ಆಗ್ಲಿ, ಗರ್ಲ್ಸ್ ಅಂತ ಬಂತಂದ್ರೆ 55 to 60 ತನ 57 ಅಬೋವ್ ಸ್ಕೋರ್ ಆಗೈತಾ ನಿಮ್ದು, ಗೋ ಫಾರ್ ಫಿಸಿಕಲ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಬಾಯ್ಸ್ ಒಳಗಡೆ 65+ ಆಗೈತಾ, ಫಿಸಿಕಲ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಫಿಸಿಕಲ್ ಪ್ರಿಪರೇಷನ್ ಯಾಕಂತಂದ್ರೆ 75 ಮಾಡಿದವ್ರು ಇದಾರೆ, 82 ಮಾಡಿದವ್ರು ಇದಾರೆ, ಚಲೋ ಸ್ಕೋರ್ ಮಾಡಿದವ್ರು ಇದಾರೆ ಅಂತಂದ್ರೆ ಕಟ್ ಆಫ್ ಅಲ್ಲಿ ಲೀಸ್ಟ್ ಅಂದ್ರೂ ಬಹಳ ಬಂದ್ರಂಗಿಲ್ರಿ, ಅದು ತಪ್ಪ ಪರಿಕಲ್ಪನೆ ಐತಿ. ಸೊ ಆ ಕಲ್ಪನೆದಿಂದ ಹೊರಗಡೆ ಬನ್ರಿ. ಓಕೆ, 70+ ಆಗೈತಾ, 65+ ಆಗೈತಾ ಅಂದ್ರೆ ಗೋ ಫಾರ್ ಫಿಸಿಕಲ್ ಅಂತ ಹೇಳ್ತೀನಿ. ಫಿಸಿಕಲ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ಓಕೆ, ಫಿಸಿಕಲ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ಆಸ್ ಸೊ ಇಲ್ಲಿ PSTR GPSR HSTR ಅವರೇ ನೋಡ್ಬೇಕಂತೇನಿಲ್ಲ ಕ್ಲಾಸಸ್. VAO ಎಕ್ಸಾಮ್ ಬರೆಯೋರಾಗಿರ್ಲಿ, KS ಎಕ್ಸಾಮ್ ಬರೆಯೋರಾಗಿರ್ಲಿ, PCPSI ಎಕ್ಸಾಮ್ ಬರಲಿ, ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ ಎಲ್ಲಾ ಕಡೆ ಆಲ್ಮೋಸ್ಟ್ ಆಲ್ ಸೇಮ್ ಆಗ್ಬೋದು, ರಿಪೀಟೆಡ್ ಆಗ್ಬೋದು, ಅವ್ರ ಲಿಂಕ್ಡ್ ಆಗ್ಬೋದು. ಸೊ ಆಲ್ಮೋಸ್ಟ್ ಆಲ್ ಎಲ್ಲಾರು ಕ್ವಶನ್ಸ್ ನೋಡಿ ಬೇಸ್ಡ್ ಆನ್ ನಿಮಗೆ ಎಲ್ಲಾ ಎಕ್ಸಾಮ್ಸಿಗೂ ಹೆಲ್ಪ್ಫುಲ್ ಆಗೋಂಗ ಏನ್ ಮಾಡ್ಲಿಕ್ಕಪ್ಪ ಅಂದ್ರೆ ನಿಮಗೆ ಕ್ವಶನ್ ಅನಾಲಿಸಿಸ್, ಸೈನ್ಸ್ ಪೇಪರ್ ನ ಕ್ವಶನ್ ಅನಾಲಿಸಿಸ್ ನ ಮಾಡ್ಕೊಳ್ತೀನಿ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಓಕೆ, ಸೊ ವಿ ಸ್ಟಾರ್ಟ್ ದ ಕ್ಲಾಸ್, ರೈಟ್? ಸೊ ನೋಡ್ರಿ, ಫಸ್ಟ್ ಕ್ವಶನ್ ಏನೈತಿ, ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಇಲ್ಲದ್ದು ಯಾವುದು? ಕ್ವಶನ್ ಅನ್ನ ಓದ್ತಿರ್ಬೇಕಾದ್ರೆ ನೀಟಾಗಿ ಓದ್ಕೊಡ್ರಿ. ಹೊಂದಾಣಿಕೆ ಇಲ್ಲದ್ದು ಅಂತ ಹೇಳಿದಾರೆ, ಹೊಂದಾಣಿಕೆ ಇಲ್ಲದ್ದು ಅಂತ ಹೇಳಿದಾರೆ. ಸೊ ಹೊಂದಾಣಿಕೆ ಇಲ್ಲದ್ದು ಯಾವ್ದ್ರಿ? ಯಾವ್ದು ಹೊಂದಾಣಿಕೆ ಇಲ್ಲದ್ದು?
ಕೆಳಗಿನವುಗಳಲ್ಲಿ ಹೊಂದಾಣಿಕೆ ಇಲ್ಲದ್ದು ಯಾವುದು? ವಿಲಿಯಂ ಹಾರ್ವೆ ಅವರು ರಕ್ತ ಪರಿಚಲನಗಳ ಬಗ್ಗೆ ಅಧ್ಯಯನ ಮಾಡಿಸಿದ್ರು. ಅದೇ ರೀತಿ ಎಡ್ವರ್ಡ್ ಜನ್ನರ್ ಅವರು ದೇವಿ ಹಾಕಿಸುವುದು ಅಂತಂದ್ರೆ ಏನಂತ ಬರ್ತೇವೆ. ಓಕೆ, ಸೊ ಈ ರೀತಿನೇ ಕ್ವಶನ್ ಅನ್ನ ಕೇಳಿದೆ. ನೆಕ್ಸ್ಟ್ ಕ್ರಿಶ್ಚಿಯನ್ ಬರ್ನಾರ್ಡ್ ಕೃತಕ ಹೃದಯ. ನೆಕ್ಸ್ಟ್ ಸ್ಟೆಪ್ಟೋ ಮತ್ತು ಎಡ್ವರ್ಡ್ಸ್ ಮೊದಲ ಪ್ರಯೋಗಶಾಲಾ ಶಿಶು ಅಂತ ಹೇಳ್ತೇವೆ. ಮೊದಲ ಪ್ರಯೋಗಶಾಲಾ ಶಿಶು ಅಂತಂದ್ರೆ ಫಸ್ಟ್ IVF ಬೇಬಿ ಅಂತ ಹೇಳ್ತೀವಿ. ಫಸ್ಟ್ IVF ಬೇಬಿ ಅಂತ ಹೇಳ್ತೀವಿ. ಸೊ ಕರೆಕ್ಟ್ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ವಿಲಿಯಂ ಹಾರ್ವೆ ಅವರು ರಕ್ತ ಪರಿಚಲನ ಬಗ್ಗೆ ಅಧ್ಯಯನ ಮಾಡಿಸಿದ್ರು. ಎಡ್ವರ್ಡ್ ಜಿನ್ನರ್ ಅವರು ದೇವಿ ಹಾಕಿಸುವುದು ಅಂತಂದ್ರ ಸ್ಮಾಲ್ ಪಾಕ್ಸ್ ಅಂತ ಹೇಳ್ತೇವಲ್ಲ, ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಹೌದಾ? ನೆಕ್ಸ್ಟ್ ಕ್ರಿಶ್ಚಿಯನ್ ಬರ್ನಾರ್ಡ್ ಅವರು ಕೃತಕ ಹೃದಯ ಅಂತ ಹೇಳಿದಾರೆ. ಅಲ್ರಿ, ಕ್ರಿಶ್ಚಿಯನ್ ಬರ್ನಾರ್ಡ್ ಅವರು ಕೃತಕ ಹೃದಯವನ್ನ ಅಧ್ಯಯನ ಮಾಡ್ಲಿಲ್ಲ. ಅವ್ರು ಏನಪ್ಪಾ ಅಂತಂದ್ರೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಮನುಷ್ಯರಿಂದ ಮನುಷ್ಯಗೆ ಹೃದಯವನ್ನು ವರ್ಗಾವಣೆ ಮಾಡಿದ್ರು ಅಂತ ಹೇಳ್ತದೆ. ಹ್ಯೂಮನ್ ಟು ಹ್ಯೂಮನ್ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದಂತಹ ಮೊಟ್ಟ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಕ್ರಿಶ್ಚಿಯನ್ ಬರ್ನಾರ್ಡ್ ಅವರು. ಯಾರು? ಕ್ರಿಶ್ಚಿಯನ್ ಬರ್ನಾರ್ಡ್. ಹ್ಯೂಮನ್ ಟು ಹ್ಯೂಮನ್ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿರುವಂತಹ ಮೊಟ್ಟ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಕ್ರಿಶ್ಚಿಯನ್ ಬರ್ನಾರ್ಡ್ ಅವರು. ನೆಕ್ಸ್ಟ್ ಸ್ಟೆಪ್ಟೋ ಮತ್ತು ಎಡ್ವರ್ಡ್ಸ್ ಅವರು ಫಸ್ಟ್ IVF ಬೇಬಿನ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳ್ತೀವಿ. ಸೊ ಈ 1 by 1 ಸ್ವಲ್ಪ ನೋಡ್ಕೊಳ್ಳೋಣ. ಓಕೆ, ವಿಲಿಯಂ ಹಾರ್ವೆ ರಕ್ತ ಪರಿಚಲನೆ ಅಂತ ಹೇಳ್ತೀವಿ. ವಿಲಿಯಂ ಹಾರ್ವೆ ಮಾನವನ ದೇಹದಲ್ಲಿನ ರಕ್ತ ಪರಿಚಲನೆಯ ವ್ಯವಸ್ಥೆಯನ್ನು ವೈಜ್ಞಾನಿಕವಾಗಿ ವಿವರಿಸಿದ ಪ್ರಮುಖ ವೈದ್ಯರು ಅಂತ ನಾವು ಹೇಳ್ತೇವೆ. ಅಂದ್ರೆ ಈ ಹೃದಯವು ಏನ್ ಅಂತಾರೆ, ಹಾರ್ಟ್ ಏನ್ ಮಾಡ್ತದ, ಬ್ಲಡ್ ಅನ್ನ ಪಂಪ್ ಮಾಡ್ತದ ಅಂತ ಹೇಳ್ತೀವಿ. ಹಾರ್ಟ್ ಅನ್ನೋದೇನು ಇಟ್ ಪಂಪ್ಸ್ ದಿ ಬ್ಲಡ್ ಅಂತ ನಾವು ಹೇಳ್ತಿದ್ವಿ. ರಕ್ತವನ್ನು ಬ್ಲಡ್ ಅನ್ನು ಪಂಪ್ ಮಾಡ್ತದ ಅಂತ ನಾವು ಹೇಳ್ತೇವೆ. ಅಂದ್ರೆ ರಕ್ತವು ದೇಹದಲ್ಲಿ ನಿರಂತರವಾಗಿ ಚಲನೆ ಮಾಡ್ತದೆ. ಸೊ ಈ ರಕ್ತವನ್ನು ದೇಹದಲ್ಲಿ ಒಂದು ಅಂಗಗಳಿಂದ ಇನ್ನೊಂದು ಅಂಗಗಳಿಗೆ ವರ್ಗಾವಣೆ ಮಾಡುವಂತ ರಕ್ತ ಕಣಗಳು ಯಾವಪ್ಪ ಅಂತಂದ್ರೆ RBC ಸೆಲ್ಸ್ ಅಂತ ಹೇಳ್ತೇವೆ. ಕೆಂಪು ರಕ್ತ ಕಣಗಳು ಅಂತ ಹೇಳ್ತೇವೆ. ಕೆಂಪು ರಕ್ತ ಕಣಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ರಕ್ತದಲ್ಲಿರುವಂತಹ ಆಕ್ಸಿಜನ್ ಆಮ್ಲಜನಕವನ್ನು ದೇಹದ ಎಲ್ಲಾ ಭಾಗಗಳಿಗೆ ಏನ್ ಮಾಡ್ತಾವಪ್ಪ ಅಂದ್ರೆ ವರ್ಗಾಯಿಸ್ತಾವು ಅಂತ ನಾವು ಹೇಳ್ತೇವೆ. ಓಕೆ, ಸೊ ಇವರು ಯಾರು? 1600 ವಿಲಿಯಂ ಹಾರ್ವೆ ಅವರು 1628ರಲ್ಲಿ ಅವ್ರದೇ ಒಂದು ಪ್ರಸಿದ್ಧ ಕೃತಿಯನ್ನು ಬರೀತಾರೆ. ಯಾವ್ದಪ್ಪ ಅಂದ್ರೆ ಡಿ ಮೋಟು ಕಾರ್ಡಿಸ್ ಅಂತ ಹೇಳಿ ಪ್ರಕಟವಾಗ್ತದ ಅಂತ ಹೇಳ್ತೀವಿ. ದಿ ಮೋಟಿ ಕಾರ್ಡಿಸ್ ಅನ್ನೋದು ಪ್ರಕಟವಾಗ್ತದ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಡ್ವರ್ಡ್ ಜನ್ನರ್ ಅವರು ದೇವಿ ಲಸಿಕೆಯನ್ನ ಕಂಡಿಡಿದ್ರು. ದೇವಿ ಲಸಿಕೆ ಅಂತಂದ್ರೆ ಸ್ಮಾಲ್ ಪಾಕ್ಸಿಗೆ ಸಂಬಂಧಪಟ್ಟಿರುವಂತಹ ಸಿಡುಬು ಕಾಯಿಲೆಗೆ ಸಂಬಂಧಪಟ್ಟಿರುವಂತಹ ಒಂದು ಲಸಿಕೆಯನ್ನು ಕಂಡು ಹಿಡಿದ್ರು. ಅದಕ್ಕೆ ನಾವ್ ಏನಂತೇವೆ, ದೇವಿ ಲಸಿಕೆ ಅಂತ ಅಂತೇವೆ. ಲಸಿಕೆ ಅಭಿವೃದ್ಧಿ ಪಡಿಸಿದರು ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ ಕೌಪಾಕ್ಸ್ ಸೋಂಕಿನಿಂದ ಸಿಡುಬಿನ ವಿರುದ್ಧ ರಕ್ಷಣೆಯು ದೊರೆಯುತ್ತದೆ ಅಂತ ಹೇಳ್ತೇವೆ. ಈ ಸಿಡುಬು ರೋಗ ಕೌಪಾಕ್ಸ್ ಸೋಂಕಿನಿಂದ ಬರ್ತದ ಅಂತ ಹೇಳ್ತದೆ. ಕೌಪಾಕ್ಸ್ ಸೋಂಕಿನಿಂದ ಸಿಡುಬಿನ ರಕ್ಷಣೆಯ ದೊರೆಯುತ್ತದೆ ಎಂಬುದನ್ನು ಬಳಸಿಕೊಂಡರು ಅಂತ ಹೇಳ್ತದೆ. ಹೌದಾ? ಅಂದ್ರೆ ಇಲ್ಲಿ ಒಂದು ವೈರಸ್ ಇನ್ನೊಂದು ವೈರಸ್ ಅನ್ನ ಕೊಲ್ಲಬಹುದು, ಒಂದು ಬ್ಯಾಕ್ಟೀರಿಯಾ ಇನ್ನೊಂದು ಬ್ಯಾಕ್ಟೀರಿಯಾನ ಕೊಲ್ಲಬಹುದು ಅನ್ನೋದ್ರ ಮುಖಾಂತರ ಏನ್ ಮಾಡಿದ್ರು, ಇವರು ಅಧ್ಯಯನ ಮಾಡಿದ್ರು ಅಂತ ಹೇಳ್ತೀವಿ. ಸೊ ಇವರು 1796ರಲ್ಲಿ ಅವರ ಪ್ರಸಿದ್ಧ ವ್ಯಾಕ್ಸಿನ್ ಪ್ರಯೋಗ ನಡೀತು. ಯಾವ್ದು? ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್ ಪ್ರಯೋಗ ಯಾವಾಗ ನಡೀತಪ್ಪ ಅಂತಂದ್ರೆ 1796ರಲ್ಲಿ ನಡೀತು ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಕ್ರಿಶ್ಚಿಯನ್ ಬರ್ನಾರ್ಡ್ ಇವ್ರು ಏನ್ ಮಾಡಿದ್ರು, ಹ್ಯೂಮನ್ ಟು ಹ್ಯೂಮನ್ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ್ರು. ಕೃತಕ ಹೃದಯವನ್ನು ಅಳವಡಿಸಲಿಲ್ಲ ಇವರು, ಹ್ಯೂಮನ್ ಟು ಹ್ಯೂಮನ್ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಅನ್ನು ಮಾಡಿದ್ರು. ಸೊ ಇವರು 1967ರಲ್ಲಿ ಮೊದಲ ಮಾನವ ಹೃದಯ ಕಸಿ ಮಾಡಿದ್ರು ಅಂತ ಹೇಳ್ತೀವಿ. ಸೊ ಅವರು ಕೃತಕ ಹೃದಯದ ಆವಿಷ್ಕಾರ ನಡೆಸಿರ್ಲಿಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ರಿಶ್ಚಿಯನ್ ಬರ್ನಾರ್ಡ್ ಇವರು ಮೊದಲ ಮಾನವ ಹೃದಯ ಕಸಿ ಮಾಡಿರುವಂತ ವ್ಯಕ್ತಿ ಅಂತ ಹೇಳ್ತೀವಿ. ಹೌದಾ? ಸೊ ಫಸ್ಟ್ ಹ್ಯೂಮನ್ ಟು ಹ್ಯೂಮನ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಯಾವಾಗ? 1967ರಂದು ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಟೆಪ್ಟೋ ಮತ್ತು ಎಡ್ವರ್ಡ್ ಮೊದಲ ಪ್ರಯೋಗಶಾಲಾ ಶಿಶು ಅಂತ ಹೇಳ್ತೀನಿ. ರಾಬರ್ಟ್ ಎಡ್ವರ್ಡ್ ಒಬ್ರು ಮತ್ತೆ ಪ್ಯಾಟ್ರಿಕ್ ಸ್ಟೆಪ್ಟೋ ಅಂತ ಹೇಳ್ತೀವಿ. ಇವ್ರದ್ದು ಪೂರ್ತಿ ಹೆಸರು ನೆನಪಿರ್ಲಿಲ್ಲ ನಿಮಗೆ. ಯಾರು? ರಾಬರ್ಟ್ ಎಡ್ವರ್ಡ್ ಮತ್ತ ಪ್ಯಾಟ್ರಿಕ್ ಸ್ಟೆಪ್ಟೋ ಅಂತ ಹೇಳ್ತೀವಿ. ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ತೀವಲ್ಲ, IVF ಪ್ರಯತ್ನದಿಂದ ಮೊದಲ ಟೆಸ್ಟ್ ಟ್ಯೂಬ್ ಬೇಬಿ ಜನಿಸಿತ್ತು ಅಂತ ಹೇಳ್ತೀವಿ. ಸೊ ಈ ಮೊದಲ ಟೆಸ್ಟ್ ಟ್ಯೂಬ್ ಬೇಬಿ ಹೆಸರು ಏನಪ್ಪಾ ಅಂತಂದ್ರೆ ಲೂಯಿಸ್ ಬ್ರೌನ್ ಅಂತ ಹೇಳ್ತೀವಿ. ಯಾವಾಗಪ್ಪ ಅಂತಂದ್ರೆ 1978ರಲ್ಲಿ ಜನಿಸಿತ್ತು ಅಂತ ಹೇಳ್ತೀವಿ. ಆ ಮೊದಲ IVF ಶಿಶು ಯಾವ್ದಪ್ಪ ಅಂತಂದ್ರೆ ಲೂಯಿಸ್ ಬ್ರೌನ್. ಯಾವಾಗ ಜನಿಸಿತಪ್ಪ ಅಂತಂದ್ರೆ 1978ರಲ್ಲಿ ಜನಿಸಿತ್ತು ಅಂತ ಹೇಳ್ತೀವಿ. ರೈಟ್? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವುದನ್ನು ರಕ್ತದ ಒತ್ತಡ ಅಳೆಯಲು ಬಳಸಲಾಗುವುದು? ಏನು? ಸ್ಮಿಗ್ಮೋಮೀಟರ್, ಸ್ಟೆಥೋಸ್ಕೋಪ್, ಎಂಡೋಸ್ಕೋಪ್. ನಾರ್ಮಲಿ ಸ್ಟೆಥೋಸ್ಕೋಪ್ ಅಂತಂದ್ರೆ ಏನ್ರಿ?
ಸ್ಟೆಥಸ್ಕೋಪ್ ಅಂತಂದ್ರೆ ಏನು? ಈಗ ಹಾಸ್ಪಿಟ್ಲಕ್ ಹೋದಾಗ ಡಾಕ್ಟರ್ಸ್ ಸ್ಟೆಥಸ್ಕೋಪ್ ಮುಖಾಂತರ ಏನ್ ಮಾಡ್ತಾರೆ, ಕಿವಿ ಒಳಗಡೆ ಇಟ್ಟು ಸ್ಟೆಥಸ್ಕೋಪ್ ಅಂದ್ರೆ ಏನು, ನಮ್ಮ ಶರೀರದಲ್ಲಿರುವಂತಹ ಅಂಗಾಂಗ ವ್ಯವಸ್ಥೆಗಳ ಶಬ್ದವನ್ನು ಅದೇನ್ ಮಾಡ್ತದ, ಕೇಳಿಸ್ತದ ಅಂತ ಹೇಳ್ತೀವಿ. ಅಂದ್ರೆ ಸ್ಟೆಥಸ್ಕೋಪ್ ಅಲ್ಲ. ನೆಕ್ಸ್ಟ್ ಎಂಡೋಸ್ಕೋಪ್ ಅಂತಂದ್ರೆ ಅಂದ್ರೆ ನಮ್ಮ ಒಳಗಿನ ಅಂಗಾಂಗ, ನಮ್ಮ ಶರೀರದ ಒಳಗಿನ ಅಂಗಾಂಗ ಭಾಗಗಳನ್ನ ನೋಡುವಂತಹ ಪ್ರಯತ್ನ ನಾವು ಎಂಡೋಸ್ಕೋಪ್ ಅಂತಂದ್ರೆ ಏನು, ಬಾಡಿಗೆ ಏನ್ ಮಾಡ್ತೀವಿ, ಇಲ್ಲಿ ಹೋಲ್ಸ್ ಹಾಕಿ ಅಲ್ಲೊಂದು ಪೈಪ್ ಅನ್ನ ಬಿಟ್ಟು ಅದಕ್ಕೆ ಕ್ಯಾಮ್ರಾ ಇರ್ತದೆ. ಸೊ ಒಳಗಡೆ ಸ್ಟಮಕ್ ಒಳಗಡೆ ಏನಾದ್ರೂ ಇನ್ಫೆಕ್ಷನ್ ಆಗೈತೋ, ಕರುಳಿನಲ್ಲಿ ಏನಾದ್ರೂ ಇನ್ಫೆಕ್ಷನ್ ಆಗೈತೋ, ಹಾರ್ಟ್ ಒಳಗಡೆ ಏನಾದ್ರೂ ಇನ್ಫೆಕ್ಷನ್ ಆಗೈತೋ ಅನ್ನೋದನ್ನ ನೋಡ್ತೀವಿ. ಅಂದ್ರೆ ಇದಕ್ಕೆ ನಾವ್ ಏನಂತೀವಿ, ಎಂಡೋಸ್ಕೋಪ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಸೊ ರಕ್ತದ ಒತ್ತಡ, ಬ್ಲಡ್ ಪ್ರೆಷರ್ ಅನ್ನ ಯಾವ್ದ್ರ ಮುಖಾಂತರ ಅಳಿತೇವಪ್ಪ ಅಂದ್ರೆ ಸ್ಮಿಗ್ಮೋ ಮ್ಯಾನೋಮೀಟರ್ ಮುಖಾಂತರ ಅರಿತೇವಿ ಅಂತ ಹೇಳ್ತೇವೆ. ಸ್ಮಿಗ್ಮೋ ಮ್ಯಾನೋಮೀಟರ್ ಅಂತ ಹೇಳ್ತೇವೆ. ಸ್ಮಿಗ್ಮೋ ಮ್ಯಾನೋಮೀಟರ್ ಅಂತ ಹೇಳ್ತೇವೆ. ನೋಡ್ರಿ, ಬ್ಲಡ್ ಪ್ರೆಷರ್ ಅಳೆಯುವ ಪ್ರಮುಖ ಸಾಧನ ಅಂತ ಹೇಳ್ತೇವೆ. ಇಲ್ಲಿ ಬ್ಲಡ್ ಪ್ರೆಷರ್ ಅಂತಂದ್ರೆ ನಾರ್ಮಲ್ ಒಬ್ಬ ವ್ಯಕ್ತಿಯಲ್ಲಿ ಸರಾಸರಿ ಬ್ಲಡ್ ಪ್ರೆಷರ್ ಎಷ್ಟಿರ್ತದಪ್ಪ ಅಂದ್ರೆ 120/80 ಅಂತ ಹೇಳ್ತೀವಿ. 120/80 ಅಂತ ಹೇಳ್ತೀವಿ. ಹೌದಾ? ಇಲ್ಲಿ 120 ಅಂತಂದ್ರೆ ಏನು, 80 ಅಂತಂದ್ರೆ ಏನು ಅಂತಂದ್ರೆ ಇಲ್ಲಿ ಸಿಸ್ಟಾಲಿಕ್ ಅಂತ ಅಂತೀವಿ, ಡಯಾಸ್ಟೋಲಿಕ್ ಅಂತಂದ್ರೆ ಬರ್ತೀನಿ. ಸಿಸ್ಟಾಲಿಕ್ ಅಂದ್ರೆ ಏನು, ಡಯಾಸ್ಟೋಲಿಕ್ ಅಂದ್ರೆ ಏನು ಅದನ್ನು ಹೇಳ್ತೀವಿ. ಓಕೆ, ಸೊ ಇಲ್ಲಿ ಸಿಸ್ಟಾಲಿಕ್ ಪ್ರೆಷರ್ ಅಂದ್ರೆ ಏನು ಅಂದ್ರ, ಈಗ ನಮ್ಮ ಹೃದಯ ಸಂಕುಚಿತಗೊಂಡಾಗ ನಮ್ಮ ಹೃದಯ ಏನು ಸಂಕುಚಿತಗೊಳ್ತದಲ್ಲ, ಅವಾಗ ಆ ಸಮಯದಲ್ಲಿ ಏನ್ ಒತ್ತಡ ಬರ್ತದಲ್ಲ ಅದಕ್ಕೆ ನಾವ್ ಏನಂತೀವಿ, ಸಿಸ್ಟಾಲಿಕ್ ಅಂತ ಅಂತೀವಿ. ಅಂತಂದ್ರ ನಮ್ದು ಹಾರ್ಟ್ ಕಾಂಟ್ರಾಕ್ಷನ್ ಆದಾಗ ಏನ್ ಪ್ರೆಷರ್ ಬರ್ತದಲ್ಲ ಅದಕ್ಕೆ ನಾವ್ ಏನಂತೀವಿ, ಸಿಸ್ಟಾಲಿಕ್ ಅಂತ ಅಂತೀವಿ. ಏನಂತೀವಿ? ಸಿಸ್ಟಾಲಿಕ್. ನಿಮ್ಮ ಹೃದಯವು ಸಂಕುಚಿತಗೊಂಡಾಗ ಶಕ್ತಿಯನ್ನು ಅಳೆಯುತ್ತದೆ. ಹೃದಯ ಬಡಿತದ ಸಮಯದಲ್ಲಿ ನಿಮ್ಮ ಅಪಧಮನಿಗಳ ಒತ್ತಡವನ್ನು ತೋರಿಸುತ್ತದೆ ಅಂತ ಹೇಳ್ತೀವಿ. ಅಂದ್ರ ಹೃದಯ ಬಡಿತಿರ್ಬೇಕಾದ್ರೆ ಲಬ್ ಡಬ್ ಅಂದ್ರೆ ಕಾಂಟ್ರಾಕ್ಷನ್ ರಿಲ್ಯಾಕ್ಷನ್ ಆಗ್ತಿರ್ತದಲ್ಲ, ಸೊ ಕಾಂಟ್ರಾಕ್ಟ್ ಆದಾಗ ಅಂದ್ರೆ ಸಂಕುಚಿತಗೊಂಡಾಗ, ಸೊ ಅಪಧಮನಿಗಳಲ್ಲಿ ರಕ್ತದ ಒತ್ತಡ ಎಷ್ಟ್ ಆಗ್ತದಲ್ಲ ಅದಕ್ಕೆ ನಾವೇನಂತೇವಪ್ಪ ಅಂದ್ರೆ ಸಿಸ್ಟಾಲಿಕ್ ಅಂತ ಅಂತೀವಿ. ಡಯಾಸ್ಟೋಲಿಕ್ ಅಂತಂದ್ರೆ ಸಡಿಲಗೊಂಡಾಗ, ರಿಲ್ಯಾಕ್ಸ್ ಆದಾಗ ನಮ್ದು ಅಪಧಮನಿಗಳ ಒತ್ತಡ ಎಷ್ಟೈತಲ್ಲ ಅದಕ್ಕೆ ನಾವ್ ಅಂತೀವಿ ಡಯಾಸ್ಟೋಲಿಕ್ ಪ್ರೆಷರ್ ಅಂತ ಅಂತೀವಿ. ಏನಂತೀವಿ? ಡಯಾಸ್ಟೋಲಿಕ್ ಪ್ರೆಷರ್ ಅಂತ ಅಂತೀವಿ. ಸೊ ನಾರ್ಮಲ್ ಬ್ಲಡ್ ಪ್ರೆಷರ್ ಎಷ್ಟೈತ್ರಿ? 120/80 ಮಿಲಿಮೀಟರ್ HG ಅಂತ ಹೇಳ್ತೀವಿ. HG ಅಂದ್ರೆ ಮರ್ಕ್ಯೂರಿ ಅಂತ ಹೇಳ್ತೇವೆ. HG ಅಂದ್ರ ಮರ್ಕ್ಯೂರಿ. ಸೊ ಇಲ್ಲಿ 120 ಅಂತಂದ್ರೆ ಏನು, ಸಿಸ್ಟಾಲಿಕ್ ಅಪ್ಪರ್ ಪಾರ್ಟ್ ಅಂತ ಹೇಳ್ತೀವಿ ಮರ್ಕ್ಯೂರಿದು. 80 ಅಂತಂದ್ರೆ ಲೋವರ್ ಬಾಟಮ್ ಪಾರ್ಟ್ ಅಂತ ಹೇಳ್ತೀವಿ, ದಟ್ ಈಸ್ ಅ ಡಯಾಸ್ಟೋಲಿಕ್ ಅಂತ ಹೇಳ್ತೀವಿ. ಅದಕ್ಕೆ ನಾವೇನಂತೀವಿ, ಡಯಾಸ್ಟೋಲಿಕ್ ಅಂತ. ಯಾಕೆ ನಿಮಗೆ ಹೇಳಾಕತ್ತೀನಿ, ಡೀಟೇಲ್ ಆಗಿ ಹೇಳ್ಬೇಡ್ರಿ ಮೇಡಮ್, ಜಸ್ಟ್ ಡೀಟೇಲ್ ಆಗಿ ಯಾಕೆ ಹೇಳಾಕತ್ತೀನಪ್ಪ ಅಂತಂದ್ರೆ ಒನ್ ವರ್ಡ್ ಡೀಟೇಲ್ಸ್ ಆಗಿ ನಿಮಗೆ ಹೇಳಾಕತ್ತೀನಿ. ಸ್ಟಾಟಿಕ್ ಪಾರ್ಟ್ ಡೀಟೇಲ್ ಆಗಿ ಹೇಳತ್ತೀನಿ, ಯಾಕಂದ್ರೆ ಅಪ್ಕಮಿಂಗ್ ಎಕ್ಸಾಮ್ಸ್ ಒಳಗಡೆ ಈ ತರ ಕ್ವಶನ್ಸ್ ಅನ್ನ ಕೇಳೋ ಸಾಧ್ಯತೆ ಇರ್ತದೆ. ನೆಕ್ಸ್ಟ್, ಸ್ಟೆಥಸ್ಕೋಪ್ ಅಂದ್ರೆ ಏನು? ಸ್ಟೆಥಸ್ಕೋಪ್ ಅನ್ನು ಹೃದಯದ ಶಬ್ದ, ಶ್ವಾಸಕೋಶದ ಶಬ್ದ, ರಕ್ತದ ಹರಿವಿಗೆ ಸಂಬಂಧಿಸಿದ ಧ್ವನಿ ಕೇಳಲು ಬಳಸುತ್ತಾರೆ ಅಂತ ಹೇಳ್ತೀವಿ. ಧ್ವನಿ ಕೇಳಲು ಬಳಸುತ್ತಾರೆ ಅಂತ ನಾವು ಹೇಳ್ತೀವಿ. ಸೊ ರಕ್ತದ ಒತ್ತಡ ಪರೀಕ್ಷೆಯಲ್ಲಿ ಸ್ಟೆಥಸ್ಕೋಪ್ ಅನ್ನ ಯೂಸ್ ಮಾಡಂಗ್, ಸ್ಟೆಥಸ್ಕೋಪ್ ಅನ್ನು ಸ್ಪಿಗ್ಮೋ ಮ್ಯಾನೋಮೀಟರ್ ಜೊತೆಗೆ ಬಳಸಬಹುದು. ಅಂದ್ರೆ ಈ ಸ್ಟೆಥೋಸ್ಕೋಪ್ ನ ಸ್ಪಿಗ್ಮೋ ಮ್ಯಾನೋಮೀಟರ್ ಜೊತೆ ಬಳಸ್ತೀವಿ ಅಂತಂದ್ರೆ ಒಳಗಡೆ ಏನು ಹಾರ್ಟ್ ಬೀಟ್ ಆಗ್ಲಿ, ಬ್ಲಡ್ ಪ್ರೆಷರ್ ಆಗ್ಲಿ ಕರೆಕ್ಟ್ ಐತೋ ಇಲ್ಲ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್, ಎಂಡೋಸ್ಕೋಪ್ ಅನ್ನು ದೇಹದ ಒಳಗಿನ ಅಂಗಗಳನ್ನು ವೀಕ್ಷಿಸಲು ಬಳಸುತ್ತಾರೆ ಅಂತ ಹೇಳ್ತೀವಿ. ಉದಾಹರಣೆ, ಜೀರ್ಣಾಂಗ, ಹೊಟ್ಟೆ, ಆಹಾರ ನಾಳ ಇವುಗಳನ್ನ ವೀಕ್ಷಣೆಗೆ ನಾವ್ ಏನ್ ಮಾಡ್ತೀವಿ, ಯಾವ್ದು ಎಂಡೋಸ್ಕೋಪ್ ಅನ್ನ ಬಳಸ್ತೇವಿ ಅಂತ ಹೇಳ್ತೀವಿ. ಎಂಡೋಸ್ಕೋಪ್ ನ ಬಳಸ್ತೇವಿ ಅಂತ ಹೇಳ್ತೀವಿ. ಅರ್ಥ ಆಯ್ತ್ರಿ? ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಅನಿಮಿಯಾ ಇದರ ಕೊರತೆಯಿಂದ ಉಂಟಾಗುತ್ತದೆ. ಯಾವ ವಿಟಾಮಿನ್ ಕೊರತೆಯಿಂದ ಅನಿಮಿಯಾ ಉಂಟಾಗುತ್ತದೆ? ವಿಟಾಮಿನ್ B1, B2, B6, B12. ನೋಡ್ರಿ, ಫಸ್ಟ್ ಆಫ್ ಆಲ್ ಇವೆಲ್ಲ ಬಿ ಕಾಂಪ್ಲೆಕ್ಸ್ ವಿಟಾಮಿನ್ಸ್ ಅಂತ ಹೇಳ್ತೀವಿ. ಇವೆಲ್ಲ ಬಿ ಕಾಂಪ್ಲೆಕ್ಸ್ ವಿಟಾಮಿನ್ಸ್. ಇವೆಲ್ಲಾನು ಏನು? ಬಿ ಕಾಂಪ್ಲೆಕ್ಸ್ ವಿಟಾಮಿನ್ಸ್. ಇಲ್ಲಿ ಪರ್ಟಿಕ್ಯುಲರ್ಲಿ ಯಾವ್ದು ಅನಿಮಿಯಾ ಕೊರತೆಯಿಂದ ಉಂಟಾಗ್ತದಪ್ಪ ಅಂತಂದ್ರೆ B12 ವಿಟಾಮಿನ್ ಅಂತ ಹೇಳ್ತೀವಿ. ವಿಟಾಮಿನ್ B12 ಅಂತ ಹೇಳ್ತೀವಿ. ಅನಿಮಿಯಾ B12 ವಿಟಾಮಿನ್ ಕೊರತೆಯಿಂದ ಉಂಟಾಗುತ್ತದೆ ಅಂತ ನಾವು ಹೇಳ್ತೀವಿ. B12. ಸೊ ಈಗ ಒಂದೊಂದು ವಿಟಾಮಿನ್ಸ್ ಏನದ ನೋಡು. ವಿಟಾಮಿನ್ B1 ದ ಕೆಮಿಕಲ್ ನೇಮ್, ರಾಸಾಯನಿಕ ಸೂತ್ರ ಏನಪ್ಪಾ ಅಂದ್ರೆ ಥಯಾಮಿನ್ ಅಂತ ಹೇಳ್ತೀವಿ. ಯಾವುದು? ಥಯಾಮಿನ್ ಅಂತ ಹೇಳ್ತೀವಿ, ಕೊರತೆಯಿಂದ. ಸೊ ಇದ್ರ B1 ಕೊರತೆಯಿಂದ ಏನ್ ರೋಗ ಬರ್ತದ? ಬೆರಿ ರೋಗ ಬರ್ತದ ಅಂತ ಹೇಳ್ತೀವಿ. ಯಾವ್ದು? ಅದೇ ರೀತಿ ನರಮಂಡಲ ಸಮಸ್ಯೆಗಳು ಬರ್ತದ, ಅದೇ ರೀತಿ ದುರ್ಬಲತೆ ಕೂಡ ಉಂಟಾಗ್ತದ ಅಂತ ಹೇಳ್ತೀವಿ. ದುರ್ಬಲತೆ ಕೂಡ ಉಂಟಾಗ್ತದ ಅಂತ ಹೇಳ್ತೀವಿ. ನೆಕ್ಸ್ಟ್, ವಿಟಾಮಿನ್ B2 ರಾಸಾಯನಿಕ ಹೆಸರು ಏನಪ್ಪಾ ಅಂತಂದ್ರೆ ರೈಬೋಫ್ಲೆವಿನ್ ಅಂತ ಹೇಳ್ತೀವಿ. B1 ಅಂದ್ರೆ ಥಯಾಮಿನ್, B2 ಅಂತಂದ್ರೆ ರೈಬೋಫ್ಲೆವಿನ್ ಅಂತ ಹೇಳ್ತೀವಿ. ಸೊ ಇದರ ಕೊರತೆಯಿಂದ ಏನು? ಗ್ಲಾಸಿಟಿಸ್ ಅನ್ನೋ ಒಂದು ರೋಗ ಬರ್ತದ ಅಂತ ಹೇಳ್ತೀವಿ. ಗ್ಲಾಸಿಟಿಸ್ ಅನ್ನೋ ಒಂದು ರೋಗ ಬರ್ತದ ಅಂತ ಹೇಳ್ತೀವಿ. ಅಂದ್ರೆ ಚರ್ಮ ಮತ್ತು ಬಾಯಿಯ ಸಂಬಂಧಿತ ಸಮಸ್ಯೆಗಳು ಉಂಟಾಗ್ತದ ಅಂತ ಹೇಳ್ತೀವಿ. ಅಂದ್ರೆ ಚರ್ಮಗಳು ಏನಾಗ್ತದೆ, ತುಟಿಗಳ ಮೂಲೆಗಳಲ್ಲಿ ಸೀಳೋದು, ಬಿರುಕು ಬೀಳೋದು ಸ್ಟಾರ್ಟ್ ಆಗ್ತದ ಅಂತ ಹೇಳ್ತೀವಿ. ಯಾವ್ದು? ವಿಟಾಮಿನ್ B2 ಕೊರತೆಯಿಂದ ಅಂತ ಹೇಳ್ತೀವಿ. ನೆಕ್ಸ್ಟ್, ವಿಟಾಮಿನ್ B6 ಏನಂತೀವಪ್ಪ ಅಂತಂದ್ರೆ ಪೈರಿಡಾಕ್ಸಿನ್ ಅಂತ ಹೇಳ್ತೀವಿ. ವಿಟಾಮಿನ್ B6 ನಾವೇನಂತೀವಿ? ಪೈರಿಡಾಕ್ಸಿನ್ ಅಂತ ಹೇಳ್ತೀವಿ. ಇದರ ಕೊರತೆಯಿಂದ ಏನಾಗ್ತದಪ್ಪ ಅಂದ್ರೆ ಹಿಮೋಗ್ಲೋಬಿನ್ ಸಿಂಥಸಿಸ್ ಸರಿಯಾಗಿ ಆಗಂಗಿಲ್ಲ,
ನರಮಂಡಲದ ಕಾರ್ಯ ಸರಿಯಾಗಿ ಆಗಂಗಿಲ್ಲ, ಇವುಗಳ ಪಾತ್ರ ಸರಿಯಾಗಿ ವಹಿಸಂಗಿಲ್ಲ ಅಂತ ಹೇಳ್ತೇವೆ. ನೆಕ್ಸ್ಟ್ ಮೆಟಬಾಲಿಸಮ್ ರೇಟ್ ಅಂತಂದ್ರೆ ಏನು, ಶಕ್ತಿ ಸಂಚಲನ ಸರಿಯಾಗಿ ಆಗಂಗಿಲ್ಲ, ಜೀರ್ಣಕ್ರಿಯೆ ಸಂಚಲನ ಸರಿಯಾಗಿ ಆಗಂಗಿಲ್ಲ, ಸರಿಯಾಗಿ ನಮ್ಮ ಆಹಾರ ಏನಾಗ್ತದೆ ವಿಭಜನೆಗೆ ಒಳಗಾಗಂಗಿಲ್ಲ ಅಂತ ನಾವು ಹೇಳ್ತೀವಿ. ಸೊ ಅದೇ ರೀತಿ ಅಮೈನೋ ಆಸಿಡ್ಸ್ ಸರಿಯಾಗಿ ಉತ್ಪತ್ತಿ ಆಗಂಗಿಲ್ಲ ಅಂತ ಹೇಳ್ತೀವಿ. ಅಮೈನೋ ಆಸಿಡ್ಸ್ ಸರಿಯಾಗಿ ಉತ್ಪತ್ತಿ ಆಗಂಗಿಲ್ಲ. ಅಮೈನೋ ಆಸಿಡ್ಸ್ ಉತ್ಪತ್ತಿ ಆಗ್ಲಿಲ್ಲ ಅಂದ್ರೆ ನಮ್ಮ ಶರೀರದಲ್ಲಿ ಪ್ರೋಟೀನ್ ಅಂಶ ಉತ್ಪತ್ತಿ ಆಗಂಗಿಲ್ಲ ಅಂತ ನಾವು ಹೇಳ್ತೀವಿ. ರೈಟ್. ಸೊ ನೆಕ್ಸ್ಟ್ ನೋಡ್ರಿ, B6 ಕೊರತೆಯಿಂದ, ನೆಕ್ಸ್ಟ್ B6 ಕೊರತೆಯಿಂದ ಸೈಡ್ರೋಬ್ಲಾಸ್ಟಿಕ್ ಅಮೋನಿಯಾ ಉಂಟಾಗುವ ಸಾಧ್ಯತೆ ಇದೆ ಅಂತ ಹೇಳ್ತೀವಿ. B6 ಕೊರತೆಯಿಂದ ಸೈಡಿರೋಬ್ಲಾಸ್ಟಿಕ್ ಅನೇಮಿಯಾ ಉಂಟಾಗುವ ಸಾಧ್ಯತೆ ಐತಿ ಅಂತ ಹೇಳ್ತೀವಿ. ಏನು ಸೈಡಿರೋಬ್ಲಾಸ್ಟಿಕ್ ಅನೇಮಿಯಾ ಅಂತಂದ್ರ ಇದೊಂದು ಅಪರೂಪದ ರಕ್ತ ಅಸ್ವಸ್ಥತೆ ಆಗೈತಿ ಅಂತ ಹೇಳ್ತೀವಿ. ಇದೊಂದು ಅಪರೂಪದ ರಕ್ತದ ಅಸ್ವಸ್ಥತೆ ಆಗೈತಿ ಅಂತ ಹೇಳ್ತೀವಿ. ಅಂದ್ರೆ ಇದು ಬೋನ್ ಮ್ಯಾರೋ ಜೊತೆ ಹಿಮೋಗ್ಲೋಬಿನ್ ತಯಾರಿಸಲು ಕಬ್ಬಿಣವನ್ನು ಸರಿಯಾಗಿ ಬಳಸುವುದಿಲ್ಲ ಅಂತ ಹೇಳ್ತೀವಿ. ಈಗ ನಾರ್ಮಲಿ ಬ್ಲಡ್ ಸರಿಯಾಗಿ ತಯಾರ ಆಗ್ಬೇಕಂದ್ರೆ ನಮಗೆ ಏನ್ ಬೇಕು, ಐರನ್ ಬೇಕು, ಐರನ್ ಕಂಟೆಂಟ್ ಬೇಕು. ಸೊ ಇದು ಏನಪ್ಪಾ ಅಂತಂದ್ರೆ ಬೋನ್ ಮ್ಯಾರೋ ಅಂತಂದ್ರೆ ಮೂಳೆ ಮಜ್ಜಿಯು ಹಿಮೋಗ್ಲೋಬಿನ್ ತಯಾರಿಸಲು ಕಬ್ಬಿಣವನ್ನು ಸರಿಯಾಗಿ ಬಳಸುದಿಲ್ಲ ಅಂತಂದ್ರೆ ಬೋನ್ ಮ್ಯಾರೋ ಐರನ್ ಅನ್ನ ಸರಿಯಾಗಿ ಬಳಸ್ಕೊಳ್ಳೋದಿಲ್ಲ ಅಂತ ಹೇಳ್ತೀವಿ. ಅಂದ್ರೆ ಆರೋಗ್ಯಕರ ಕೆಂಪು ರಕ್ತ ಕಣಗಳನ್ನು ರೂಪಿಸದ ಬದಲು ಕಬ್ಬಿಣವು ಮೈಟೋಕಾಂಡ್ರಿಯಾದಲ್ಲಿ ಸಂಗ್ರಹವಾಗುತ್ತದೆ ಅಂತ ಹೇಳ್ತೀವಿ. ಈ ಕಬ್ಬಿಣ ಐರನ್ ಕಂಟೆಂಟ್ ಏನೈತಲ್ಲ, ಮೈಟೋಕಾಂಡ್ರಿಯಾ ಅನ್ನೋ ಒಂದು ಕೋಶದ ಭಾಗದಲ್ಲಿ ಏನಾಗ್ತದಪ್ಪ ಅಂದ್ರೆ ಮೈಟೋಕಾಂಡ್ರಿಯಾ ಒಂದು ಕೋಶದಲ್ಲಿರುವಂತ ಒಂದು ಮೈಟೋಕಾಂಡ್ರಿಯಾ ಭಾಗದಲ್ಲಿ ಏನಾಗ್ತದ ಐರನ್ ಏನಾಗ್ತದ ಸಂಗ್ರಹವಾಗಿ ಕೂಡ್ತದೆ ಹೊರತು ಅದು ಮೂಳೆ ಮಜ್ಜಿಯ ಜೊತೆ ಸೇರ್ಕೊಂಡು ಸರಿಯಾಗಿ ರಕ್ತ ಬೆಳವಣಿಗೆ ಮಾಡ್ಲಿಕ್ಕೆ ಸಹಾಯ ಮಾಡಂಗಿಲ್ಲ ಅಂತ ಹೇಳ್ತೀವಿ. ಅದೇ ರೀತಿ ಈಗ ಜೀವಕೋಶ ಐತಿ, ಹೌದಾ, ಇಲ್ಲಿ ನ್ಯೂಕ್ಲಿಯಸ್ ಐತಿ, ಇಲ್ಲಿ ಮೈಟೋಕಾಂಡ್ರಿಯಾ ಐತಿ ಅಂತ ಮೈಟೋಕಾಂಡ್ರಿಯಾ. ಸೊ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ಮೈಟೋಕಾಂಡ್ರಿಯಾ ಒಳಗಡೆ ಐರನ್ ಏನಾಗ್ತದ ಸೇರ್ಪಡೆ ಆಗ್ತದ. ಬಟ್ ಇಲ್ಲಿ ನ್ಯೂಕ್ಲಿಯಸ್ ಸುತ್ತ ಏನೈತಿ ಉಂಗುರದ ರೂಪ ಏನಾಗ್ತದ ಬೆಳವಣಿಗೆ ಆಗ್ತದ ಅಂತ ಹೇಳ್ತೀವಿ. ಉಂಗುರ ರೂಪದಲ್ಲಿ ಕನ್ವರ್ಟ್ ಆಗ್ತದ ಅಂತ ಹೇಳ್ತೀವಿ. ನ್ಯೂಕ್ಲಿಯಸ್ ಸುತ್ತಲೂ ಉಂಗುರವನ್ನು ರಚಿಸುತ್ತದೆ ಅಂತ ಹೇಳ್ತೀವಿ. ಅದಕ್ಕೆ ನಾವೇನಂತೀವಿ ರಿಂಗ್ಡ್ ಸೈಡೋರೋಬ್ಲಾಸ್ಟ್ಗಳು ಅಂತ ಹೇಳ್ತೀವಿ. ರಿಂಗ್ಡ್ ಸೈಡೋರೋಬ್ಲಾಸ್ಟ್ಗಳು ಅಂತ ಅಂತೀವಿ. ಎಂಬ ಅಸಹಜ ಕೋಶಗಳನ್ನು ಸೃಷ್ಟಿಸುತ್ತದೆ ಅಂತ. ನ್ಯೂಕ್ಲಿಯಸ್ ಸುತ್ತಮುತ್ತ ಈ ತರ ಅಸಹಜ ಕೋಶಗಳನ್ನು ಸೃಷ್ಟಿಸುತ್ತದೆ. ಅದೇ ರೀತಿ ಐರನ್ ಏನಾಗ್ತದಪ್ಪ ಅಂದ್ರೆ ಮೈಟೋಕಾಂಡ್ರಿಯಾದಲ್ಲಿ ಶೇಖರಣೆ ಹಾಕೊಂತ ಹೋಗ್ತದ ಅಂತ ಹೇಳ್ತೀವಿ. ಅದಕ್ಕ ನಾವೇನಂತೀವಿ ಸೈಡಿರೋಬ್ಲಾಸ್ಟಿಕ್ ಅನೇಮಿಯಾ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿಟಮಿನ್ B12. ವಿಟಮಿನ್ B12 ಏನಪ್ಪಾ ಅಂತಂದ್ರೆ ರಾಸಾಯನಿಕ ಸೂತ್ರ ಕೆಮಿಕಲ್ ನೇಮ್ ಏನಪ್ಪಾ ಅಂದ್ರೆ ಕೊಬಾಲ್ಮಿನ್ ಅಂತ ಹೇಳ್ತೀವಿ. ಏನು ಕೊಬಾಲ್ಮಿನ್ ಅಂತ ಹೇಳ್ತೀವಿ. ಸೊ ವಿಟಮಿನ್ B12 ಕೊರತೆ ಆದಾಗ ನಮ್ಗೆ ಯಾವ ರೋಗ ಬರ್ತದಪ್ಪ ಅಂದ್ರೆ ಅನೇಮಿಯಾ ರೋಗ ಬರ್ತದ. ಅದಕ್ಕೆ ನಾವೇನಂತೀವಿ ಮೆಗಾಲೋಬ್ಲಾಸ್ಟಿಕ್ ಅನೇಮಿಯಾ ಅಂತ ಹೇಳ್ತೀವಿ. ಅದಕ್ಕೆ ನಾವೇನಂತೀವಿ ಮೆಗಾಲೋಬ್ಲಾಸ್ಟಿಕ್ ಅನೇಮಿಯಾ ಅಂತ ಹೇಳ್ತೀವಿ. ಮುಖ್ಯ ಲಕ್ಷಣಗಳು ಏನದಾವ್, ದೌರ್ಬಲ್ಯ ಆಗ್ತೈತಿ, ಆಯಾಸ ಆಗ್ತದ, ಉಸಿರಾಟದ ತೊಂದರೆ ಆಗ್ತದ, ನಾಲಿಗೆ ಉರಿ ಊತ ಆಗ್ತದ, ನರಮಂಡಲದ ಸಮಸ್ಯೆಗಳು ಆಗ್ತಾವು ಅಂತ ಹೇಳ್ತೀವಿ. ನರಮಂಡಲದ ಸಮಸ್ಯೆಗಳು ಆಗ್ತಾವು ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೀರಿನಲ್ಲಿ ಕರಗುವಂತ ವೈಟಮಿನ್ಗಳು ಯಾವ್ಯಾವು, ಆಮೇಲೆ ಕೊಬ್ಬಿನಲ್ಲಿ ಕರುವಂತಹ ವಿಟಮಿನ್ಗಳು ಯಾವ್ಯಾವ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅದನ್ನು ಬಹಳ ಇಂಪಾರ್ಟೆಂಟ್ ಆಗ್ತದೆ. ವಿಟಮಿನ್ ಒಂದು ಕ್ಲಾಸ್ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಾ ಮಾಡೀನಿ. ಈಗ ಒಂದ್ ತಿಂಗಳ ಹಿಂದ್ ಕ್ಲಾಸಸ್ ಒಳಗಡೆ ನಾ ವಿಟಮಿನ್ ರಿಲೇಟೆಡ್ ಪೂರ್ತಿ ಡೀಟೇಲ್ ಆಗಿ ಕ್ಲಾಸಸ್ ಮಾಡೀನಿ. ಅದೇ ರೀತಿ ಕ್ಲಾಸಿಕ್ ಎಜುಕೇಶನ್ ಚಾನಲ್ ಟೆಲಿಗ್ರಾಮ್ ಚಾನಲ್ ಒಳಗಡೆ ಏನೈತಪ್ಪ ಅಂತಂದ್ರೆ ವಿಟಮಿನ್ ದ ಚಾರ್ಟ್ಸ್ ಅಂದ್ರೆ ವಿಟಮಿನ್ ಡೆಫಿಸಿಯನ್ಸಿಯಿಂದ ಆಗುವ ವಿಟಮಿನ್ ಕೊರತೆಯಿಂದ ಆಗುವಂತವ್ ಯಾವ್ಯಾವು ರೋಗಗಳು ಅಂದ್ರೆ ಈಗ ಬೇರೆ ಬೇರೆ ಬ್ಯಾಕ್ಟೀರಿಯಾದಿಂದ ಬರುವಂತ ರೋಗಗಳು ಯಾವ್ದು, ವೈರಸ್ ಇಂದ ಬರುವಂತ ರೋಗಗಳು ಯಾವ್ಯಾವು. ಸೊ ಈ ರೀತಿ ಸಪರೇಟ್ ಚಾರ್ಟ್ಸ್ ಮಾಡಿ ಅದ್ರೊಳಗಡೆ ಶೇರ್ ಮಾಡಿವಿ. ಅಂಡ್ ಪ್ರೀವಿಯಸ್ ಕ್ಲಾಸಸ್ ಒಳಗಡೆನು ಅದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ನಾರ್ಮಲ್ ಈಗ ಏನಪ್ಪಾ ಅಂತಂದ್ರ ವಿಟಮಿನ್ B ಮತ್ತ C ಇವ್ ಏನಾಗ್ತಾವ್ ನೀರಿನಲ್ಲಿ ಕರಗ್ತಾವ್. ಅದೇ ರೀತಿ ವಿಟಮಿನ್ A, D, E ಮತ್ತ K, ವಿಟಮಿನ್ A, D, E, K ಏನಾಗ್ತದ ಕೊಬ್ಬಿನಲ್ಲಿ ಕರಗ್ತಾವ್. ಇವೇನಾಗ್ತಾವ್ ಕೊಬ್ಬಿನಲ್ಲಿ ಕರಗ್ತಾವ್. ವಿಟಮಿನ್ B ಮತ್ತ C ಇವೆರಡೇ ಏನಾಗ್ತದ ನೀರಿನಲ್ಲಿ ಕರಗುವಂತ ವೈಟಮಿನ್ಗಳು. ಅದೇ ರೀತಿ ವಿಟಮಿನ್ A, D, E, K ಏನಾಗ್ತವಪ್ಪ ಅಂದ್ರೆ ಕೊಬ್ಬಿನಲ್ಲಿ ಕರಗುವಂತ ವಿಟಮಿನ್ಗಳು ಅಂತ ಹೇಳ್ತಾರೆ. B12 ಕೊರತೆಯಿಂದ ವಿಶೇಷವಾಗಿ ನರಮಂಡಲದ ಕಾಯಿಲೆ ಸುದಕ್ಕೂ ಬರುವಂತ ಚಾನ್ಸಸ್ ಅದಾವ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದ್ ಯಾವ್ದಪ್ಪ ಅಂದ್ರೆ ವಿಟಮಿನ್ B9. ಇದ್ರದ್ದು ಏನಪ್ಪಾ ಅಂತಂದ್ರ ಏನು ರಾಸಾಯನಿಕ ಹೆಸರು ಏನಪ್ಪಾ ಅಂತಂದ್ರೆ ಫೋಲೇಟ್ ಅಂತ ಹೇಳ್ತೀವಿ. ಯಾವ್ದು ಫೋಲೇಟ್ ಅಂತ ಹೇಳ್ತೀವಿ. ಸೊ ಇದು ಕೊರತೆ ಆಗೋದ್ರಿಂದ ಅನೇಮಿಯಾ ಡಿಸೀಸ್ ಕಾರಣವಾಗ್ಬೋದು ಅಂತ ಹೇಳ್ತಾರೆ. ರೈಟ್, ಅನೇಮಿಯಾ ರೋಗಕ್ಕೆ ಕಾರಣವಾಗ್ಬೋದು ಅಂತ ಹೇಳ್ತಾರೆ. ರೈಟ್, ನೆಕ್ಸ್ಟ್ ಕ್ವಶನ್. ಬಣ್ಣದ ಮತಾಪುಗಳಲ್ಲಿ ಕಡು ಕೆಂಪು ಬಣ್ಣವನ್ನು ಉಂಟು ಮಾಡುವ ಧಾತು ಯಾವುದು? ಬಣ್ಣದ ಮತಾಪಗಳಲ್ಲಿ ಯಾವುದು ಕಡು ಕೆಂಪು ಬಣ್ಣವನ್ನು ಉಂಟು ಮಾಡ್ತದ? ತಾಮ್ರನೋ, ಸ್ಟ್ರಾನ್ಶಿಯಮೋ, ಬೇರಿಯಮೋ ಅಥವಾ ಸೋಡಿಯಂ? ಯಾವ್ದಪ್ಪ ಅಂದ್ರೆ ಸ್ಟ್ರಾನ್ಶಿಯಂ. ಯಾವ್ದ್ರಿ? ಸ್ಟ್ರಾನ್ಶಿಯಂ ಏನಾಗ್ತದ ಕಡು ಕೆಂಪು ಬಣ್ಣ ಉಂಟು ಮಾಡ್ತದ ಅಂತ ಹೇಳ್ತೇವೆ. ನೋಡ್ರಿ ಅದ್ರ ರಿಲೇಟೆಡ್ ಐತಿ ನೋಡ್ರಿ. ತಾಮ್ರ
ಕಾಪರ್ ಸಂಯುಕ್ತಗಳಲ್ಲಿ ಪಟಾಕಿಗಳಲ್ಲಿ ಸಾಮಾನ್ಯವಾಗಿ ನಾವು ನೀಲಿ ಅಥವಾ ನೀಲಿ ಹಸಿರು ಬಣ್ಣ ನೀಡುತ್ತದೆ ಅಂತ ಹೇಳ್ತೀವಿ. ಹೌದಾ, ಈ ಕಾಪರ್ ಅನ್ನೋದು ಪಟಾಕಿಗಳ ಸಂಯುಕ್ತಗಳಲ್ಲಿ ನಾವು ಉಪಯೋಗಿಸ್ತೀವಿ. ಅಲ್ಲಿ ನೀಲಿ ಬಣ್ಣ ಅಥವಾ ನೀಲಿ ಹಸಿರು ಬಣ್ಣ ಇದು ಕೊಡ್ತದ ಅಂತ ಹೇಳ್ತೀವಿ. ನಮಗೆ ಬೇಕಾಗಿರೋದು ಕಡು ಕಂಪು ಬಣ್ಣ. ನೆಕ್ಸ್ಟ್ ಸ್ಟ್ರಾನ್ಶಿಯಂ ಅಂತ ಹೇಳ್ತೀವಿ. ಸ್ಟ್ರಾನ್ಶಿಯಂ ಸಾಲ್ಟ್ಗಳು, ಸ್ಟ್ರಾನ್ಶಿಯಂ ಲವಣಗಳು ಅಂತ ಹೇಳ್ತೀವಿ. ಇವು ಏನಪ್ಪಾ ಅಂದ್ರೆ ಕ್ರಿಮ್ಸನ್ ರೆಡ್ ಕಲರ್ ಕೊಡ್ತಾವ ಅಂತ ಹೇಳ್ತೀವಿ. ಅದಕ್ಕ ನಾವೇನಂತೀವಿ ಕಡು ಕೆಂಪು, ಕೆಂಪು ಅಥವಾ ಕಡು ಕೆಂಪು ಬಣ್ಣ ಅಂತ ಹೇಳ್ತೀವಿ. ಸೊ ಇಲ್ಲಿ ಪಟಾಕಿಗಳಲ್ಲಿ ಕೆಂಪು ಬಣ್ಣ ಪಡೆಯಲು ಪ್ರಮುಖವಾಗಿ ಇವುಗಳನ್ನ ನಾವು ಬಳಸ್ತೇವಿ ಅಂತ ಹೇಳ್ತೀವಿ. ರೈಟ್. ನೆಕ್ಸ್ಟ್ ಬೇರಿಯಂ. ಬೇರಿಯಂ ಲವಣಗಳು ಯಾವ ಬಣ್ಣ ಇರ್ತಾವಪ್ಪ ಅಂದ್ರೆ ಹಸಿರು ಬಣ್ಣ ಇರ್ತಾವು ಅಂತ ಹೇಳ್ತೀವಿ. ನೆಕ್ಸ್ಟ್ ಸೋಡಿಯಂ ಕಂಪೌಂಡ್ಸ್. ಸೋಡಿಯಂ ಸಂಯುಕ್ತಗಳು ಯಾವ ಬಣ್ಣ ಇರ್ತಾವಪ್ಪ ಅಂದ್ರೆ ಹಳದಿ ಅಥವಾ ಚಿನ್ನದ ಹಳದಿ ಬಣ್ಣ ಹೊಂದಿರ್ತಾವ ಅಂತ ಹೇಳ್ತೀವಿ. ಹಳದಿ ಅಥವಾ ಚಿನ್ನದ ಹಳದಿ ಬಣ್ಣಗಳು ಹೊಳೆದಿರ್ತಾವ ಅಂತ ಹೇಳ್ತೀವಿ. ನೆನಪಿನ ನಾರ್ಮಲ್ ಆಗಿ ಸ್ಟ್ರಾನ್ಶಿಯಂ ಅಂತಂದ್ರೆ ರೆಡ್, ಬೇರಿಯಂ ಅಂತಂದ್ರೆ ಗ್ರೀನ್, ಸೋಡಿಯಂ ಅಂತಂದ್ರೆ ಯೆಲ್ಲೋ, ಮತ್ತ ಕಾಪರ್ ಅಂತಂದ್ರ ಬ್ಲೂ ಮತ್ತ ಗ್ರೀನ್ ಅಂತ ಹೇಳ್ತೀವಿ. ಕಾಪರ್ ಅಂದ್ರೆ ಬ್ಲೂ ಮತ್ತ ಗ್ರೀನ್, ತಾಮ್ರ ಅಂದ್ರೆ ಬ್ಲೂ ಅಥವಾ ಗ್ರೀನ್ ಅಂತ ಹೇಳ್ತೀವಿ. ರೈಟ್. ಸೊ ಗೊತ್ತೈತ್ರಿ ಇದು. ಸೊ ಯಾವ್ದು ಕಡು ಕಂಪು ಬಣ್ಣ ಕೊಡ್ತದ? ಸ್ಟ್ರಾನ್ಶಿಯಂ ಕೊಡ್ತದ. ಇದು ಬ್ಲೂ ಅಥವಾ ಗ್ರೀನ್ ಕೊಡ್ತದ ಅಂತ ನಾವು ಹೇಳ್ತೀವಿ. ರೈಟ್. ನೆಕ್ಸ್ಟ್ ಕ್ವಶನ್. ಶುಂಠಿಯು ಭೂಮಿಯ ಒಳಗೆ ಬೆಳೆಯುವ ಕಾಂಡ. ಇದು ಕಾಂಡಗಳ ಯಾವ ವರ್ಗಕ್ಕೆ ಸೇರುತ್ತದೆ? ಶುಂಠಿಯು ಭೂಮಿ ಒಳಗಡೆ ಬಂತು ಬೆಳೆಯುವಂತಹ ಒಂದು ಕಾಂಡ ಅಂತ ಹೇಳ್ತೀವಿ. ಕಾಂಡ ಅಂತಂದ್ರ ಸ್ಟೆಮ್ ಅಂತ ಹೇಳ್ತೀವಿ. ಸ್ಟೆಮ್ ಅಂತ ಹೇಳ್ತೀವಿ. ರೈಟ್. ಓಕೆ. ಸೊ ಇದು ಈ ಕಾಂಡಗಳು ಯಾವ ವರ್ಗಕ್ಕೆ ಸೇರುತ್ತದೆ ಅಂತ ಹೇಳ್ತೀವಿ. ಅಡ್ಡ ಕಾಂಡನೋ, ಏನ್ ಗಡ್ಡೆನೋ ಅಥವಾ ಕಂದನೋ ಅಥವಾ ಶುಲ್ಕ ಕಂದ, ಲಸುನೋ ಅಂತ ಕೇಳ್ತೀವಿ. ಯಾವ್ದು? ಅಡ್ಡ ಕಾಂಡ ಅಂತ ಹೇಳ್ತೀವಿ. ರೈಸೋಮ್ ಅಂತ ಹೇಳ್ತೀವಿ. ರೈಸೋಮ್ ಅಂತ ಹೇಳ್ತೀವಿ. ಮಾಡಿಫೈಡ್ ಸ್ಟೆಮ್ ಅಂತ ಹೇಳ್ತೀವಿ. ರೈಸೋಮ್ ಸ್ಟೆಮ್ ಅಂತ ನಾವು ಹೇಳ್ತೀವಲ್ಲ. ಸೊ ಸ್ಟೆಮ್ ಕಾಂಡ ಅಂತ, ಅಡ್ಡ ಕಾಂಡ ಅಂತ ಹೇಳ್ತೀವಿ. ಅಡ್ಡ ಕಾಂಡ ಅಂದ್ರೆ ಏನ್? ಭೂಮಿ ಒಳಗೆ ಅಡ್ಡವಾಗಿ ಬೆಳೆಯುವ ರೂಪಾಂತರಗೊಂಡ ಕಾಂಡ ಅಂತ ಹೇಳ್ತೀವಿ. ಅಂದ್ರೆ ಇದು ಗಂಟುಗಳು, ಈ ತರ ಗಂಟು ಏನಾಗಿರ್ತದ? ಬೆಳೆದಿರ್ತದ ಅಂತ ಹೇಳ್ತೀವಿ. ಭೂಮಿ ಒಳಗಡೆ ಈ ತರ ಏನಾಗಿರ್ತದ? ಒಂದಕ್ಕೊಂದು ಗಂಟು ತರ ಆಗಿ ಜೋಡಣೆ ಆಗಿರ್ತದ ಅಂತ ನಾವು ಹೇಳ್ತೀವಿ. ಅದಕ್ಕೆ ನಾವೇನಂತೀವಿ? ಅಡ್ಡ ಕಾಂಡ ಅಂತ ಹೇಳ್ತೀವಿ. ಗಂಟುಗಳು ಮತ್ತು ನಡುವಣ ಗಂಟುಗಳು ಇರುತ್ತವೆ ಅಂತ ಹೇಳಿ. ಉದಾಹರಣೆ ಶುಂಠಿ ಅಥವಾ ಅರಿಶಿಣ ಅಂತ ಹೇಳ್ತೀವಿ. ಶುಂಠಿ ಅಥವಾ ಅರಿಶಿಣ ಅಂದ್ರೆ ಈಗ ನೋಡ್ರಿ, ಅಂದ್ರ ಈಗ ಶುಂಠಿ ಅಂತಂದ್ರ ಕಾಂಡಗಳಂದ್ರೆ ಹಿಂಗ ಗಂಟು ಬೆಳೆದಿರ್ತದಿಲ್ರಿ, ಹೌದಾ? ಶುಂಠಿ. ರೈಟ್. ಅದೇ ರೀತಿ ಅರಿಶಿಣದ ಬೇರ್ ನೋಡಿರಿ, ಹಿಂಗ ಒಂದು ಕೊಂಬ್ ಇರ್ತೈತಿ, ಅದಕ್ ಮತ್ತ ಸಣ್ಣ ಪುಟ್ಟ ಹಿಂಗ್ ಕೊಂಬುಗಳು ಬೆಳ್ಕೊಂಡಿರ್ತಾವ. ಅದಕ್ಕ ನಾವೇನಂತೀವಪ್ಪ ಅಂದ್ರ ಅಡ್ಡ ಕಾಂಡ ಅಂತ ಅಂತೀವಿ. ಅದಕ್ಕ ನಾವೇನಂತೀವಿ? ರೈಸೋಮ್ ಅಂತ ಅಂತೀವಿ. ಹೌದಾ? ಉದಾಹರಣೆ ಶುಂಠಿ ಮತ್ತು ಅರಿಶಿಣ ಅಂತ ನಾವ್ ಹೇಳ್ತೀವಿ. ನೆಕ್ಸ್ಟ್ ಗಡ್ಡೆ ಅಂದ್ರೆ ಏನು? ಟ್ಯೂಬರ್ ಅಂತ ಹೇಳ್ತೀವಿ. ಏನು? ಟ್ಯೂಬರ್ ಅಂತ ಹೇಳಿ. ಇದು ಒಂದು ಕಾಂಡದ ರೂಪಾಂತರ ಆಗೈತೆ ಅಂತ ಹೇಳ್ತೀವಿ. ಆಲೂಗಡ್ಡೆ ಒಳಗಡೆ ಕಣ್ಣುಗಳು ಮಗ್ಗುಗಳಾಗಿವೆ ಅಂತ ನಾವು ಹೇಳ್ತೀವಿ. ಆಲೂಗಡ್ಡೆ ಮೇಲೆ ಕಣ್ಣಿರ್ತಾವಲ್ಲ, ಬಡ್ಸ್ ಅಂತ ಹೇಳ್ತೀವಲ್ಲ, ಅವಕ್ ಹೇಳ್ತೀವಿ ನಾವು ಟ್ಯೂಬರ್ಸ್. ನೆಕ್ಸ್ಟ್ ಕಂದ ಅಂತಂದ್ರೆ ಕಾರ್ಮ್ ಅಂತ ಹೇಳ್ತೀವಿ. ದಪ್ಪ ಲಂಬವಾದ ಭೂಗತ ಕಾಂಡ ಅಂತ ಹೇಳ್ತೀವಿ. ದಪ್ಪ ಲಂಬವಾದ ಭೂಗತ ಕಾಂಡ, ಭೂಮಿ ಒಳಗಡೆ ದಪ್ಪವಾದಂತಹ ಲಂಬವಾದಂತಹ ಕಾಂಡ ಬೆಳವಣಿಗೆ ಆಗಿರ್ತದೆ. ಅದಕ್ಕ ನಾವೇನಪ್ಪ ಅಂತಂದ್ರೆ ಕಂದ ಅಂತಂತೀವಿ, ಕಾರ್ಮ್ ಅಂತ ಅಂತ. ಎಕ್ಸಾಂಪಲ್ ಕೊಲೊಕೇಶಿಯಾ ಮತ್ತೆ ಗ್ಲಾಡಿಯೋಲಸ್ ಅಂತ ಹೇಳ್ತೀವಿ. ಅದಕ್ಕೆ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಕೊಲೊಕೇಶಿಯಾ ಮತ್ತೆ ಗ್ಲಾಡಿಯೋಲಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಶುಲ್ಕ ಕಂದ, ಬಲ್ಬ್ ಅಂತ ಹೇಳ್ತೀವಿ. ಸಂಕ್ಷಿಪ್ತ ಕಾಂಡ ಮತ್ತು ಮಾಂಸಲ ಎಲೆಗಳಿಂದ ಕೂಡಿದೆ ಅಂತ ಹೇಳ್ತೀವಿ. ಸಂಕ್ಷಿಪ್ತ ಕಾಂಡಗತ್ತು ಮಾಂಸಲ ಎಲೆಗಳಿಂದ ಕೂಡಿದೆ ಅಂತ. ಉದಾಹರಣೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಅಂತ ಹೇಳ್ತೀವಿ. ಈರುಳ್ಳಿ ಬೆಳ್ಳುಳ್ಳಿ ಯಾವ್ದಪ್ಪ ಅಂದ್ರೆ ಬಲ್ಬ್ಸ್ ಹೊಂದಿರ್ತಾವ. ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನಾಗಿರ್ತದ ಬಲ್ಬ್ಸ್ ಅನ್ನೋ ಹೊಂದಿರ್ತಾವ. ಸಂಕ್ಷಿಪ್ತ ಕಾಂಡ ಅಂತಂದ್ರೆ ಮಾಂಸದ ಎಲೆಗಳಿಂದ ಅಂತಂತಂದ್ರ ಈಗ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಹಸಿ ಈರುಳ್ಳಿ ಅಂತ ಅಂತೇವಲ್ಲ. ಸೊ ಅದು ಏನಪ್ಪಾ ಅಂತಂದ್ರೆ ಹಿಂಗ ರೌಂಡ್ ಶೇಪ್ ಒಳಗಡೆ ಬಲ್ಬ್ ಫಾರ್ಮ್ ಒಳಗಡೆ ಇರ್ತೈತಲ್ಲ, ಇಲ್ಲಿ ಬೇರಿರ್ತಾವ. ಓಕೆ, ಈ ತರ ಇಲ್ಲಿ ಮೇಲ್ಗಡೆ ಲೀವ್ಸ್. ಇದಕ್ಕೆ ನಾವೇನಂತೀವಪ್ಪ ಅಂದ್ರೆ ಬಲ್ಬ್ ಅಂತ ಹೇಳ್ತೀವಿ. ಮಾಂಸಲ ಎಲೆಗಳಿಂದ ಕೂಡಿರ್ತದ ಅಂತ ಹೇಳ್ತೀವಿ. ಮಾಂಸಲ ಎಲೆಗಳಿಂದ ಕೂಡಿರ್ತದ ಅಂತ ಹೇಳ್ತೀವಿ. ಉದಾಹರಣೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅಂತ ನಾವು ಹೇಳ್ತೀವಿ. ನಾವು ಶುಂಠಿ ಅಂದ್ರೆ ರೈಸೋಮ್ ಬರ್ತದ್ರಿ. ಶುಂಠಿ ಅಥವಾ ಅರಿಶಿಣ ಅಂದ್ರೆ ರೈಸೋಮ್ ಬರ್ತದ. ಆಲೂಗಡ್ಡೆ ಅಂದ್ರೆ ಗಡ್ಡೆ ಬರ್ತದ. ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಅಂತಂದ್ರೆ ಬಲ್ಬ್ ಅಂತ ಬರ್ತದ. ಕೊಲೊಕೇಶಿಯಾ ಅಂತಂದ್ರೆ ಕಂದ ಅಂತ ಬರ್ತದ. ನೆನಪಿಟ್ಕೋರಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಈ ತರ ಕೇಳೋ ಚಾನ್ಸಸ್ ಬಾಳ. ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ. ಅಮೋನಿಯಂ ಡೈಕ್ರೋಮೇಟ್ ಪುಡಿಯನ್ನು ಕಾಯಿಸಿದಾಗ ದೊರೆಯುವ ಸಂಯುಕ್ತ ಯಾವುದು? ಅಮೋನಿಯಂ ಡೈಕ್ರೋಮೇಟ್ ಈ ಪೌಡರ್ ಅನ್ನ ಬಿಸಿ ಮಾಡಿದಾಗ, ಕಾಯಿಸಿದಾಗ ನಮಗೆ ಯಾವ ಸಂಯುಕ್ತ ದೊರೀತದಪ್ಪ ಅಂದ್ರ Cr2O3 ಸಂಯುಕ್ತ ದೊರೀತದ ಅಂತ ಹೇಳ್ತೀವಿ. Cr2O3 ಸಂಯುಕ್ತ ಹೆಂಗ್ ದೊರೀತೈತಿ? ಒಂದು ಏನೈತಪ್ಪ ಅಂದ್ರ ನೋಡ್ರಿ, ಅಮೋನಿಯಂ ಡೈಕ್ರೋಮೇಟ್ ಅದಿದು ಸಿಂಬಲ್ NH4 twice Cr2O7 ಅಂತ ಹೇಳ್ತೀವಿ. ಇದನ್ನ ಕುದಿಸಿದಾಗ
Cr2O3 ಅಂದ್ರೆ ಕ್ರೋಮಿಯಂ ಟ್ರೈಆಕ್ಸೈಡ್ ಅಂತ ಹೇಳ್ತೇವಿ. ನೆಕ್ಸ್ಟ್ ನೈಟ್ರೋಜನ್ ಅಂತ ಹೇಳಿ, ಮತ್ತೆ 4 ನೀರಿನ ಅಣುಗಳು ಸಿಗ್ತಾವು ಅಂತ ಹೇಳ್ತೇವೆ. 4H2O 4 ಮಾಲಿಕ್ಯೂಲ್ ಸಿಗ್ತಾವು ಅಂತ ಹೇಳ್ತೇವೆ. ಸೊ ಇಲ್ಲಿ ನಾರ್ಮಲಿ CrO3 ಅಂತಂದ್ರೆ ಅಂದ್ರೆ ಕ್ರೋಮಿಯಂ ಟ್ರೈಆಕ್ಸೈಡ್ ಅಂತ ಹೇಳ್ತೀವಿ. CrO3 ಅಂದ್ರೆ ಕ್ರೋಮಿಯಂ ಟ್ರೈಆಕ್ಸೈಡ್. ಇದು ನಮಗ ಕಾಯಿಸಿದಾಗ ಏನು ಸಿಗಂಗಿಲ್ಲ, ಏನು ಉತ್ಪನ್ನ ಆಗಂಗಿಲ್ಲ ಅಂತ ಹೇಳ್ತೇವೆ. ನೆಕ್ಸ್ಟ್ ಕ್ರೋಮಿಯಂ ಆಕ್ಸೈಡ್ ಅಂತ ಹೇಳ್ತೇವೆ. Cr2O3 ಏನು ಕ್ರೋಮಿಯಂ ಆಕ್ಸೈಡ್ ಅಂತ ಹೇಳ್ತೇವೆ. ಕ್ರೋಮಿಯಂ ಆಕ್ಸೈಡ್ ಇದು ಹಸಿರು ಬಣ್ಣದ ಘನ ಪದಾರ್ಥ ಅಂತ ಹೇಳ್ತೇವೆ. ಈ ಪ್ರಯೋಗವನ್ನು ನಾವೇನಂತೀವಪ್ಪ ಅಂದ್ರೆ ವಾಲ್ಕ್ಯಾನೋ ಎಕ್ಸ್ಪಿರಿಮೆಂಟ್ ಅಂತ ಕರಿತೀವಿ. ಈ ಪ್ರಯೋಗಕ್ಕೆ ನಾವೇನಂತ ಕರಿತೀವಿ? ವಾಲ್ಕ್ಯಾನೋ ಎಕ್ಸ್ಪಿರಿಮೆಂಟ್ ಅಂತ ಕರಿತೀವಿ. ಸೊ Cr2O3 ಓಕೆ, Cr2O3 ನಮಗ್ ಸಿಗ್ತದ ಅಂತ ಹೇಳ್ತೀವಿ. ಯಾವಾಗ ಅಮೋನಿಯಂ ಡೈಕ್ರೋಮೇಟ್ ಅನ್ನ ನಾವು ಕುದಿಸಿದಾಗ ನಮಗ್ ಸಿಗುವಂತ ಪದಾರ್ಥ ಯಾವ್ದಪ್ಪ ಅಂದ್ರ Cr2O3 ಸಿಗ್ತದ ಹೊರತು CrO3 ಸಿಗಂಗಿಲ್ಲ. Cr2O3 ಸಿಗ್ತದ ಅಂತ ಹೇಳ್ತೀವಿ. ಇದಕ್ ನಾವ್ ಏನಂತೀವಿ? ವಾಲ್ಕ್ಯಾನೋ ಎಕ್ಸ್ಪಿರಿಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ Cr ಲೋಹ ಅಂತಂದ್ರೆ ಮೆಟಾಲಿಕ್ ಕ್ರೋಮಿಯಂ ಅಂತ ಹೇಳ್ತೀವಿ. Cr ಅಂದ್ರೆ ಮೆಟಾಲಿಕ್ ಕ್ರೋಮಿಯಂ. Crn ಅಂತಂದ್ರ ಕ್ರೋಮಿಯಂ ನೈಟ್ರೇಟ್ ಅಂತ ಹೇಳ್ತೀವಿ. ಕ್ರೋಮಿಯಂ ನೈಟ್ರೇಟ್ ಅಂತ ಹೇಳ್ತೀವಿ. ಕ್ರೋಮಿಯಂ ನೈಟ್ರೇಟ್ ಅಂತ ಹೇಳಿ ನೋಡ್ರಿ. ಅಮೋನಿಯಂ ಡೈಕ್ರೋಮೇಟ್ ಯಾವ ಬಣ್ಣ ಐತಿ? ಗ್ರೀನ್ ಬಣ್ಣ ಐತಿ. ಸೊ ಇದನ್ನು ಕುದಿಸಿದಾಗ Cr2O3 ಪ್ಲಸ್ N2 ಪ್ಲಸ್ H2O ಮಾಲಿಕ್ಯೂಲ್ಸ್ ನಮಗ್ ಸಿಗ್ತಾವು ಅಂತ ಹೇಳ್ತೀವಿ. ರೈಟ್. ನೆಕ್ಸ್ಟ್ ಕ್ವಶನ್, ಕಪ್ಪೆಗಳು ಯಾವ ಪ್ರಾಣಿ ವರ್ಗಕ್ಕೆ ಸೇರುತ್ತವೆ? ಕಪ್ಪೆಗಳು ಯಾವ ಪ್ರಾಣಿ ವರ್ಗಕ್ಕೆ ಸೇರುತ್ತವೆ? ದ್ವಿಚರಗಳು, ಸರೀಸೃಪಗಳು, ಮೀನುಗಳು ಅಥವಾ ಸಸ್ತನಿಗಳು? ಯಾವ್ದಕ್ ಸೇರ್ತಾವ್ರಿ? ಕಪ್ಪೆಗಳು ಅಂದ್ರೆ ದ್ವಿಚರಗಳಿಗೆ ಸೇರ್ತಾವು ಅಂತ ಹೇಳ್ತೇವೆ. ದ್ವಿಚರಗಳಿ ಅಂತ ಹೇಳ್ತೇವೆ. ಸಸ್ತನಿಗಳಂತಂದ್ರೆ ಮ್ಯಾಮಲ್ಸ್. ದ್ವಿಚರಗಳಂದ್ರೆ ಆಂಫಿಬಿಯನ್ಸ್. ದ್ವಿಚರಗಳಂದ್ರೆ ಆಂಫಿಬಿಯನ್ಸ್ ಅಂತ ಹೇಳ್ತೇವೆ. ಸರೀಸೃಪಗಳು ಅಂತಂದ್ರೆ ರೆಪ್ಟೈಲ್ಸ್ ಅಂತ ಫಿಶಸ್, ಸ್ಪೈಸಸ್ ಅಂತ ಹೇಳ್ತೇವೆ. ಸ್ಪೈಸಸ್ ಅನ್ನೋ ಒಂದು ಗುಂಪಿಗೆ ಬರ್ತದ ಅಂತ ಹೇಳ್ತೇವೆ. ಹೌದಾ? ಇಲ್ಲಿ ಆಂಫಿಬಿಯನ್ಸ್ ಅಂತಂದ್ರೆ ದ್ವಿಚರಗಳು ಅಂತಂತಂದ್ರೆ ಇವು ಭೂಮಿ ಮತ್ತು ನೀರಿನಲ್ಲಿ ಎರಡರದಲ್ಲಿ ವಾಸ ಮಾಡ್ತಾವು ಅಂತ ಹೇಳ್ತೇವೆ. ಭೂಮಿ ಮತ್ತು ನೀರು ಎರಡರದೊಳಗಡೆ ವಾಸ ಮಾಡ್ತಾವು ಅಂತ ಹೇಳ್ತೇವೆ. ಹೌದಾ? ಭೂಮಿ ಮೇಲೆ ವಾಸ ಮಾಡ್ತಿರ್ಬೇಕಾದ್ರೆ ಇವು ಶ್ವಾಸಕೋಶ, ಲಂಗ್ಸ್ ಮುಖಾಂತರ, ಶ್ವಾಸಕೋಶದ ಮುಖಾಂತರ ಉಸಿರಾಡ್ತಾವು ಅಂತ ಹೇಳ್ತೇವೆ. ನೀರಿನಲ್ಲಿ ಅಂತಂದ್ರೆ ಕಿವಿರುಗಳು. ನೀರಿನಲ್ಲಿ ಏನಪ್ಪಾ ಅಂದ್ರೆ ಕಿವಿರುಗಳ ಮುಖಾಂತರ ಉಸಿರಾಡ್ತಾವು. ಕಿವಿರು ಅಥವಾ ಗಿಲ್ಸ್ ಅಂತ ಹೇಳ್ತೇವಲ್ಲ, ಗಿಲ್ಸ್. ಲಂಗ್ಸ್ ಅಥವಾ ಶ್ವಾಸಕೋಶದ ಮುಖಾಂತರ ಉಸಿರಾಡ್ತಾವು ಅಂತ ನಾವು ಹೇಳ್ತೇವೆ. ರೈಟ್. ಸೊ ಇಲ್ಲಿ ದ್ವಿಚರಗಳು ಅಂತಂದ್ರೆ ಏನು? ಆಂಫಿಯನ್ಸ್. ಸೊ ಆಂಫಿಯನ್ಸ್ ಗ್ರೂಪಿಗೆ ಸೇರುವಂತಹ ಪ್ರಾಣಿ ಯಾವ್ದಪ್ಪ ಅಂದ್ರೆ ಕಪ್ಪೆ ಅಂತ ಹೇಳ್ತೀವಿ. ಸೊ ಕಪ್ಪೆ ಇದು ಭೂಮಿ ಮೇಲೂ ವಾಸ ಮಾಡ್ತದ, ನೀರಿನಲ್ಲಿನೂ ವಾಸ ಮಾಡ್ತದ. ಭೂಮಿ ಮೇಲೆ ಇದ್ದಾಗ ಶ್ವಾಸಕೋಶದ ಮುಖಾಂತರ ಉಸಿರಾಡಿದ್ರೆ, ನೀರಿನ ಒಳಗಡೆ ಇದ್ದಾಗ ಕಿವಿರುಗಳ ಮುಖಾಂತರ ಇದೇನಾಗ್ತದ? ಉಸಿರಾಡ್ತದ ಅಂತ ನಾವು ಹೇಳ್ತೀವಿ. ರೈಟ್. ನೋಡಿ, ದ್ವಿಚರಗಳು ನೀರು ಮತ್ತು ಭೂಮಿ ಎರಡರಲ್ಲೂ ಜೀವನದ ಹಂತಗಳನ್ನು ಹೊಂದಿವೆ. ಕಪ್ಪೆ, ನೆಲಗಪ್ಪೆ, ಸಲಮಂಡರ್ ಇವುಗಳ ಉದಾಹರಣೆಗಳು ಅಂತ ಹೇಳ್ತೀವಿ. ಸರೀಸೃಪಗಳ ಉದಾಹರಣೆ ಹಾವು, ಹಲ್ಲಿ, ಮೊಸಳೆ, ಆಮೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೀನುಗಳ ಉದಾಹರಣೆ ಮುಖ್ಯವಾಗಿ ಜಲಚರ ಪ್ರಾಣಿಗಳು ಅಂತ ಹೇಳ್ತೀವಿ. ಕಿವಿರುಗಳ ಮೂಲಕ ಇವು ಉಸಿರಾಡ್ತಾವು ಅಂತ ಹೇಳ್ತೀವಿ. ಸಸ್ತನಿಗಳು ಅಂತಂದ್ರೆ ಹಾಲು ಉಣಿಸುವ ಲಕ್ಷಣ ಹೊಂದಿರುವಂತಹ ಪ್ರಾಣಿಗಳಿಗೆ ನಾವೇನಂತೀವಪ್ಪ ಅಂದ್ರೆ ಸಸ್ತನಿಗಳು ಅಂತ. ಯಾವ ಪ್ರಾಣಿಗೆ ಹಾಲು ಉಣಿಸುವಂತಹ ಏನು ಲಕ್ಷಣ ಇರ್ತದಲ್ಲ, ಅಂತ ಲಕ್ಷಣ ಹೊಂದಿರುವಂತ ಪ್ರಾಣಿಗಳಿಗೆ ನಾವೇನಂತೀವಿ? ಸಸ್ತನಿಗಳು ಅಂತ ಹೇಳ್ತೇವೆ. ಯಾವ್ಯಾವಪ್ಪ ಅಂದ್ರೆ ಮಾನವ ಆಗಿರ್ಬೋದು, ಹಸು, ನಾಯಿ ಮುಂತಾದವು ಅಂತ ಹೇಳ್ತೇವೆ. ಹಸು, ನಾಯಿ ಮುಂತಾದವು ಅಂತ ಹೇಳ್ತೇವೆ. ರೈಟ್. ನೆಕ್ಸ್ಟ್, ಗಂಧಕಾಮ್ಲದಲ್ಲಿ ಸಲ್ಫರಿಕ್ ಆಸಿಡ್. ಗಂಧಕಾಮ್ಲ ಅಂದ್ರೆ ಸಲ್ಫರಿಕ್ ಆಸಿಡ್ ದಲ್ಲಿ ಆಮ್ಲಜನಕದ ಉತ್ಕರ್ಷಣ ಸ್ಥಿತಿ, ಆಕ್ಸಿಡೇಷನ್ ಸ್ಟೇಟ್ ಯಾವುದು? ಆಮ್ಲಜನಕದ ಉತ್ಕರ್ಷಣ ಸ್ಥಿತಿ +5O, +4O, -2O, +6O ಯಾವ್ದಪ್ಪ ಅಂತಂದ್ರ -2. ಸಲ್ಫರಿಕ್ ಆಸಿಡ್ ಒಳಗಡೆ ಕೇಳೋಣ. ಸಲ್ಫರಿಕ್ ಆಸಿಡ್ ಒಳಗಡೆ ಹೌದಾ? H2SO4 ಒಳಗಡೆ. ನಾರ್ಮಲಿ H2SO4 ಒಳಗಡೆ ಆಕ್ಸಿಜನ್ ಅದು ಆಕ್ಸಿಡೇಷನ್ ಸ್ಟೇಟ್ ಏನಂತ ಕೇಳೋಣ? -2 ಅಂತ ಕೇಳೋಣ. ಸಲ್ಫರ್ದ್ ಕೇಳಿದ್ರೆ +6 ಬರ್ತದೆ. ಸಲ್ಫರ್ದ್ ಕೇಳಿದ್ರೆ +6 ಬರ್ತದೆ. ರೈಟ್. ಹೈಡ್ರೋಜನ್ ಅಂದ್ರೆ +1 ಅಂತ ಬರ್ತದೆ. ನೋಡ್ರಿ ನೋಡ್ರಿ, ಗಂಧಕಾಮ್ಲದ ರಾಸಾಯನಿಕ ಸೂತ್ರ ಏನೈತಿ? H2SO4 ಐತಿ. ಇದರಲ್ಲಿ 3 ಅಂಶಗಳದಾವ. ಒಂದು ಹೈಡ್ರೋಜನ್, ಒಂದು ಗಂಧಕ, ಒಂದು ಆಮ್ಲಜನಕ. ಹೈಡ್ರೋಜನ್, ಸಲ್ಫರ್ ಆರ್ ಆಕ್ಸಿಜನ್ ಅಂತ ಹೇಳ್ತೇವೆ. ಸಲ್ಫರ್ ಆರ್ ಆಕ್ಸಿಜನ್ ಅಂತ ಹೇಳ್ತೇವೆ. ನಾರ್ಮಲಿ ಉತ್ಕರ್ಷಣ ಸ್ಥಿತಿ ಅಂದ್ರೆ ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳ್ತೀವಿ.
ಸೊ ಆಕ್ಸಿಡೇಷನ್ ಸ್ಟೇಟ್ ಒಳಗಡೆ ಆಕ್ಸಿಜನ್ ಎಷ್ಟಿರ್ತದಪ್ಪ ಅಂತಂದ್ರೆ -2 ಇರ್ತದ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಬಹುತೇಕ ಸಂಯುಕ್ತ, ಮತ್ತೆ ಎಲ್ಲಾ ಸಂಯುಕ್ತಗಳಲ್ಲಿ ಇರಂಗಿಲ್ರಿ, ಎಲ್ಲಾ ಕಾಂಪೌಂಡ್ಸ್ ಒಳಗಡೆನು ಇರಂಗಿಲ್ರಿ. ಕೆಲವೊಂದಿಷ್ಟು ಆಕ್ಸಿಡೇಷನ್ ಸ್ಟೇಟ್ಸ್ ಅಷ್ಟೇ -2 ಅದಾವ, ಪರ್ಟಿಕ್ಯುಲರ್ಲಿ H2SO4 ಸಲ್ಫರಿಕ್ ಆಸಿಡ್ ಒಳಗಡೆ ಅಂತ ಹೇಳ್ತೀವಿ. ಸೊ ಇಲ್ಲಿ H2SO4 ಟೋಟಲ್ ಎಷ್ಟಪ್ಪ ಅಂತಂದ್ರೆ 4 ಆಮ್ಲಜನಕದ ಏನದಾವಪ್ಪ ಅಂತಂದ್ರೆ ಪರಮಾಣುಗಳದಾವ. ಸೊ 4 × -2 ಅಂದ್ರೆ ಎಷ್ಟಾಗ್ತೈತಿ? -8 ಆಗ್ತದ ಅಂತ ಹೇಳ್ತೀವಿ. 4 × -2 ಅಂದ್ರೆ ಎಷ್ಟಾಗ್ತದ? -8 ಆಗ್ತದೆ. ಈಗ ತಟಸ್ಥ ಸಂಯುಕ್ತದಲ್ಲಿ ಅಂತಂದ್ರೆ ನ್ಯೂಟ್ರಲ್ ಕಂಪೌಂಡ್ಸ್ ಅಲ್ಲಿ ಎಲ್ಲಾ ಉತ್ಕರ್ಷಣ ಸ್ಥಿತಿಗಳ ಮೊತ್ತ ಎಷ್ಟಿರ್ತದ? 0 ಇರ್ತದ ಅಂತ ಹೇಳ್ತೀವಿ. ಸಮ್ ಆಫ್ ನ್ಯೂಟ್ರಲ್ ಕಂಪೌಂಡ್ಸ್ ಒಳಗಡೆ ಸಮ್ ಆಫ್ ಆಕ್ಸಿಡೇಷನ್ ಸ್ಟೇಟ್ಸ್ ಎಷ್ಟಿರ್ತದ? 0 ಇರ್ತದ ಅಂತ ಹೇಳ್ತೀವಿ. ಸೊ ಈಗ H2SO4 ಅಂತಂದ್ರ ಈಗ ನೋಡ್ರಿ, H2SO4. ಸೊ H ಹೈಡ್ರೋಜನ್ ಎಷ್ಟು ಮಾಲಿಕ್ಯೂಲ್ಸ್ ಅದಾವ್? 2H ಮಾಲಿಕ್ಯೂಲ್ಸ್ ಅದಾವ್, ಅಂದ್ರೆ 2H ಅಂತೇವಿ, ಹೌದಾ? ಪ್ಲಸ್ ಸಲ್ಫರ್ ಎಷ್ಟೈತಿ? ಒಂದೇ ಮಾಲಿಕ್ಯೂಲ್ ಐತಿ, ಪ್ಲಸ್ ಏನೈತಿ? 4 × 0 = 0 ಅಂತ ಹೇಳ್ತೀವಿ. ಈಗ ಇವನೇ ಹಾಕ್ರಿ. ಹೈಡ್ರೋಜನ್ ಎಷ್ಟಿರ್ತದಪ್ಪ ಅಂತಂದ್ರೆ 1 ಇರ್ತದ. ಹೈಡ್ರೋಜನ್ ಎಷ್ಟೈತಪ್ಪ ಅಂತಂದ್ರೆ 1 ಐತಿ. ಸಲ್ಫರ್ದು ಗೊತ್ತಿಲ್ಲ, 4 × -2 ಅಂತ ಹೇಳ್ತೀವಿ. 4 × -2 ಅಂತ ಹೇಳ್ತೀವಿ. ಸೊ +2 -8 ಅಂತಂದ್ರೆ 6 ಆಗ್ತದ. ಸೊ S = +6. S = +6 ಆಗ್ತದ ಅಂತ ಹೇಳ್ತೀವಿ. S = +6. ಸೊ ಇಲ್ಲಿ ನಮಗ ಹೈಡ್ರೋಜನ್ ಎಷ್ಟು ಕೊಡ್ತೈತಿ? ಎಷ್ಟೈತಿ? ಹೈಡ್ರೋಜನ್ +1 ಐತಿ. ಸೊ ಆಕ್ಸಿಜನ್ ಎಷ್ಟೈತಿ? -2 ಐತಿ. ನೆಕ್ಸ್ಟ್ ಸಲ್ಫರ್ದ ಎಷ್ಟೈತಿ? +6 ಐತಿ ಅಂತ. ಸೊ H2SO4 ಒಳಗಡೆ ನಮಗ್ ಬೇಕಾಗಿತ್ತು, ಹೌದಾ? ಈಗ ನಾರ್ಮಲಿ H2SO4 ಒಳಗಡೆ ಉತ್ಕರ್ಷಣ ಸ್ಥಿತಿ H ಎಷ್ಟೈತಿ? +1, S ಎಷ್ಟೈತಿ? +6, O ಎಷ್ಟೈತಿ? -6 ಐತಿ. ಸೊ ಎಲ್ಲಾದ್ರೊಳಗಡೆ ಆಮ್ಲಜನಕ ಯಾವಾಗ್ಲೂ -2 ಆಗಿರುವುದಿಲ್ಲ. ಹಂಗಿತ್ತಂತಂದ್ರೆ ಮುಖ್ಯ ಅಪವಾದಗಳು ಏನಪ್ಪ? ನಾರ್ಮಲ್ ಆಕ್ಸೈಡ್ಸ್ ಎಷ್ಟಿರ್ತದ? -2 ಇರ್ತದೆ. ಪೆರಾಕ್ಸೈಡ್ಸ್ ಅಂತಂದ್ರೆ -1 ಅಂತ ಬರ್ತದೆ. ಪೆರಾಕ್ಸೈಡ್ಸ್ ಅಂತಂದ್ರೆ -1 ಬರ್ತದೆ. ಸೂಪರ್ ಆಕ್ಸೈಡ್ ಒಳಗಡೆ ಆಕ್ಸಿಜನ್ ಎಷ್ಟಿರ್ತದಪ್ಪ ಅಂದ್ರೆ -1/2 ಇರ್ತದೆ. OF2 ಒಳಗಡೆ ಆಕ್ಸಿಜನ್ ಎಷ್ಟಿರ್ತದಪ್ಪ ಅಂದ್ರೆ +2 ಇರ್ತದೆ. O2F2 ಒಳಗಡೆ ಎಷ್ಟಿರ್ತದ? +1 ಇರ್ತದೆ. ಇದು ನೆನಪಿರ್ಲಿ ನಿಮ್ಗೆ, ಇದು ನೆನಪಿರ್ಲಿ. ನಾರ್ಮಲಿ H2SO4 ಒಳಗಡೆ ಎಷ್ಟೈತಪ್ಪ ಅಂತಂದ್ರೆ ಆಕ್ಸಿಜನ್ -2 ಐತಿ. ಅದು ನಾರ್ಮಲ್ ಆಕ್ಸೈಡ್ಸ್ ಒಳಗಡೆ ಬರ್ತದ ಅಂತ ಹೇಳ್ತೀವಿ. ನಾರ್ಮಲ್ ಸಾಮಾನ್ಯ ಆಮ್ಲಗಳಲ್ಲಿ ಆಕ್ಸಿಜನ್ ಆಮ್ಲಜನಕ ಎಷ್ಟಿರ್ತದಪ್ಪ ಅಂದ್ರೆ -2 ಇರ್ತದ ಅಂತ ಹೇಳ್ತೇವೆ. -2 ಎಲ್ಲಾದ್ರೊಳಗ. ಅದೇ ಪೆರಾಕ್ಸೈಡ್ ಅಂತ ಬಂತಂದ್ರ -1 ಇರ್ತದ. ಸೂಪರ್ ಆಕ್ಸೈಡ್ ಅಂತ ಬಂತಂದ್ರ -1/2 ಇರ್ತದ. OF2 ಅಂತ ಬಂತಂದ್ರ +2 ಇರ್ತದ. O2F2 ಅಂತಂದ್ರೆ ಏನು? +1 ಇರ್ತದ ಅಂತ ನಾವು ಹೇಳ್ತೀವಿ, ರೈಟ್? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೂರ್ಯನ ಬೆಳಕು, ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಸಲ್ಫರ್ದ ಕೇಳ್ದ ಅಂತಂದ್ರ +6 ಬರ್ತದೆ. ಸಲ್ಫರ್ದ ಕೇಳ್ದ ಅಂದ್ರೆ +6 ಬರ್ತದೆ. ಇಲ್ಲಿ ನಿಮಗೆ ಎಕ್ಸಾಮಿಗ H2SO4 ಅಂತಂದ್ರ ಇಲ್ಲಿ 4 ಅಣುಗಳ ಆಕ್ಸಿಜನ್ ಎಷ್ಟು ಉತ್ಕರ್ಷಣ ಎಷ್ಟು ಐತೆ ಅಂತ ಕೇಳಿದ್ರೆ ನೀವೇನ್ ಹೇಳ್ಬೇಕು? -8 ಅಂತ ಹೇಳ್ಬೇಕು. ಬರೀ ಆಕ್ಸಿಜನ್ ಸ್ಥಿತಿ ಎಷ್ಟಂತ ಕೇಳಿದ್ರೆ ಏನು? -2 ಅಂತ ಹೇಳ್ಬೇಕು, ರೈಟ್? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೂರ್ಯನ ಬೆಳಕಿನ ವರ್ಣಪಟಲದಲ್ಲಿ 7 ಬಣ್ಣಗಳಿವೆ ಎನ್ನುವುದಾದರೆ ಮಧ್ಯದಲ್ಲಿರುವ ಬಣ್ಣ ಯಾವುದು? ಸೂರ್ಯನ ಬೆಳಕಿನ ವರ್ಣಪಟದಲ್ಲಿ, ಓಕೆ, ಸೂರ್ಯನ ಬೆಳಕಿನ ವರ್ಣಪಟದಲ್ಲಿ ಅಂದ್ರೆ ಈಗ ಒಂದು ಪ್ರಿಸಮ್ ಅಂತ ಅನ್ನೋದು, ಒಂದು ಪ್ರಿಸಮ್ ಅಂತ ಅನ್ನೋದು, ಒಂದು ಪ್ರಿಸಮ್ ಅಂತ ಅನ್ನೋ, ಹೌದಾ? ಸೂರ್ಯನ ಬೆಳಕು ಏನಾಗ್ತದಪ್ಪ ಅಂದ್ರೆ ಇದು ಬಿದ್ದ ಮೇಲೆ ಆಗ್ತಾವ, ಇವು ಚದುರುವಿಕೆಗೊಳ್ತಾವು ಅಂತ ಹೇಳ್ತೀವಿ. ಇವ್ ಏನಾಗ್ತದ? ಬಣ್ಣ ಚದುರುವಿಕೆಗೊಳ್ತಾವು, ಬಣ್ಣಗಳು ಬಿಡುಗಡೆ ಆಗ್ತಾವು ಅಂತ ಹೇಳ್ತೀವಿ. ಸೊ ಆ ಬಣ್ಣಗಳು ಬಿಡುಗಡೆ ಆದ್ರೆ ನಾವ್ ಏನಂತೀವಿ? ವಿಬ್ಜಿಯಾರ್ ಅಂತ ಹೇಳ್ತೀವಿ. ರೇನ್ಬೋ ಕಲರ್ಸ್ ಅಂತ ಹೇಳ್ತೀವಿ, ವಿಬ್ಜಿಯಾರ್, ಹೌದಾ? ವಿಬ್ಜಿಯಾರ್ ಅಂತ ಹೇಳ್ತೀವಿ. ಈ ಕೇಳಿದ ಕ್ವಶನ್ ಏನು? ಸೂರ್ಯನ ಬೆಳಕಿನ ವರ್ಣಪಟಗಳು, ಹೌದಾ? 7 ಬಣ್ಣಗಳದು. 1 2 3 4 5 6 7 7 ಬಣ್ಣಗಳಲ್ಲಿ 7 ಬಣ್ಣಗಳ ಮಧ್ಯದಲ್ಲಿ ಇರುವುದು ಯಾವುದು? ಮೊದಲು 3, ಆಮೇಲೆ 3, ಮಧ್ಯೆ ಇರುವುದು ಯಾವುದು? ಹಸಿರು ಅಂತ ಹೇಳ್ತೀವಿ. ಗ್ರೀನ್ ಅಂದ್ರೆ ಹಸಿರು ಅಂತ ಹೇಳ್ತೀವಿ, ಹಸಿರು ಅಂತ ಹೇಳ್ತೀವಿ, ಹೌದಾ? ಸೂರ್ಯನ ಬೆಳಕಿನ ವರ್ಣಪಟಲದಲ್ಲಿ ಎಷ್ಟದಾವಪ್ಪ ಅಂತಂದ್ರ 7 ಬಣ್ಣಗಳಲ್ಲಿ ಮಧ್ಯದಲ್ಲಿರೋದು ಯಾವ್ದಪ್ಪ ಅಂತಂದ್ರೆ ಹಸಿರು ಅಂತ ಹೇಳ್ತೀವಿ. ಮಧ್ಯದಲ್ಲಿರೋದು ಯಾವ್ದಪ್ಪ ಅಂದ್ರ ಹಸಿರು ಅಂತ ಹೇಳ್ತೀವಿ, ರೈಟ್? ನೋಡ್ರಿ, ಸೂರ್ಯನ ಬಿಳಿ ಬೆಳಕು ಒಂದೇ ಬಣ್ಣದಿಂದ ಕೂಡಿರುವುದಿಲ್ಲ. ಇದರಲ್ಲಿ ವಿವಿಧ ತರಂಗಾಂತರಗಳು ಅಂದ್ರೆ ವೇವ್ಲೆಂತ್ ಗೋಚರವಾಗ್ತಾವ ಅಂತ ಹೇಳ್ತೀವಿ. ವಿವಿಧ ತರಂಗಾಂತರಗಳು ಅದಾವು ಅಂತ ಹೇಳ್ತೀವಿ. ಬಿಳಿ ಬೆಳಕನ್ನು ಪ್ರಿಸಮ್ ಮೂಲಕ ಹಾಯಿಸಿದಾಗ ಅದು ವಿವಿಧ ಬಣ್ಣಗಳಾಗಿ ವಿಭಜನೆ ಆಗುತ್ತದೆ ಅಂತ ಹೇಳ್ತೀವಿ. ಬಿಳಿ ಬೆಳಕು ಏನು ಪ್ರಿಸಮ್ ಮುಖಾಂತರ ಹಾಯಿಸಿದಾಗ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ವಿವಿಧ ಬಣ್ಣಗಳ ಗೋಚರಣೆ ಆಗ್ತದೆ. ಎಷ್ಟು ವಿವಿಧ ಬಣ್ಣಗಳು ಎಷ್ಟದಾವಪ್ಪ ಅಂದ್ರೆ 7 ಅದಾವು ಅಂತ ಹೇಳ್ತೀವಿ. ಸೊ ಅಂತ ವಿದ್ಯಮಾನಕ್ಕೆ ನಾವ್ ಏನಂತೀವಿ?
ಬೆಳಕಿನ ವರ್ಣ ವಿಕಿರಣ ಅಂತ ಹೇಳ್ತೀವಿ, ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕೇಳ್ತೀವಿ. ಸೊ ಆ ಪ್ರೊಸೆಸಿಂಗ್ ನಾವ್ ಏನಂತೀವಿ, ಡಿಸ್ಪರ್ಷನ್ ಆಫ್ ಲೈಟ್. ಲೈಟ್ ಸ್ಕ್ಯಾಟರ್ ಆಗ್ತದ ಅಂತ ಹೇಳ್ತೀವಿ, ಲೈಟ್ ಸ್ಕ್ಯಾಟರ್ ಆಗ್ತದ ಅಂತ ಹೇಳ್ತೀವಿ, ರೈಟ್. ಸೊ ನೋಡ್ರಿ, ಸಾಂಪ್ರದಾಯಿಕವಾಗಿ ಗೋಚನ ವರ್ಣಪಟದಲ್ಲಿ 7 ಬಣ್ಣಗಳು ಯಾವ್ದಾವ್ದಪ್ಪ ಅಂದ್ರೆ ನೇರಳೆ ಆಗಿರ್ಬೋದು, ಇಂಡಿಗೋ ಆಗಿ, ನೀಲಿ, ಹಸಿರು, ಹಳದಿ, ಕಿತ್ತಳೆ, ಕೆಂಪು ಅಂತ ಹೇಳ್ತೀವಿ. 7 ಬಣ್ಣಗಳು, ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಂತ ಹೇಳ್ತೀವಿ, ಯೆಲ್ಲೋ, ಆರೆಂಜ್, ರೆಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾರ್ಮಲಿ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದ್ರ ಮೇಲೆ ಮತ್ತೆ ಬೇರೆ ಬೇರೆ ತರ ಯಾವ ಕ್ವಶನ್ ಕೇಳ್ಬೋದಪ್ಪ ಅಂದ್ರೆ ಇಲ್ಲಿ ತರಾಂಗಾಂತರಗಳು ಅಂತ ಹೇಳ್ತೀವಿ. ಅಂದ್ರ ಬೆಳಕು ಗೋಚರ ಆಗ್ತಿರ್ಬೇಕಪ್ಪ ಅಂದ್ರೆ ಅಲ್ಲಿ ವಿಭಿನ್ನ ರೀತಿ ಅಂದ್ರೆ ಒಂದೊಂದು ಬಣ್ಣಗಳಿಗೆ ಒಂದೊಂದು ರೀತಿಯಾದಂತ ತರಂಗಾಂತರಗಳು, ಒಂದೊಂದು ರೀತಿಯಾದಂತ ವೇವ್ ಲೆಂತ್ ಅದಾವು ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಅತ್ಯಂತ ಕಡಿಮೆ ತರಂಗಾಂತರ ಹೊಂದಿರುವಂತ ಬಣ್ಣ ಯಾವ್ದಪ್ಪ ಅಂದ್ರೆ ನೇರಳೆ ಬಣ್ಣ ಅಂತ ಹೇಳ್ತೀವಿ. ಯಾವ್ದು? ನೇರಳೆ ಬಣ್ಣ. ನೋಡ್ರಿ, ವಿಬ್ಜಿಯೋರ್ ಒಳಗಡೆ ಯಾವ್ದಪ್ಪ ಅಂದ್ರ ವೈಲೆಟ್ ಅಂದ್ರ ನೇರಳೆ. ನೇರಳೆ ಬಣ್ಣ ಅತ್ಯಂತ ಕಡಿಮೆ ತರಂಗಾಂತರ ಹೊಂದಿರುತ್ತದ. ಅತ್ಯಂತ ಹೆಚ್ಚು ಹೊಂದಿರೋದು ಯಾವ್ದಪ್ಪ ಅಂತಂದ್ರ ರೆಡ್ ಅಂತ ಹೇಳ್ತೀವಿ. ಅತ್ಯಂತ ಹೆಚ್ಚು ತರಂಗಾಂತರ ಯಾವ್ದು ಹೊಂದೈತಿ? ಕೆಂಪು ಹೊಂದೈತಿ. ಅತ್ಯಂತ ಕಡಿಮೆ ತರಂಗಾಂತರ ಯಾವ್ದು ಹೊಂದೈತಿ? ನೇರಳೆ ಬಣ್ಣ ಹೊಂದೈತಿ ಅಂತ ಹೇಳ್ತೀವಿ. ಸೊ ಈಗ ನಾರ್ಮಲಿ ನಾವು ಬೆಳಕಿನ ವೇಗ, ಆವೃತ್ತಿ ಮತ್ತು ತರಂಗಾಂತರ ಸಂಬಂಧವಾಗಿ ಇಲ್ಲೊಂದು ಫಾರ್ಮುಲಾ ಬರ್ತದೆ, ಬೆಳಕಿನ ವೇಗ. ಓಕೆ, ಬೆಳಕಿನ ವೇಗ, ಆವೃತ್ತಿ ಅಂತಂದ್ರ ಫ್ರೀಕ್ವೆನ್ಸಿ ಅಂತ ಹೇಳ್ತೇವಿ, ತರಂಗಾಂತರ ಅಂದ್ರ ವೇವ್ ಲೆಂತ್ ಅಂತ ಹೇಳ್ತೀವಿ, ವೇವ್ ಲೆಂತ್ ಅಂತ ಹೇಳ್ತೀವಿ, ವೇವ್ ಲೆಂತ್ ಅಂತ ಹೇಳ್ತೀವಿ. ಸೊ ಈ ಸಿ ಇಸ್ ಈಕ್ವಲ್ ಟು ಎಫ್ ಇಂಟು ಲ್ಯಾಮಡಾ ಅಂತ ಹೇಳ್ತೀವಿ, ಎಫ್ ಇಂಟು ಲ್ಯಾಮಡಾ ಅಂತ ಹೇಳ್ತೀವಿ. ಇಲ್ಲಿ ನಾರ್ಮಲಿ ಸಿ ಅಂತಂದ್ರೆ ಏನು? ಬೆಳಕಿನ ವೇಗ. ಎಫ್ ಅಂತಂದ್ರೆ ಏನು? ಫ್ರೀಕ್ವೆನ್ಸಿ ಅಥವಾ ಆವೃತ್ತಿ ಅಂತ ಹೇಳ್ತೀವಿ. ಲ್ಯಾಮ್ಡಾ ಅಂತಂದ್ರೆ ಏನು? ತರಂಗಾಂತರ ಅಥವಾ ವೇವ್ ಲೆಂತ್ ಅಂತ ಹೇಳ್ತೀವಿ, ತರಂಗಾಂತರ ಅಥವಾ ವೇವ್ ಲೆಂತ್ ಅಂತ ಹೇಳ್ತೀವಿ. ಸೊ ಇಲ್ಲಿ ವೇವ್ ಲೆಂತ್ ಕಡಿಮೆ ಆದಂಗ ಫ್ರೀಕ್ವೆನ್ಸಿ ಏನಾಗ್ತದ? ಜಾಸ್ತಿ ಆಗ್ತದ ಅಂತ ಹೇಳ್ತೀವಿ. ಇಲ್ಲಿ ವೇವ್ ಲೆಂತ್ ಕಡಿಮೆ ಆದಾಗ ಫ್ರೀಕ್ವೆನ್ಸಿ ಅಂತಂದ್ರೆ ಆವೃತ್ತಿ ಏನಾಗ್ತದ? ಜಾಸ್ತಿ ಆಗ್ತದ ಅಂತ ಹೇಳ್ತೀವಿ. ವೇವ್ ಲೆಂತ್ ಕಡಿಮೆ ಆದಂಗ ಆವೃತ್ತಿ ಜಾಸ್ತಿ ಆಗ್ತದೆ ಅಂತಂದ್ರೆ ಇಲ್ಲಿ ಜಾಸ್ತಿ ವೇವ್ ಲೆಂತ್ ಇದಕ್ಕೈತಿ, ಇದಕ್ಕಿಂತಲೂ ಸ್ವಲ್ಪ ಇದು ಕಡಿಮೆ, ಇದಕ್ಕಿಂತಲೂ ಇದು ಕಡಿಮೆ, ಇದು ಕಡಿಮೆ, ಇದು ಕಡಿಮೆ, ಇದು ಕಡಿಮೆ ಅಂತ ಹೇಳ್ತೀವಿ. ಸೊ ಇಲ್ಲಿ ನೇರಳೆಗೆ ಏನೈತಪ್ಪ ಅಂತಂದ್ರೆ ತರಂಗಾಂತರ ಕಡಿಮೆ ಇತ್ತಪ್ಪ ಅಂದ್ರೆ ಆವೃತ್ತಿ ಏನೈತಿ? ಜಾಸ್ತಿ ಐತಿ ಅಂತ ಹೇಳ್ತೀವಿ. ನೇರಳೆ ಬಣ್ಣ ತರಂಗಾಂತರ ಕಡಿಮೆ ಇತ್ತಂತಂದ್ರೆ ಅದಕ್ಕೆ ಏನಿರ್ತದ? ಆವೃತ್ತಿ ಜಾಸ್ತಿ ಇರ್ತದ. ನೇರಳೆ ಏನು ಕೆಂಪು ಬಣ್ಣಕ್ಕ ತರಂಗಾಂತರ ಜಾಸ್ತಿ ಇತ್ತಪ್ಪ ಅಂದ್ರೆ ಆವೃತ್ತಿ ಏನಿರ್ತದ? ಕಡಿಮೆ ಇರ್ತದ ಅಂತ ಹೇಳ್ತೀವಿ. ಆವೃತ್ತಿ ಏನಿರ್ತದ? ಕಡಿಮೆ ಇರ್ತದ ಅಂತ ಹೇಳ್ತೀವಿ. ನೆಕ್ಸ್ಟ್, ಸೊ ಅವ್ರ ಆವೃತ್ತಿ ಹೆಚ್ಚಿರುವಂತದ್ದು ಯಾವ್ದು? ನೇರಳೆ. ಆದ್ರೆ ಆವೃತ್ತಿ ಕಡಿಮೆ ಇರೋದು ಯಾವ್ದು? ಕೆಂಪು ಬಣ್ಣ ಅಂತ ಹೇಳ್ತೀವಿ, ಕೆಂಪು ಬಣ್ಣ ಅಂತ ಹೇಳ್ತೀವಿ. ಸೊ ಇನ್ನೊಂದು ಫಾರ್ಮುಲಾ ಬರ್ತದೆ, ಬೆಳಕಿನ ಶಕ್ತಿ. ಒಂದು ಬೆಳಕಿನ ವೇಗ, ಇನ್ನೊಂದು ಬೆಳಕಿನ ಶಕ್ತಿ. ಬೆಳಕಿನ ವೇಗ ಇಸ್ ಈಕ್ವಲ್ ಟು ಸಿ ಇಸ್ ಈಕ್ವಲ್ ಟು ಎಫ್ ಇಂಟು ಲ್ಯಾಮ್ಡಾ ಅಂತ ಹೇಳಿದ್ವಿ, ಬೆಳಕಿನ ವೇಗದ. ಸೊ ಬೆಳಕಿನ ಶಕ್ತಿದ ಏನೈತಪ್ಪ ಅಂದ್ರೆ ಇ ಇಸ್ ಈಕ್ವಲ್ ಟು ಹೆಚ್ ಇಂಟು ಎಫ್ ಅಂತ ಹೇಳ್ತೀವಿ, ಹೆಚ್ ಇಂಟು ಎಫ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಇ ಅಂತಂದ್ರೆ ಏನು? ಶಕ್ತಿ, ಎನರ್ಜಿ ಅಂತ ಹೇಳ್ತೀವಿ. ಹೆಚ್ ಅಂದ್ರೆ ಪ್ಲಾಂಕ್ಸ್ ಸ್ಥಿರಾಂಕ, ಪ್ಲಾಂಕ್ಸ್ ಕಾನ್ಸ್ಟಂಟ್ ಅಂತ ಹೇಳ್ತೀವಿ, ಪ್ಲಾಂಕ್ಸ್ ಕಾನ್ಸ್ಟಂಟ್ ಅಂತ ಹೇಳ್ತೀವಿ, ಪ್ಲಾಂಕ್ಸ್ ಕಾನ್ಸ್ಟಂಟ್ ಅಂತ ಹೇಳ್ತೀವಿ. ಎಫ್ ಅಂದ್ರೆ ಏನು? ಫ್ರೀಕ್ವೆನ್ಸಿ ಅಥವಾ ಆವೃತ್ತಿ ಅಂತ ಹೇಳ್ತೀವಿ, ಫ್ರೀಕ್ವೆನ್ಸಿ ಅಥವಾ ಆವೃತ್ತಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಆವೃತ್ತಿ ಹೆಚ್ಚಾದಂತೆ ಏನಾಗ್ತದಪ್ಪ ಅಂದ್ರೆ ಶಕ್ತಿಯು ಹೆಚ್ಚಾಗುತ್ತದೆ ಅಂತ ಹೇಳ್ತೀವಿ. ಆವೃತ್ತಿ ಹೆಚ್ಚಾದಂತೆ ಶಕ್ತಿಯು ಹೆಚ್ಚಾಗುತ್ತದೆ ಅಂತ ಹೇಳ್ತೀವಿ. ಸೊ ಇಲ್ಲಿ ವೇವ್ ಲೆಂತ್ ಕಡಿಮೆ ಆದಾಗ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತದ. ಫ್ರೀಕ್ವೆನ್ಸಿ ಜಾಸ್ತಿ ಆದಂಗ ಏನಾಗ್ತದ? ಎನರ್ಜಿ ಜಾಸ್ತಿ ಆಗ್ತದ ಅಂತ ಹೇಳ್ತೀವಿ. ನೋಡ್ರಿ, ವೇವ್ ಲೆಂತ್ ಕಡಿಮೆ ಆದಂಗ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತದ. ಫ್ರೀಕ್ವೆನ್ಸಿ ಜಾಸ್ತಿ ಆದಂಗ ಎನರ್ಜಿ ಜಾಸ್ತಿ ಆಗ್ತದ ಅಂತ ಹೇಳ್ತೀವಿ. ವೇವ್ ಲೆಂತ್ ಅಂದ್ರೆ ತರಂಗಾಂತರ ಕಡಿಮೆ ಆದಂಗ ಆವೃತ್ತಿ ಏನಾಗ್ತದ? ಜಾಸ್ತಿ ಆಗ್ತದ. ಆವೃತ್ತಿ ಜಾಸ್ತಿ ಆದಂಗ ಏನಾಗ್ತದ? ಶಕ್ತಿ ಜಾಸ್ತಿ ಆಗ್ತದ ಅಂತ ಹೇಳ್ತೀವಿ. ಆವೃತ್ತಿ ಜಾಸ್ತಿ ಆದಂಗ ಏನಾಗ್ತದ? ಶಕ್ತಿ ಜಾಸ್ತಿ ಆಗ್ತದ ಅಂತ ಹೇಳ್ತೀವಿ. ಅದಕ್ಕೆ ಯು ವಿ ಕಿರಣಗಳು ಅಂತ ಹೇಳ್ತೀವಿ, ಅಲ್ಟ್ರಾ ವೈಲೆಟ್ ರೇಸ್ ಅಂತ ಹೇಳ್ತೀವಿ. ಸೊ ಈ ಅಲ್ಟ್ರಾ ವೈಲೆಟ್ ರೇಸ್ ತರಂಗಾಂತರ ಕಡಿಮೆ ಇದ್ರೂ ಸುದಕ್ಕೂ ಅದ್ರ ಆವೃತ್ತಿ ಜಾಸ್ತಿ ಇರೋದ್ರಿಂದ ಅವ್ರದ್ದು ಶಕ್ತಿ ಏನಾಗ್ತದ? ಜಾಸ್ತಿ ಹಾಕೊಂತ ಹೋಗ್ತದ. ಅದಕ್ಕ ನಮ್ದು ಓಝೋನ್ ಲೇಯರ್ ಮೇಲೆ, ಓಝೋನ್ ಪದರ ಮೇಲೆ ಏನಾಗ್ತದೆ? ಎಫೆಕ್ಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತದ ಅಂತ ಹೇಳ್ತೀವಿ, ಎಫೆಕ್ಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತದ ಅಂತ ಹೇಳ್ತೀವಿ. ಸೊ ನೋಡ್ರಿ, ನೇರಳೆ ಬಣ್ಣ ಅತಿ ಹೆಚ್ಚು ಶಕ್ತಿ, ಕೆಂಪು ಬಣ್ಣ ಅತಿ ಕಡಿಮೆ ಶಕ್ತಿ ಅಂತ ಹೇಳ್ತೀವಿ, ಕೆಂಪು ಬಣ್ಣ ಅತಿ ಕಡಿಮೆ ಶಕ್ತಿ ಅಂತ ಹೇಳ್ತೀವಿ. ಇಲ್ಲಿ ವಿಚಲನ ಅಂತ ಇನ್ನೊಂದು ಬರ್ತದೆ. ಬಿಳಿ ಬೆಳಕು ಪ್ರಿಸಮ್ ಮುಖಾಂತರ ಆದಾಗ ವಿಭಿನ್ನ ಬಣ್ಣಗಳು ವಿಭಿನ್ನ ಪ್ರಮಾಣದಲ್ಲಿ ಬಾಗುತ್ತವೆ ಅಂತ ಹೇಳ್ತೀವಿ. ವಿಭಿನ್ನ ಬಣ್ಣಗಳು ವಿಭಿನ್ನ ಪ್ರಮಾಣದಲ್ಲಿ ಬಾಗುತ್ತವೆ ಅಂತ ನಾವು ಹೇಳ್ತೇವಲ್ಲ. ಸೊ ಇಲ್ಲಿ ಗರಿಷ್ಠವಾಗಿ ಬಾಗುವಂತಹ ಬಣ್ಣ ಯಾವ್ದಪ್ಪ ಅಂದ್ರೆ ನೇರಳೆ ಬಣ್ಣ. ಕನಿಷ್ಠವಾಗಿ ಬಾಗುವಂತ ಬಣ್ಣ ಯಾವ್ದಪ್ಪ ಅಂದ್ರ ಕೆಂಪು ಬಣ್ಣ ಅಂತ ಹೇಳ್ತೀವಿ. ಗರಿಷ್ಠವಾಗಿ
ಬಾಗುವಂತ ಜಾಸ್ತಿ ಯಾವ್ದು ಬೆಂಡ್ ಆಗ್ತದಪ್ಪ ಅಂದ್ರೆ ನೇರಳೆ ಇಂಡಿಗೋ ಬೆಂಡ್ ಆಗ್ತದ, ವೈಲೆಟ್ ಬೆಂಡ್ ಆಗ್ತದ. ಕಡಿಮೆ ಯಾವ್ದು ಬೆಂಡ್ ಆಗ್ತದಪ್ಪ ಅಂತಂದ್ರೆ ರೆಡ್ ಬೆಂಡ್ ಆಗ್ತದ ಅಂತ ಹೇಳ್ತೇವೆ. ಸೊ ಮ್ಯಾಕ್ಸಿಮಮ್ ಡಿವಿಯೇಷನ್ ಯಾವ್ದು ವೈಲೆಟ್ ಐತಿ, ಮಿನಿಮಮ್ ಡಿವಿಯೇಷನ್ ಯಾವ್ದೈತಿ ನೇರಳೆ ಐತಿ ಅಂತ ಹೇಳ್ತೇವೆ. ಸೊ ನೇರಳೆ ಕೆಂಪು ಐತಿ ಅಂತ, ನೇರಳೆ ಹೆಚ್ಚು ಬಾಗುತ್ತದೆ, ಕೆಂಪು ಕಡಿಮೆ ಬಾಗುತ್ತದೆ ಅಂತ ಹೇಳ್ತೀವಿ. ಕೆಂಪು ಕಡಿಮೆ ಬಾಗುತ್ತದೆ ಅಂತ ನಾವು ಹೇಳ್ತೀವಿ. ಓಕೆ, ಗೊತ್ತಾಯ್ತ್ರಿ ಕಾನ್ಸೆಪ್ಟ್. ಈಗ ನೀವು ನೋಡ್ತಿರಲ್ಲ ನಾರ್ಮಲ್ಲಿ ಏನಪ್ಪಾ ಅಂತಂದ್ರ ಇದು ನಮ್ದು ಭೂಮಿ, ಇಲ್ಲಿ ಹಾರಿಜನ್ ಐತಿ, ಇಲ್ಲಿ ಹಾರಿಜನ್ ಐತಿ, ಇದು ಹಾರಿಜನ್ ಐತಿ. ಇಲ್ಲಿ ಏನತ್ತಪ್ಪ ಅಂದ್ರ ಸೂರ್ಯನ ಕಿರಣಗಳು ಒಂದು ಪ್ರಿಸಮ್ಮಿಗ ಡಿಕ್ಕಿ ಹೊಡೆದಾಗ ಇವು ಏನಾಗ್ತದಪ್ಪ ಅಂದ್ರ ವಿವಿಧ ಬಣ್ಣಗಳಾಗಿ ಬಿಡುಗಡೆ ಆಗ್ತಾವು ಅಂತ ಹೇಳ್ತೀವಿ. ವಿವಿಧ ಬಣ್ಣ, VIBGYOR, ವಿವಿಧ ಬಣ್ಣಗಳಾಗಿ ಬಿಡುಗಡೆ ಆಗ್ತದ ಅಂತ ಹೇಳ್ತೀವಿ. ಸೊ ಇದು ಹಾರಿಜನ್, ಇದು ಅಟ್ಮಾಸ್ಫಿಯರಿಕ್ ಲೇಯರ್ ಅಂದ್ರೆ ಇದು ಓಝೋನ್ ಲೇಯರ್ ಅಂತ ಹೇಳ್ಕೊರಿ, ಇದು ಓಝೋನ್ ಲೇಯರ್ ಅಂತ ಹೇಳ್ಕೊರಿ, ಇದು ಅರ್ತ್ ಅಂತ ತಗೋರಿ, ಭೂಮಿ ಅಂತ ತಗೋರಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಂದ್ರೆ ಕಡಿಮೆ ತರಂಗಾಂತರ ಅಂತಂದ್ರ ಯಾವ್ದಪ್ಪ ಅಂತಂದ್ರ VIBGYOR. ಹೌದಾ, ವೈಲೆಟ್ ಮತ್ತ ಇಂಡಿಗೋ ನಮ್ಮ ಭೂಮಿ ತನ ಏನಾಗ್ತದ ಅವು ಬರಂಗಿಲ್ಲ. ಓಕೆ, ಬ್ಲೂ ಏನಾಗ್ತದಪ್ಪ ಅಂದ್ರೆ ನಮ್ದು ಆಕಾಶದವರೆಗೂ ಏನಾಗ್ತದ, ಬ್ಲೂ ಗೋಚರ ವೇವ್ ಲೆಂತ್ ಏನಪ್ಪಾ ಅಂದ್ರೆ ತರಂಗಗಳು ಚಲಿಸ್ತಾವು ಅಂತ ಹೇಳ್ತೀವಿ. ನೆಕ್ಸ್ಟ್ ಯೆಲ್ಲೋ, ಆರೆಂಜ್, ರೆಡ್ ಇವ್ ಏನಾಗ್ತದ ನಮ್ಮ ಭೂಮಿ ಒಳಗ್ ತನಾನು ಬರ್ತದ. ಅದಕ್ಕ ನಮಗ ಸೂರ್ಯ ಕೆಂಪು ಬಣ್ಣದಾಗ ಹಳದಿ ಬಣ್ಣದಾಗ ನಮಗ ಕಾಣ್ತಾನ ಅಂತ ಹೇಳ್ತೀವಿ. ಕೆಂಪು, ಹಳದಿ ಮತ್ತ ಆರೆಂಜ್ ಬಣ್ಣದಾಗ ನಮಗ ಏನಾಗ್ತದೆ ಸೂರ್ಯ ಮುಳುಗೋದು ಉದಯಿಸ್ಬೇಕಾದ್ರೆ ನಮ್ಮ ಬಣ್ಣಗಳು ಕಾಣ್ತಾವಲ್ಲ. ಯಾಕಪ್ಪ ಅಂತಂದ್ರ ಈ ತರಾಂಗಾಂತರ ಮುಖಾಂತರ. ಯಾಕಂತಂದ್ರೆ ಯೆಲ್ಲೋ, ಆರೆಂಜ್, ರೆಡ್, ಹೌದಾ, ಯೆಲ್ಲೋ, ಆರೆಂಜ್, ರೆಡ್ ಇವ್ರದ್ದು ತರಂಗಾಂತರಗಳು ಜಾಸ್ತಿ ಇರೋದ್ರಿಂದ, ಓಕೆ, ಮತ್ತೆ ಆವೃತ್ತಿ ಕಡಿಮೆ ಆಗೋದ್ರಿಂದ, ಶಕ್ತಿ ಕಡಿಮೆ ಇರೋದ್ರಿಂದ ಇವು ನಮ್ಮ ವಾತಾವರಣದ ಮೇಲೆ ಯಾವುದೇ ರೀತಿಯಾದಂತ ಹಾನಿಗೊಳಗಾಗಂಗಿಲ್ಲ. ಅದೇ ಇಲ್ಲಿ ಗ್ರೀನ್ ಆಗಿರ್ಬೋದು, ಹಸಿರು ಬಣ್ಣ ಆಗಿರ್ಬೋದು, ಬ್ಲೂ ಬಣ್ಣ ಆಗಿರ್ಬೋದು. ಬ್ಲೂ ಏನಾಗ್ತದಪ್ಪ ಅಂದ್ರೆ ಆಕಾಶ ತನ ನಮಗ್ ಬೀಳ್ತದ. ಅದಕ್ಕೆ ನಮಗ ಆಕಾಶ ಬಿಳಿ ಬಣ್ಣ, ಬ್ಲೂ ನೀಲಿ ಬಣ್ಣದಾಗ ನಮಗ ಆಕಾಶ ಕಾಣ್ತದ ಅಂತ ಹೇಳ್ತೀವಿ. ಅದೇ ರೀತಿ ವೈಲೆಟ್ ಆಗಿರ್ಬೋದು ಅಥವಾ ಇಂಡಿಗೋ ಆಗಿರ್ಬೋದು. ಇವು ಏನಪ್ಪಾ ಅಂತಂದ್ರೆ ನಮ್ದು ಇದಕ್ ಶಕ್ತಿ ಜಾಸ್ತಿ ಇರೋದ್ರಿಂದ, ಇವು ಕಡಿಮೆ ತರಂಗಾಂತರ ಹೊಂದವು, ಆವೃತ್ತಿ ಜಾಸ್ತಿ ಐತಿ, ಆವೃತ್ತಿ ಜಾಸ್ತಿ ಆದಂಗ ಶಕ್ತಿ ಜಾಸ್ತಿ ಆಗ್ತದ ಅಂತ ಹೇಳಿವಿ. ಸೊ ಶಕ್ತಿ ಜಾಸ್ತಿ ಇರೋದ್ರಿಂದ ಇವು ನಮ್ದು ಓಝೋನ್ ಪದರವನ್ನ ಏನ್ ಮಾಡ್ತಾವಪ್ಪ ಅಂತಂದ್ರ ಓಝೋನ್ ಪದರ ಮೇಲೆ ಹೊಳಗ್ ಮಾಡ್ತಾವು ಅಂತ. ಅಂದ್ರ ಓಝೋನ್ ಪದರಗಳು ಏನಾಗ್ತದೆ ತೂತಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತವು ಅಂತ ಹೇಳ್ತೇವೆ. ಸೊ ಈ ತೂತಾಗಿ ನಮ್ದು ಭೂಮಿ ಒಳಗಡೆ ಇವು ಎಂಟರ್ ಆದಾಗ, ತೂತಾದಾಗ ಇಲ್ಲಿ ಓಝೋನ್ ಅಂತಂದ್ರೆ ಏನು ಕಾರ್ಬನ್ ಡೈಆಕ್ಸೈಡ್ ಇರ್ತದಲ್ಲ. ಸೊ ಇಲ್ಲಿ ಕಾರ್ಬನ್ ಏನಾಗ್ತದ ಅದರ ಜೊತೆ ಎಫೆಕ್ಟ್ ಆಗಿ ನಮ್ದು ಭೂಮಿ ಒಳಗಡೆ ಇರುವಂತಹ ಹಸಿರು ಮನೆ ಅನಿಲಗಳ ಜೊತೆ ಸೇರ್ಕೊಂಡು ಇಲ್ಲಿ ಏನಪ್ಪಾ ಅಂತಂದ್ರೆ ಆಮ್ಲ ಮಳೆ ಆಗ್ತದ. ಅದೇ ರೀತಿ ಚರ್ಮದ ರೋಗಗಳು ಬರ್ತಾವ್. ಅದೇ ರೀತಿ ಕಾರ್ಬನ್ ಎಮಿಷನ್ ಜಾಸ್ತಿ ಆಗ್ತದ ಅಂತ ಹೇಳ್ತೇವೆ. ಅಂದ್ರೆ ಭೂಮಿ ಜಾಸ್ತಿ ಕುದಿಲಿಕ್ ಸ್ಟಾರ್ಟ್ ಆಗ್ತದ, ಭೂಮಿ ಬಿಸಿ ಆಗ್ಲಿಕ್ಕೆ ಜಾಸ್ತಿ ಆಗ್ತದ, ಮಂಜುಗಡ್ಡೆ ಕರಗ್ಲಿಕ್ಕೆ ಸ್ಟಾರ್ಟ್ ಆಗ್ತದ, ಫ್ಲಡ್ ಸ್ಟಾರ್ಟ್ ಆಗ್ತೈತಿ. ಅದೇ ರೀತಿ ಕ್ಯಾನ್ಸರ್ ರೋಗಗಳಿಗೆ ಗುರಿ ಆಗ್ತೇವಿ ಅಂತ ಹೇಳ್ತೇವೆ. ಸೊ ಇವೆಲ್ಲಾನು ಯಾವ್ದರಿಂದ ಎಫೆಕ್ಟ್ ಆಗ್ತದಪ್ಪ ಅಂತಂದ್ರೆ ಈ 7 ವರ್ಣಪಟಗಳಿಂದ ಒಳಗಡೆ ಯಾವ್ದು ತರಂಗಾಂತರ ಕಡಿಮೆ ಇರ್ತದ, ಆವೃತ್ತಿ ಯಾವ್ದಕ್ ಜಾಸ್ತಿ ಇರ್ತದ, ಶಕ್ತಿ ಯಾವ್ದಕ್ ಜಾಸ್ತಿ ಇರ್ತದಲ್ಲ. ಸೊ ಅವು ಏನ್ ಮಾಡ್ತಾವಪ್ಪ ಅಂತಂದ್ರೆ ನಮ್ಮ ಭೂಮಿಯ ಮೇಲೆ ಹಾನಿಕಾರಕ ವಸ್ತುಗಳನ್ನ ಬಿಡುಗಡೆ ಮಾಡ್ತಾವು ಅಂತ ಹೇಳ್ತೀವಿ. ಹಾನಿಕಾರಕ ವಸ್ತುಗಳನ್ನ ಬಿಡುಗಡೆ ಮಾಡ್ತಾವು ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ಹೈಡ್ರೋಜನ್ ಸಲ್ಫೈಡ್ ಗಂಧಕದ ಡೈಆಕ್ಸೈಡ್ ನೊಂದಿಗೆ ವರ್ತಿಸಿದಾಗ ಬರುವ ಉತ್ಪನ್ನ ಯಾವುದು? ಸಲ್ಫ್ಯೂರಸ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ಪರ್ಸಲ್ಫ್ಯೂರಿಕ್ ಆಮ್ಲ, ಗಂಧಕ. ಸೊ ಹೈಡ್ರೋಜನ್ ಸಲ್ಫೈಡ್ ಗಂಧಕದ ಡೈಆಕ್ಸೈಡ್ ಒಂದಿಗೆ ವರ್ತಿಸಿದಾಗ ನಮಗೆ ಯಾವ್ದು ಬರ್ತದಪ್ಪ ಅಂದ್ರೆ ಗಂಧಕ ಬರ್ತದ ಅಂತ ಹೇಳ್ತೀವಿ. ಯಾವ ಉತ್ಪನ್ನ ಬರ್ತದ? ಸಲ್ಫರ್ ಉತ್ಪನ್ನ. ಗಂಧಕ ಅಂದ್ರೆ ಏನ್? ಸಲ್ಫರ್ ಅಂತ ಹೇಳ್ತೀವಿ. ನೋಡ್ರಿ, ಹೈಡ್ರೋಜನ್ ಡೈಆಕ್ಸೈಡ್ ಸಲ್ಫರ್ ಆಕ್ಸೈಡ್ ಜೊತೆ ಕೂಡಿದಾಗ, ಹೈಡ್ರೋಜನ್ ಡೈಆಕ್ಸೈಡ್ H2S ಸಲ್ಫರ್ ಆಕ್ಸೈಡ್ ಜೊತೆ ಕೂಡಿದಾಗ ನಮಗೇನ್ ಸಿಗ್ತದ? ಸಲ್ಫರ್ ಸಿಗ್ತದ. ಅಂದ್ರೆ ಏನು? ನಮಗೇನ್ ಸಿಗ್ತದ? ಗಂಧಕ ಮತ್ತು ನೀರಿನ ಅಂಶಗಳು ಸಿಗ್ತದ ಅಂತ ಹೇಳ್ತೇವೆ. ಹೈಡ್ರೋಜನ್ ಸಲ್ಫೈಡ್. ಈಗ ನಾರ್ಮಲಿ ಹೈಡ್ರೋಜನ್ ಸಲ್ಫೈಡ್ ಸೂತ್ರ ಏನೈತಿ? H2S ಅಂತ ಹೇಳ್ತೀವಿ. ಏನೈತಿ? H2S. ಹೈಡ್ರೋಜನ್ ಐತಿ ಮತ್ತೆ ಸಲ್ಫರ್ ಐತಿ ಅಂತ ಹೇಳ್ತೇವೆ. ಇದು ಸಾಮಾನ್ಯವಾಗಿ ಎಲ್ಲಿ ಸಿಗ್ತದಪ್ಪ ಅಂದ್ರೆ ಕೊಳೆತ ಮೊಟ್ಟೆಯ ವಾಸನೆಯುಳ್ಳ ಬಣ್ಣರಹಿತ ಮತ್ತು ವಿಷಕಾರಿ ಅನಿಲ ಅಂತ ಹೇಳ್ತೇವೆ. ಇದು ಎಲ್ಲಿ ನಮಗ ಈ ಅನಿಲ ಎದರಿಂದ ಮುಖಾಂತರ ಪ್ರೊಡಕ್ಟ್ ಆಗ್ತದಪ್ಪ ಅಂದ್ರೆ ಕೊಳೆತ ಮೊಟ್ಟೆಯ ವಾಸನೆಯುಳ್ಳ ಮತ್ತು ಬಣ್ಣರಹಿತ ಮತ್ತು ವಿಷಕಾರಿ ಅನಿಲ ಯಾವ್ದಪ್ಪ ಅಂತಂದ್ರ ಹೈಡ್ರೋಜನ್ ಸಲ್ಫೈಡ್ ಅಂತ ಹೇಳ್ತೀವಿ. ಹೈಡ್ರೋಜನ್ ಸಲ್ಫೈಡ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಗಂಧಕದ ಡೈಆಕ್ಸೈಡ್ ಸೂತ್ರ ಏನಪ್ಪಾ ಅಂದ್ರೆ SO2 ಅಂತ ಹೇಳ್ತೀವಿ. ಗಂಧಕದ ಡೈಆಕ್ಸೈಡ್ ಸೂತ್ರ ಏನಪ್ಪಾ ಅಂತಂದ್ರೆ SO2 ಅಂತ ಹೇಳ್ತೀವಿ. ಸೊ ಇಲ್ಲಿ ಏನದಾವು? ಸಲ್ಫರ್ ಅದಾವ ಮತ್ತು 2 ಆಕ್ಸಿಜನ್ ಪರಮಾಣುಗಳು ಅದಾವು ಅಂತ ಹೇಳ್ತೀವಿ. ಇಲ್ಲಿ ಏನದಾವ್? ಸಲ್ಫರ್ ಐತಿ, ಗಂಧಕ ಐತಿ ಮತ್ತು 2 ಆಕ್ಸಿಜನ್ ಪರಮಾಣುಗಳು ಅದ ಅಂತ ಹೇಳ್ತೀವಿ. ಇದನ್ನು ಒಂದು ಬಣ್ಣರಹಿತ ಅನಿಲವಾಗೈತಿ. ಸೊ ಇದು ತೀವ್ರವಾದ ಉಸಿರುಗಟ್ಟಿಸುವಿಕೆ ವಾಸನೆ ಹೊಂದಿರುತ್ತದೆ ಅಂತ ಹೇಳ್ತೇವೆ. ತೀವ್ರವಾದ
ಉಸಿರುಗಟ್ಟಿಸುವಿಕೆ ವಾಸನೆ ಎದ್ರಾಗ ಹೊಂದಿರ್ತದಪ್ಪ ಅಂತಂದ್ರೆ ಸಲ್ಫರ್ ಡೈಆಕ್ಸೈಡ್ SO2 ಹೊಂದಿರ್ತದ ಅಂತ ಹೇಳ್ತೀವಿ. ನಾರ್ಮಲಿ ಗಂಧಕು ಯಾವ ಬಣ್ಣದಾಗಿರ್ತದಪ್ಪ ಅಂದ್ರೆ ಹಳದಿ ಬಣ್ಣದ ಘನ ಪದಾರ್ಥ ಆಗಿರ್ತದೆ. ಹೌದಾ? ಯೆಲ್ಲೋ ಕಲರ್ ಸಾಲಿಡ್ ಕಾಂಪೋನೆಂಟ್ ಆಗಿರ್ತದೆ. ಇಟ್ ಇಸ್ ಅ ಯೆಲ್ಲೋ ಕಲರ್ ಸಾಲಿಡ್ ಕಾಂಪೋನೆಂಟ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಹೈಡ್ರೋಜನ್ ಸಲ್ಫೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಪರಸ್ಪರ ಪ್ರತಿಕ್ರಿಯಿಸಿದಾಗ ಮೂಲಧಾತು ಗಂಧಕ, ಓಕೆ, ಮೂಲಧಾತು ಗಂಧಕ ಅಂದ್ರೆ ಎಲಿಮೆಂಟಲ್ ಸೋರ್ಸ್, ಎಲಿಮೆಂಟಲ್ ಸರ್ಫೇಸ್ ಸಲ್ಫರ್ ಅಂತ ಹೇಳ್ತೀವಿ. ಎಲಿಮೆಂಟಲ್ ಸಲ್ಫರ್ ಮತ್ತೆ ವಾಟರ್ ಏನಾಗ್ತದ ಪ್ರೊಡ್ಯೂಸ್ ಆಗ್ತದ ಅಂತ ಹೇಳ್ತೀವಿ. ವಾಟರ್ ಏನಾಗ್ತದ ಪ್ರೊಡ್ಯೂಸ್ ಆಗ್ತದೆ ನೋಡ್ರಿ. 2H2S plus SO2 ಅಂದ್ರೆ 3S plus H2H2O ಪ್ರೊಡ್ಯೂಸ್ ಆಗ್ತದೆ. 3S ಹೌದಾ? ಸೊ ಇಲ್ಲಿ SO2 ಐತಿ. ಸೊ 3S ಮಾಲಿಕ್ಯೂಲ್ಸ್ ಪ್ರೊಡ್ಯೂಸ್ ಆಗ್ತದೆ. 2S plus 1 2 ಮಾಲಿಕ್ಯೂಲ್ಸ್ ಆಫ್ ಹೈಡ್ರೋಜನ್ ಮತ್ತೆ ಸಲ್ಫರ್. ಎರಡು ಪರಮಾಣುಗಳು ಹೈಡ್ರೋಜನ್ ಮತ್ತೆ ಸಲ್ಫರ್ ಎರಡು ಇರ್ತದೆ. ಇಲ್ಲಿ ಒಂದೈತಿ. 2 plus 1 ಎಷ್ಟು 3 ಆಗ್ತದೆ. 3 ಸಲ್ಫರ್ಗಳು. ನೆಕ್ಸ್ಟ್ H2O ಅಂತ ಹೇಳ್ತೇವೆ. ನೆಕ್ಸ್ಟ್ H2O ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ನೋಡ್ರಿ. ಸಲ್ಫ್ಯೂರಸ್ ಆಮ್ಲ ಅಂತಂದ್ರೆ H2SO3 ಅಂತ ಹೇಳ್ತೀವಿ. ಸಲ್ಫ್ಯೂರಿಸ್ ಆಮ್ಲ ಫಾರ್ಮುಲಾ ಏನಪ್ಪಾ ಅಂದ್ರೆ H2SO3 ಅಂತ ಹೇಳ್ತೀವಿ. ಇದಕ್ಕೆ ನಾವ್ ಏನಂತಪ್ಪ ಅಂತಂದ್ರೆ ಸಲ್ಫರ್ ಡೈಆಕ್ಸೈಡ್ ಅಂತ ಕೇಳ್ತೀವಿ. ಸಲ್ಫರ್ ಡೈಆಕ್ಸೈಡ್ ಇದು ಈ ಫಾರ್ಮುಲಾ ಈ ತರ ಬರ್ಬೋದು. SO2 ಮತ್ತೆ H2O ಏನಾಗ್ತದೆ ಇಕ್ವಿಲಿಬ್ರಿಯಂ ಸ್ಟೇಜ್ ಒಳಗಡೆ H2SO3 ಫಾರ್ಮ್ ಆಗ್ತದೆ ಅಂತ ಹೇಳ್ತೀವಿ. ಇಕ್ವಿಲಿಬ್ರಿಯಂ ಸ್ಟೇಜ್ ಒಳಗಡೆ H2SO3 ಫಾರ್ಮ್ ಆಗ್ತದೆ ಅಂತ ಹೇಳ್ತೀವಿ. ಸೊ ಈ ಸಲ್ಫರ್ ಡೈಆಕ್ಸೈಡ್ ನ ನೀರಿನ ಜೊತೆ ನಾವು ಸೇರಿಸಿದಾಗ ನಮಗೆ ಸಲ್ಫ್ಯೂರಿಸ್ ಆಸಿಡ್ ಸಿಗ್ತದೆ. ಏನು ಸಲ್ಫರಸ್ ಆಸಿಡ್ ಸಿಗ್ತದ ಅಂತ ಹೇಳ್ತೀವಿ. ಸಲ್ಫರಸ್ ಆಸಿಡ್ ಸಿಗ್ತದ ಅಂತ ಹೇಳ್ತೀವಿ. ಸೊ ಇದು ಸಲ್ಫುರಿಕ್ ಆಮ್ಲ ಒಂದು ಬಲವಾದ ಆಮ್ಲ ಅಂತ ಹೇಳ್ತೀವಿ. H2SO4 ಅನ್ನೋದೇನು ಸಲ್ಫುರಸ್ ಆಮ್ಲ ಬ್ಯಾರೆ, ಸಲ್ಫ್ಯೂರಿಕ್ ಆಮ್ಲ ಬ್ಯಾರೆ. ಸಲ್ಫುರಸ್ ಆಮ್ಲ ಅಂತಂದ್ರೆ H2SO3, ಸಲ್ಫ್ಯೂರಿಕ್ ಆಮ್ಲ ಅಂತಂದ್ರೆ H2SO4 ಅಂತ ಹೇಳ್ತೀವಿ. ಇಲ್ಲಿ ಹೈಡ್ರೋಜನ್ +1, ಸಲ್ಫರ್ +6, ಆಕ್ಸಿಜನ್ -2, ಆಕ್ಸಿಜನ್ -2 ಅಂತ ಹೇಳ್ತೀವಿ. ಆಕ್ಸಿಜನ್ -2 ಅಂತ ಹೇಳ್ತೀವಿ. ನೋಡ್ರಿ H2SO4 ಸಾಮಾನ್ಯವಾಗಿ SO2 ಆಕ್ಸೀಕರಣದ ಮೂಲಕ 2SO2 + 2O2 ಅಂದ್ರೆ ಇಲ್ಲಿ ಆಕ್ಸಿಜನ್ ಕರಣದ ಮುಖಾಂತರ ನಮಗ 2SO3 ಸಿಗ್ತದೆ. ಅದೇ ನೀರಿನ ಜೊತೆ ಸೇರಿಸಿದಾಗ ನಮಗೆ ಏನಾಗ್ತದೆ H2SO4 ಆಗ್ತದೆ ಅಂತ ಹೇಳ್ತೀವಿ. ಆಕ್ಸಿಜನೀಕರಣಗೊಂಡಾಗ ನಮಗೆ H2SO3 ಆಗಿ ಸಿಗ್ತದ. ಅದನ್ನ ಮತ್ತೆ ನೀರಿನ ಜೊತೆ ಸೇರಿಸಿದಾಗ ನಮಗೆ ಏನಾಗ್ತದೆ H2SO4 ಆಗಿ ಪರಿವರ್ತನೆ ಹೊಂದುತ್ತದೆ ಅಂತ ಹೇಳ್ತೀವಿ. ಪರಿವರ್ತನೆ ಹೊಂದಿರ್ತದೆ. ನೆಕ್ಸ್ಟ್ ಪರ್ ಸಲ್ಫ್ಯೂರಿಕ್ ಆಮ್ಲ ಅಂತಂದ್ರೆ H2SO5 ಅಂತ ಹೇಳ್ತೀವಿ. ಪರ್ ಸಲ್ಫ್ಯೂರಿಕ್ ಆಮ್ಲ ಅಂತಂದ್ರೆ H2SO5 ಅಂತ ಹೇಳ್ತೀವಿ. ಇದನ್ನ ನಾವು ನಾರ್ಮಲಿ ಸಾಮಾನ್ಯವಾಗಿ ಏನಂತ ಕರಿತೀವಿ ಪೆರಾಕ್ಸಿ ಮೋನೋಸಲ್ಫರಿಕ್ ಆಸಿಡ್ ಅಂತ ಕರಿತೀವಿ. ಪೆರಾಕ್ಸಿ ಮೋನೋಸಲ್ಫರಿಕ್ ಆಸಿಡ್ ಅಂತ ಕರಿತೀವಿ. ಅದೇ ರೀತಿ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ಕ್ಯಾರೋಸ್ ಆಸಿಡ್ ಅಂತಾನು ಕರಿತೀವಿ. ಕ್ಯಾರೋಸ್ ಆಸಿಡ್ ಅಂತಾನು ಕರಿತೀವಿ. ಅಂದ್ರೆ ಇದು ಪೆರಾಕ್ಸೈಡ್ ಜೊತೆ ಕೂಡ್ಕೊಂಡು ನಮಗೆ ಏನಾಗ್ತದ ಆಕ್ಸಿಜನ್ ಬಾಂಡ್ ಅನ್ನು ಪ್ರೊವೈಡ್ ಮಾಡ್ತದ ಅಂತ ಹೇಳ್ತೀವಿ. O ಬಾಂಡ್ ಅನ್ನ ಪ್ರೊವೈಡ್ ಮಾಡ್ತದ ಅಂತ ನಾವು ಹೇಳ್ತೀವಿ. ನೋಡ್ರಿ H2SO4 ಅಂದ್ರೆ ಸಲ್ಫ್ಯೂರಿಕ್ ಆಸಿಡ್, H2SO5 ಅಂತಂದ್ರೆ ಪೆರಾಕ್ಸಿ ಮೋನೋಸಲ್ಫ್ಯೂರಿಕ್ ಆಸಿಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ರೆಡ್ಯೂಸಿಂಗ್ ಏಜೆಂಟ್ ಅಂತಂದ್ರೆ ಅಪಕರ್ಷಣ ಪ್ರತಿಕ್ರಿಯೆ ಯಾವುದು? ಓಕೆ, ಅಪಕರ್ಷಣ ಪ್ರತಿಕ್ರಿಯೆ ಯಾವ್ದಪ್ಪ ಅಂದ್ರೆ H2S ಅಂತ ಹೇಳ್ತೀವಿ. ರೆಡ್ಯೂಸಿಂಗ್ ಏಜೆಂಟ್ ಯಾವ್ದಪ್ಪ ಅಂದ್ರೆ H2S ಅಂತ ಹೇಳ್ತೀವಿ. ಆಕ್ಸಿಡೈಸಿಂಗ್ ಏಜೆಂಟ್ ಯಾವ್ದಪ್ಪ ಅಂದ್ರೆ SO2 ಅಂತ ಹೇಳ್ತೀವಿ. ಆಕ್ಸಿಡೈಸಿಂಗ್ ಏಜೆಂಟ್ ಯಾವ್ದಪ್ಪ ಅಂತಂದ್ರೆ SO2 ಅಂತ ಹೇಳ್ತೀವಿ. ನಿಮ್ಗೆ ಎಕ್ಸಾಮ್ ಕೇಳೋ ಚಾನ್ಸಸ್ ಬಾರ್. ಓಕೆ, ನೆಕ್ಸ್ಟ್ ಈ ತರ ಪ್ರತಿಕ್ರಿಯೆಗೆ ನಾವ್ ಏನಂತೀವಪ್ಪ ಅಂದ್ರೆ ಕ್ಲಾಸ್ ಪ್ರೊಸೆಸ್ ಅಂತ ಅಂತೀವಿ. ಈ ತರ ಪ್ರತಿಕ್ರಿಯೆಗೆ ನಾವ್ ಏನಂತೀವಿ ಕ್ಲಾಸ್ ಪ್ರೊಸೆಸ್ ಅಂತ ಹೇಳ್ತೀವಿ. ಇಲ್ಲಿ ನಾರ್ಮಲಿ H2S ಇದೇನಪ್ಪಾ ಅಂತಂದ್ರೆ ಪೆಟ್ರೋಲಿಯಂ ರಿಫೈನರೀಸ್ ಮತ್ತು ನ್ಯಾಚುರಲ್ ಗ್ಯಾಸ್ ಪ್ರೊಸೆಸಿಂಗ್ ಮುಖಾಂತರ H2S ಉತ್ಪತ್ತಿ ಆಗ್ತದ ಅಂತ ಹೇಳ್ತೀವಿ. H2S ಹೆಂಗ್ ಉತ್ಪತ್ತಿ ಆಗ್ತದ? ಪೆಟ್ರೋಲಿಯಂ ರಿಫೈನರೀಸ್ ಮುಖಾಂತರ ಮತ್ತೆ ನ್ಯಾಚುರಲ್ ಗ್ಯಾಸ್ ಪ್ರೊಸೆಸ್ ಮುಖಾಂತರ, ನೈಸರ್ಗಿಕ ಅನಿಲದ ಪ್ರಕ್ರಿಯೆ ಮುಖಾಂತರ, ಅದೇ ರೀತಿ ಪೆಟ್ರೋಲ್ ಅನ್ನ ರಿಫೈನ್ ಮಾಡೋದ್ರ ಮುಖಾಂತರ ನಮಗೆ H2S ಅನಿಲ ಒದಗುತ್ತೈತಿ ಅಂತ ಹೇಳ್ತೀವಿ. ಸೊ ಇದು H2S ಅನಿಲ ನೇರವಾಗಿ ಬಿಡೋದ್ರಿಂದ ಏನಾಗ್ತದೆ? H2S ಅನಿಲ ನಮ್ಮ ಏನಪ್ಪಾ ಅಂತಂದ್ರೆ ಹಸಿರು ಮನ ಅನಿಲಗಳ ಜೊತೆ ಕೂಡ್ಕೊಂಡು ವಿಪರೀತ ಏನಾಗ್ತದಪ್ಪ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅಂತಂದ್ರ ಇಲ್ಲಿ ನಮ್ಮ ಭೂಮಿ ಏನಾಗ್ತದ ಬಿಸಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದ ಅಂತ ಹೇಳ್ತೀವಿ. ಭೂಮಿ ಏನಾಗ್ತದ ಬಿಸಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದ ಅಂತ ಹೇಳ್ತೀವಿ. ಸೊ ಅದಕ್ಕೆ ಇದನ್ನ ನಾವ್ ಏನ್ ಮಾಡ್ತೇವಪ್ಪ ಅಂದ್ರೆ ಸಲ್ಫರ್ ರಿಕವರಿಯನ್ನ ಮಾಡ್ತೀವಿ. ಸೊ ಸಲ್ಫರ್ ರಿಕವರಿ ಮಾಡುವಂತ ಪ್ರೊಸೆಸ್ ಒಳಗಡೆ 2H2 + SO2 ಮಾಡೋ ನಮಗ 3 ಮಾಲಿಕ್ಯೂಲ್ಸ್ ಆಫ್ ಸಲ್ಫರ್ ಮತ್ತೆ 2H2O ಸಿಗ್ತದ ಅಂತ ಹೇಳ್ತೀವಿ. ಎಲಿಮೆಂಟಲ್ ಸಲ್ಫರ್ ನಮ್ಗ ಬೇರೆದು ಸಿಗ್ತದ ಅಂತ ಹೇಳ್ತೀವಿ. ಸಲ್ಫರ್ ಅನ್ನ ನಾವ್ ಏನ್ ಮಾಡ್ತೀವಿ ರಿಕವರಿ ಮಾಡ್ತೀವಿ, ರಿಫೈನ್ ಮಾಡ್ತೀವಿ. ಅವಾಗ ನಮಗೆ ಏನಾಗ್ತದೆ ಎಲಿಮೆಂಟಲ್ ಸರ್ಫೇಸ್ ಅಂದ್ರೆ ನಾರ್ಮಲ್ ಸಲ್ಫರ್ ಏನಾಗ್ತದೆ ನಮಗ ಸಿಗ್ತದ ಅಂತ ನಾವು ಹೇಳ್ತೀವಿ. ಈ ಕ್ಲಾಸ್ ಪ್ರೊಸೆಸ್ ಅಂದ್ರೆ ಏನ್? ಫಸ್ಟ್ ಆಫ್ ಆಲ್ ಕ್ಲಾಸ್ ಪ್ರೊಸೆಸ್ ಅಂದ್ರೆ ಏನ್? ಇದ್ರ ಉದ್ದೇಶ ಏನೈತಿ? ಹೈಡ್ರೋಜನ್ ಸಲ್ಫೈಡ್ ಮತ್ತೆ ಎಲಿಮೆಂಟಲ್ ಸಲ್ಫರ್ ಇದು ಪೆಟ್ರೋಲಿಯಂ ರಿಫೈನಿಂಗ್ ಮತ್ತು ನ್ಯಾಚುರಲ್ ಗ್ಯಾಸ್ ಪ್ರೊಸೆಸಿಂಗ್ ನಲ್ಲಿ ಬಹಳ ಮುಖ್ಯ ಅಂತ ಹೇಳ್ತೀವಿ. ಪೆಟ್ರೋಲಿಯಂ ರಿಫೈನಿಂಗ್ ಮತ್ತೆ ನ್ಯಾಚುರಲ್ ಗ್ಯಾಸ್ ಪ್ರೊಸೆಸ್ ಅಂದ್ರೆ ಪೆಟ್ರೋಲ್ ನ ರಿಫೈನ್ ಮಾಡೋದು ಮತ್ತೆ ನ್ಯಾಚುರಲ್ ಗ್ಯಾಸಸ್ ಅನ್ನ ಏನ್ ನೈಸರ್ಗಿಕ ಅನಿಲವನ್ನ ಏನ್ ನಾವು ಪ್ರೊಸೆಸ್ ಪ್ರಕ್ರಿಯೆ ಮಾಡ್ತೇವೆ ಇದ್ರ ಒಳಗಡೆ ನಮಗ ಸಲ್ಫರ್ H2S ಬಹಳ ಏನು ಉಪಯುಕ್ತ ಅಂತ ಹೇಳ್ತೀವಿ. ಇಲ್ಲಿ ಏನಾಗ್ತದೆ ಸಲ್ಫರ್ ರಿಫೈನ್ ಆಗ್ತದ ಅಂತ ಹೇಳ್ತೀವಿ. ಸಲ್ಫರ್ ರಿಫೈನ್ ಆಗ್ತದ ಅಂತ ಹೇಳ್ತೀವಿ. ರೈಟ್, ಈ ರೀತಿಯಲ್ಲಿ ಸಲ್ಫರ್ ರಿಕವರಿ ಮಾಡಲಾಗ್ತದ ಅಂತ ಹೇಳ್ತೀವಿ. ಈ ರೀತಿಯಲ್ಲಿ ಸಲ್ಫರ್ ರಿಕವರಿ ಮಾಡಲಾಗುತ್ತದೆ ಅಂತ ಹೇಳ್ತೀವಿ. ನೋಡ್ರಿ
ಒಂದು ತುದಿಯ ಮುಚ್ಚಿರುವ ಇನ್ನೊಂದು ತುದಿಯ ಪಾದರಸದಲ್ಲಿ ಅದ್ದಿದ್ದ ತಳಭಾಗದಲ್ಲಿ ತೆರೆದುಕೊಂಡಿರುವ ಒಂದು ನಿರ್ವಾತ ಕೊಳವೆಯಲ್ಲಿ ಸಾಮಾನ್ಯ ಸ್ಥಿತಿಯಲ್ಲಿ ಪಾದರಸವು ಎಷ್ಟು ಎತ್ತರಕ್ಕೆ ಏರುತ್ತದೆ ಎಷ್ಟು ಎತ್ತರಕ್ಕೆ ಏರುತ್ತದೆ. ಸ್ವಲ್ಪ ಕ್ವಶನ್ ಕನ್ಫ್ಯೂಸಿಂಗ್ ಅನಿಸ್ತದ, ಒಂದಲ್ಲ ಎರಡ್ ಸತಿ ನೀಟಾಗಿ. ಒಂದು ತುದಿಯ ಮುಚ್ಚಿರುವ, ಹೌದಾ, ಅಂದ್ರೆ ಯಾವ್ದೋ ಒಂದು ಗ್ಲಾಸ್ ತಗೊಳ್ಳೋಣ, ಅದ್ರದ್ದು ಒಂದು ತುದಿ ಏನಾಗಿರ್ತದ, ಕ್ಲೋಸ್ ಆಗಿರ್ತದೆ. ಇನ್ನೊಂದು ತುದಿಯ ಪಾದರಸದಲ್ಲಿ ಅದ್ದಿದ ತಳಭಾಗದಲ್ಲಿ, ಇನ್ನೊಂದು ತುದಿದ ಏನ್ ಮಾಡ್ತೇವಪ್ಪ ಅಂದ್ರೆ ನಾವು ಪಾದರಸವನ್ನ ಅದ್ದುತ್ತೇವೆ, ಅಂದ್ರೆ ಅದರ ಸುತ್ತ ಸರೌಂಡಿಂಗ್ ಏನಾಗಿರ್ತದೆ, ಪಾದರಸವನ್ನ ಅದ್ದುತ್ತೇವೆ. ತಳಭಾಗದಲ್ಲಿ ತೆರೆದುಕೊಂಡಿರುವ ಒಂದು ನಿರ್ವಾತ ಕೊಳೆಯಲ್ಲಿ ಅಂತಂದ್ರೆ ಒಂದು ಏನಪ್ಪಾ ಅಂತಂದ್ರೆ ಒಂದು ಬೌಲ್ ಒಳಗಡೆ ಅದನ್ನ ಇಟ್ಟಾಗ ಸಾಮಾನ್ಯ ಸ್ಥಿತಿಯಲ್ಲಿ ಪಾದರಸವು ಎಷ್ಟು ಎತ್ತರಕ್ಕೆ ಏರ್ತದೆ, ಅಂದ್ರೆ ಎಷ್ಟು ಸೆಂಟಿಮೀಟರ್ ಅದು ಹೈಟ್ ಏರ್ತದ ಅಂತ ಕೇಳ. ಎಷ್ಟು ಸೆಂಟಿಮೀಟರ್? 76 ಸೆಂಟಿಮೀಟರ್ ಅಂತ ಹೇಳ್ತೀವಿ. ಎಷ್ಟು ಸೆಂಟಿಮೀಟರ್? 76 ಸೆಂಟಿಮೀಟರ್ ಏರ್ತದ ಅಂತ ಹೇಳ್ತೀವಿ. ಫಸ್ಟ್ ಈ ಒಂದು ಪ್ರಕ್ರಿಯೆಗೆ ನಾವ್ ಏನಪ್ಪ ಅಂತೇವಪ್ಪ ಅಂದ್ರೆ ಟಾರಿಸೆಲಿಯಾ ಪ್ರಯೋಗ ಅಂತ ಹೇಳ್ತೀವಿ. ಈ ಒಂದು ಪ್ರಯೋಗದ ಹೆಸರು ಏನಪ್ಪಾ ಅಂತಂದ್ರೆ ಟಾರಿಸೆಲಿಯಾ ಪ್ರಯೋಗ ಅಂತ ಹೇಳ್ತೀವಿ. ಟಾರಿಸೆಲ್ಲಸ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಏನಿದು ಟಾರಿಸೆಲ್ಲಸ್ ಎಕ್ಸ್ಪೆರಿಮೆಂಟ್? ಎದಕ್ ಸಂಬಂಧಪಟ್ಟಿದೈತಿ? ಒಂದು ತುದಿ ಮುಚ್ಚಿರುವ ಉದ್ದವಾದ ಗಾಜಿನ ಕೊಳವೆಯನ್ನು ಪಾದರಸದಿಂದ ತುಂಬಿಸಿ ಅದನ್ನು ಪಾದರಸದ ಪಾತ್ರೆಯಲ್ಲಿ ಕೆಳಗಾಗಿ ಇಟ್ಟಾಗ ಏನೇನಾಗ್ತದ ನಮಗ? ಕೊಳವೆಯ ಮೇಲ್ಭಾಗದಲ್ಲಿ ಬಹುತೇಕ ನಿರ್ವಾತ ಉಂಟಾಗ್ತೈತಿ, ಹೌದಾ. ಹೊರಗಿನ ವಾತಾವರಣದ ಒತ್ತಡವು ಪಾತ್ರೆಯಲ್ಲಿ ಸೇರ್ಕೊಂಡು ಪಾದರಸ ಮೇಲೆ ಏನಾಗ್ತದೆ, ಒತ್ತಡ ಬೀಳಿಕ್ ಸ್ಟಾರ್ಟ್ ಆಗ್ತದೆ. ಅವಾಗ ಏನಾಗ್ತದೆ, ಪಾದರಸ ಏನಾಗ್ಲಿರ್ತದ, ಮೇಲೆ ಏಳ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಎತ್ತರಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿ ಇದರಿಂದ ಕೊಳವೆಯಲ್ಲಿ ಪಾದರಸ ಮೇಲಕ್ಕೆ ಏರುತ್ತದೆ. ಸಮುದ್ರ ಮಟ್ಟದಲ್ಲಿ ಪ್ರಮಾಣಿತ ವಾತಾವರಣದ ಒತ್ತಡವು ಪಾದರಸದ ಮೇಲೆ ಸ್ತಂಭವಾಗಿ ಬಿದ್ದಾಗ ಇದರ ಎತ್ತರ ಸುಮಾರು 76 ಸೆಂಟಿಮೀಟರ್ ಇರ್ತದ ಅಂತ ಹೇಳ್ತೀವಿ. ಅದರ ಎತ್ತರ ಸುಮಾರು ಎಷ್ಟಿರ್ತದ? 76 ಸೆಂಟಿಮೀಟರ್ ಇರ್ತದ ಅಂತ ನಾವು ಹೇಳ್ತೀವಿ. ನೋಡ್ರಿ ಮುಖ್ಯ ಸಮೀಕರಣ. ಇಲ್ಲಿ ವಾತಾವರಣದ ಒತ್ತಡದಿಂದ ಏನಾಗ್ತದೆ, ಪಾದರಸದ ಸ್ತಂಭದ ಒತ್ತಡ ಏನಾಗ್ತದೆ, ಜಾಸ್ತಿ ಹಾಕೊಂತ ಹೋಗ್ತದ ಅಂತ ಹೇಳ್ತೀವಿ. ಒಂದು ಅಟ್ಮಾಸ್ಫಿಯರಿಗೆ ಅಂತಂದ್ರ ಒಂದು ವಾತಾವರಣದ ಒತ್ತಡಕ್ಕ ಎಷ್ಟು ಪಾದರಸ ಹೈಟ್ ಜಾಸ್ತಿ ಆಗ್ತದಪ್ಪ ಅಂದ್ರೆ 760 ಸೆಂಟಿಮೀಟರ್, 760 ಮಿಲಿಮೀಟರ್ ಪಾದರಸದ ಎತ್ತರ ಆಗ್ತದ. ಸೆಂಟಿಮೀಟರ್ನ ಬಂತಂದ್ರ 76 ಸೆಂಟಿಮೀಟರ್ ಅಂತ ಹೇಳ್ತೀವಿ. 76 ಸೆಂಟಿಮೀಟರ್ ಅಂತ ಹೇಳ್ತೀವಿ. ನಾರ್ಮಲಿ ಮಿಲಿಮೀಟರ್ದಾಗ ಕೇಳಿದ್ರೆ 760 ಹೇಳ್ರಿ, ಹೌದಾ. ಸೆಂಟಿಮೀಟರ್ ಅಂತ ಕೇಳಿದ್ರೆ 76 ಸೆಂಟಿಮೀಟರ್ ಅಂತ ಹೇಳ್ರಿ. ಪಾಸ್ಕಲ್ಸ್ ಒಳಗಡೆ ಕೇಳಿದ್ರೆ ಎಷ್ಟು? 1,01,325 ಪಾಸ್ಕಲ್ಸ್ ಅಂತ ಹೇಳ್ತೀವಿ. 1,01,325 ಪಾಸ್ಕಲ್ಸ್ ಅಂತ ಕೇಳ್ತಾರೆ. ನಿಮಗ ಮಿಲಿಮೀಟರ್ನ ಕೇಳಿದ್ರೆ 760, ಸೆಂಟಿಮೀಟರ್ನ ಕೇಳಿದ್ರೆ 76, ಪಾಸ್ಕಲ್ಸ್ ರೂಪದಲ್ಲಿ ಕೇಳಿದ್ರೆ 1,01,325 ಪಾಸ್ಕಲ್ ಅಂತ ಹೇಳ್ತೀವಿ, ಹೌದಾ. 760 ಮಿಲಿಮೀಟರ್, 76 ಸೆಂಟಿಮೀಟರ್, 1 ಮೀಟರ್, 760 ಮಿಲಿಮೀಟರ್ ಪಾಸ್ಕಲ್ಸ್ ಒಳಗಡೆ ಕೇಳಿದ್ರೆ 1,0325 ಪಾಸ್ಕಲ್ಸ್ ಅಂತ ಹೇಳ್ತೀವಿ. 325 ಪಾಸ್ಕಲ್ಸ್ ಅಂತ ಹೇಳ್ತೀವಿ. ಜಸ್ಟ್ ಇದು ಸ್ಟಾಟಿಕ್ ಪಾಯಿಂಟ್ ನಿಮ್ಗ ನೆನಪಿರಿ. ಪಾಸ್ಕಲ್ಸ್ ರೂಪದಾಗಾದ್ರೂ ಕೇಳ್ಬೋದು, ಮಿಲಿಮೀಟರ್ದಾಗಾದ್ರೂ ಕೇಳ್ಬೋದು, ನಿಮ್ಗ ಸೆಂಟಿಮೀಟರ್ದಾಗೂ ಕ್ವಶನ್ ಅನ್ನ ಕೇಳ್ಬೋದು. ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಗೃಹ ಬಳಕೆಗೆ ಸರಬರಾಜಾಗುವ ವಿದ್ಯುತ್ತಿನ ವೋಲ್ಟೇಜ್ ಎಷ್ಟು? ಗೃಹ ಬಳಕೆಗೆ ಸರಬರಾಜಾಗುವ ವಿದ್ಯುತ್ತಿನ ವೋಲ್ಟೇಜ್ ಎಷ್ಟು? 110 ವೋಲ್ಟೇಜ್ ಡೈರೆಕ್ಟ್ ಕರೆಂಟ್, 120 ವಿಡಿಸಿ, 120 ವಿಎಸಿ. ಡಿಸಿ ಅಂತಂದ್ರೆ ಡೈರೆಕ್ಟ್ ಕರೆಂಟ್, ಎಸಿ ಅಂತಂದ್ರೆ ಆಲ್ಟರ್ನೇಟಿಂಗ್ ಕರೆಂಟ್. 120 ಅಥವಾ 220 ಅಥವಾ 230 ಆಲ್ಟರ್ನೇಟಿಂಗ್ ಕರೆಂಟ್ ಆಗಿರ್ಬೋದು, 110 ವಿಎಸ್ಸಿ ಆಗಿರ್ಬೋದು. ನಾರ್ಮಲಿ ಇದು ಏನಪ್ಪಾ ಅಂತಂದ್ರೆ ಓಲ್ಡ್ ಕ್ವಶನ್ ಪೇಪರ್ ಐತಿ. ಇದು ಏನೈತಿ? ಓಲ್ಡ್ ಕ್ವಶನ್ ಪೇಪರ್ ಐತಿ. ಈ ಓಲ್ಡ್ ಕ್ವಶನ್ ಪೇಪರ್ ಒಳಗಡೆ ಇರುವಂತ ಕ್ವಶನ್ ಅವಾಗ ಕೇಳಿದಾಗ ಎಷ್ಟಿತ್ತು? 220 ವೋಲ್ಟ್ ಆಲ್ಟರ್ನೇಟಿಂಗ್ ಕರೆಂಟ್ ಇತ್ತು. ಈಗ ಪ್ರಸ್ತುತವಾಗಿ ಏನು ಅಪ್ಡೇಟ್ ಆಗಿರುವಂತಹ ನಾರ್ಮಲ್ ಆಗಿ ಗೃಹ ಬಳಕೆಯಲ್ಲಿ ಎಷ್ಟು ವಿದ್ಯುತ್ತಿನ ವೋಲ್ಟೇಜ್ ನಾವು ಯೂಸ್ ಮಾಡ್ತೇವಪ್ಪ ಅಂದ್ರೆ 230 ವಿದ್ಯುತ್ತಿನ ವೋಲ್ಟೇಜ್ ನಾವು ಯೂಸ್ ಮಾಡ್ತೇವೆ. ಆಲ್ಟರ್ನೇಟಿಂಗ್ ಕರೆಂಟ್ ಅನ್ನ ನಾವು ಯೂಸ್ ಮಾಡ್ತೇವೆ. ಆಲ್ಟರ್ನೇಟಿಂಗ್. ಸೊ ಆನ್ಸರ್ ಏನು? 230 ವೋಲ್ಟೇಜ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಡೈರೆಕ್ಟ್ ಕರೆಂಟ್ ಮತ್ತೆ ಆಲ್ಟರ್ನೇಟಿಂಗ್ ಕರೆಂಟ್ ಅಂದ್ರೆ ಏನಂತ ನೋಡೋಣ. ಓಕೆ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಡೈರೆಕ್ಟ್ ಕರೆಂಟ್ ಅಂತಂದ್ರೆ ನೋಡ್ರಿ, ಆಲ್ಟರ್ನೇಟಿಂಗ್ ಕರೆಂಟ್ ಅಂತಂದ್ರೆ ಏನ್? ಫಸ್ಟ್ ಆಫ್ ಆಲ್ ಇಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್ ಅಂತಂದ್ರೆ ಏನಂತ ನೋಡೋಣ. ನೋಡ್ರಿ, ಇಲ್ಲಿ ಪರ್ಯಾಯ ವಿದ್ಯುತ್ ಪ್ರವಾಹದಲ್ಲಿ ಪ್ರವಾಹದ ದಿಕ್ಕು ಕಾಲಕ್ಕೆ ಏನಾಗ್ತದ? ಬದಲಾಕೊಂತ ಹೋಗ್ತದ ಅಂತ ಹೇಳ್ತೇವೆ. ಅಂದ್ರೆ ಇದು ಏನಾಗ್ತದಪ್ಪ ಅಂತಂದ್ರೆ ಡೈರೆಕ್ಷನ್ ಇದು ಏನ್ ಮಾಡ್ತದ? ಚೇಂಜ್ ಮಾಡ್ಕೊಂತ ಹೋಗ್ತದ ಅಂತ ಹೇಳ್ತೇವೆ. ಕಾಲಕ್ಕೆ ಇದೇನಾಗ್ತದ? ಬದಲಾವಣೆ ಹಾಕೊಂತ ಹೋಗ್ತದ. ಅದಕ್ಕೆ ನಾವೇನಂತೀವಿ? ಆಲ್ಟರ್ನೇಟಿಂಗ್ ಕರೆಂಟ್, ಎಸಿ ಕರೆಂಟ್ ಅಂತ ಅಂತೇವೆ. ಡೈರೆಕ್ಟ್ ಕರೆಂಟ್ ಅಂತಂದ್ರೆ ಇದನ್ನು ಒಂದೇ ದಿಕ್ಕಿನಲ್ಲಿ ಇದು ಏನಾಗ್ತದೆ? ಕರೆಂಟ್ ಪ್ರವಾಹ ಆಗ್ತದ. ಅದಕ್ಕೆ ನಾವೇನಂತೀವಿ? ಡೈರೆಕ್ಟ್ ಕರೆಂಟ್ ಅಂತ ಹೇಳ್ತೇವೆ. ಒಂದೇ ದಿಕ್ಕಿನಲ್ಲಿ ಕರೆಂಟ್ ಪ್ರವಾಹ ಆಗ್ತದ. ಅದಕ್ಕೆ ನಾವೇನಂತೀವಿ? ಡೈರೆಕ್ಟ್ ಕರೆಂಟ್ ಅಂತ ಅಂತೀವಿ ಅಂತ ಹೇಳ್ತೇವೆ. ನೆಕ್ಸ್ಟ್ ಈಗ ನಾರ್ಮಲಿ ನಮ್ದು ಇಂಡಿಯಾ ಒಳಗಡೆ, ಭಾರತದಲ್ಲಿ ನಾಮಿನಲ್ ಲೋ ವೋಲ್ಟೇಜ್ ಡೊಮೆಸ್ಟಿಕ್ ಸಪ್ಲೈ ಒಳಗಡೆ ಅಂದ್ರ
ಲೋ ವೋಲ್ಟೇಜ್ ಇರುವಂತ ಡೊಮೆಸ್ಟಿಕ್ ಸಪ್ಲೈ ಅಂತಂದ್ರೆ ಗೃಹ ಬಳಕೆಯಲ್ಲಿ ಅತಿ ಕಡಿಮೆ ವೋಲ್ಟೇಜ್ ಇರುವಂತ ಎಷ್ಟು ವೋಲ್ಟ್ ಕರೆಂಟ್ ಅನ್ನ ನಾವು ಯೂಸ್ ಮಾಡ್ತೀವಿಪ್ಪ ಅಂತಂದ್ರೆ ಹರ್ಡ್ಸ್ ಆಗಿ ಬಂತಂದ್ರೆ 50 ಹರ್ಡ್ಸ್ ಅಂತ ತಗೋರಿ. ಅಲ್ಟರ್ನೇಟ್ ಕರೆಂಟಿಂಗ್ ವೋಲ್ಟೇಜ್ ಲೋ ವೋಲ್ಟೇಜ್ ಅಂತ ಬಂತಂದ್ರೆ ಎಷ್ಟು 230 ವೋಲ್ಟೇಜ್ ಅಂತ ಹೇಳ್ತೀವಿ. ಈಗ ಅಪ್ಡೇಟ್ ಆಗಿದೆ. ಸೊ ಇದು ಆಕ್ಚುಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ನಾವು ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಿರ್ಬೇಕಾದ್ರೆ 220 ಅಂತ ಇತ್ತು. ಈಗ ಅಪ್ಡೇಟ್ ಆಗ್ಯದಪ್ಪ ಅಂದ್ರೆ ಗೃಹ ಬಳಕೆಯಲ್ಲಿ ಅಂದ್ರೆ ಲೋ ವೋಲ್ಟೇಜ್ ಅಲ್ಟರ್ನೇಟಿಂಗ್ ಕರೆಂಟ್ ಎಷ್ಟು ಯೂಸ್ ಮಾಡ್ತೀವಪ್ಪ ಅಂದ್ರೆ 230 ವೋಲ್ಟೇಜ್ ಅಲ್ಟರ್ನೇಟಿಂಗ್ ಕರೆಂಟ್ ಅನ್ನ ನಾವು ಯೂಸ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ವಸ್ತುವಿನ ಉಷ್ಣಾಂಶವು 45 ಡಿಗ್ರಿ ಸೆಲ್ಸಿಯಸ್ ಸೆಂಟಿಗ್ರೇಡ್ ಆಗಿದೆ. ಓಕೆ, ಸೊ ಈ ಉಷ್ಣಾಂಶವನ್ನು ಫ್ಯಾರನ್ ಹೀಟಿನಲ್ಲಿ ನಾವು ಎಷ್ಟು ಡಿಗ್ರಿಯಲ್ಲಿ ಕನ್ವರ್ಷನ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಇದು ಡೈರೆಕ್ಟ್ ಆಗಿ ಆನ್ಸರ್ ಹೇಳೋಕ್ಕಿಂತ ಮುಂಚೆ ನಾವು ಕನ್ವರ್ಷನ್ ಮಾಡಿ ನೋಡು. ಓಕೆ, ಸೊ ನಾರ್ಮಲಿ ಸೂತ್ರ ಏನೈತಿ ಫ್ಯಾರನ್ ಹೀಟ್ ಡಿಗ್ರಿದು 9/5 ಇಂಟು ಸೆಲ್ಸಿಯಸ್ ಪ್ಲಸ್ 32 ಅಂತ ಹೇಳ್ತೀವಿ. 9/5 ಡಿಗ್ರಿ ಇಂಟು ಸೆಲ್ಸಿಯಸ್ ಪ್ಲಸ್ 32 ಅಂತ ಹೇಳ್ತೀವಿ. ನಮಗೆ ಆಲ್ರೆಡಿ 45 ಡಿಗ್ರಿ ಸೆಲ್ಸಿಯಸ್ ಅನ್ನೋದೊಂದು ಏನ್ ಕೊಟ್ಟನ ಸೂತ್ರವನ್ನು ಕೊಟ್ಟನ, ಸಾರಿ ಅಂಕವನ್ನು ಕೊಟ್ಟಿದ. ಸೊ ಈಗ ಫ್ಯಾರನೀಟ್ ಕೇಳಿದಾನ. ಸೊ ಫ್ಯಾರನೀಟ್ ಸೂತ್ರ ಏನೈತಿ 9/5 ಇಂಟು 45 ಪ್ಲಸ್ 32 ಹಾಕಿದ ನಮಗೆ ಎಷ್ಟು ಡಿಗ್ರಿ ಫ್ಯಾರನೀಟ್ ಬರ್ತದ? 113 ಡಿಗ್ರಿ ಫ್ಯಾರನೀಟ್ ಬರ್ತದೆ. ಎಷ್ಟು? 113 ಡಿಗ್ರಿ ಫ್ಯಾರನೀಟ್ ಬರ್ತದ ಅಂತ ಹೇಳ್ತೀವಿ. 113 ಡಿಗ್ರಿ ಫ್ಯಾರನೀಟ್ ಬರ್ತದ ಅಂತ ಹೇಳ್ತೀವಿ. ನಾರ್ಮಲಿ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಫ್ಯಾರನೀಟ್ ಅಂತ ಕೇಳಿದ್ರೆ ಏನ್ ಸೂತ್ರ? ಸೆಲ್ಸಿಯಸ್ ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಕೇಳಿದ್ರೆ ಏನು ಸೂತ್ರ? ಫ್ಯಾರನೀಟ್ ಅಂತಂದ್ರೆ 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32 ಅಂತ ಹೇಳ್ತೀವಿ. ಸೆಲ್ಸಿಯಸ್ ಒಳಗಡೆ ಕೇಳಿದ್ರೆ 5/9 ಡಿಗ್ರಿ ಫ್ಯಾರನೀಟ್ ಮೈನಸ್ 32 ಅಂತ ಹೇಳ್ತೇವೆ. 5/9 ಇಂಟು ಫ್ಯಾರನೀಟ್ ಮೈನಸ್ 32 ಅಂತ ಹೇಳ್ತೇವೆ. ನಾರ್ಮಲ್ ಈಗ 0 ಡಿಗ್ರಿ ಸೆಲ್ಸಿಯಸ್ ಎಷ್ಟು ಡಿಗ್ರಿ ಫ್ಯಾರನೀಟ್ ಇರ್ತದ? 32 ಡಿಗ್ರಿ ಫ್ಯಾರನೀಟ್ ಇರ್ತದ. 100 ಡಿಗ್ರಿ ಸೆಲ್ಸಿಯಸ್ ಎಷ್ಟು ಡಿಗ್ರಿ ಫ್ಯಾರನೀಟ್ ಇರ್ತದ? 212 ಡಿಗ್ರಿ ಫ್ಯಾರನೀಟ್ ಇರ್ತದ. 37 ಡಿಗ್ರಿ ಸೆಲ್ಸಿಯಸ್ ಎಷ್ಟು ಡಿಗ್ರಿ ಫ್ಯಾರನೀಟ್ ಇರ್ತದ? 98.6 ಡಿಗ್ರಿ ಫ್ಯಾರನೀಟ್ ಇರ್ತದ. ಇದು ನಾರ್ಮಲ್ ಸ್ಟ್ಯಾಟಿಕ್ ಪಾಯಿಂಟ್. ಈ ಉತ್ತರ ಈ ಬಾಕ್ಸ್ ಮೇಲೆ ರಿಪೀಟೆಡ್ ಆಗಿ ನಿಮ್ಮ ಕ್ವಶನ್ಸ್ ಅನ್ನ ಬಾಳ ಸತಿ ಕೇಳಿದ. 32 ಡಿಗ್ರಿ ಫ್ಯಾರನೀಟ್ ಅಂತಂದ್ರೆ ಎಷ್ಟು ಡಿಗ್ರಿ ಸೆಲ್ಸಿಯಸ್? 0 ಡಿಗ್ರಿ ಸೆಲ್ಸಿಯಸ್. 212 ಡಿಗ್ರಿ ಫ್ಯಾರನೀಟ್ ಅಂತಂದ್ರೆ 100 ಡಿಗ್ರಿ ಸೆಲ್ಸಿಯಸ್. 98.6 ಡಿಗ್ರಿ ಫ್ಯಾರನೀಟ್ ಅಂತಂದ್ರೆ 37 ಡಿಗ್ರಿ ಸೆಲ್ಸಿಯಸ್ ಅಂತ. ಪ್ರೀವಿಯಸ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದಾಗ, ಪ್ರೀವಿಯಸ್ ಕ್ಲಾಸಸ್ ಒಳಗಡೆ ಮಾಡಿದಾಗ ಇದ್ರ ಮೇಲೆ ಮತ್ತೆ ಇದ್ರ ಮೇಲೆ ಕ್ವಶನ್ ಅನ್ನ ಜಾಸ್ತಿ ಕೇಳ ಅಂತ. ನಾರ್ಮಲ್ ಬಾಯ್ಲಿಂಗ್ ವಾಟರ್ ಒಳಗಡೆ ಅಂದ್ರೆ ಅದು ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇರ್ತದೆ? 100 ಡಿಗ್ರಿ ಸೆಲ್ಸಿಯಸ್ ಇತ್ತಪ್ಪ ಅಂತಂದ್ರೆ ಅಲ್ಲಿ ಎಷ್ಟು ಡಿಗ್ರಿ ಫ್ಯಾರನೀಟ್ ಇರ್ತದೆ? 212 ಡಿಗ್ರಿ ಫ್ಯಾರನೀಟ್ ಇರ್ತದ ಅಂತ ಹೇಳ್ತೀವಿ. ರೈಟ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಇತರವುಗಳಿಂದ ಶಾಖವನ್ನು ಹೆಚ್ಚು ವೇಗವಾಗಿ ವಹಿಸುತ್ತದೆ? ಯಾವುದು ಎಲೆಕ್ಟ್ರಿಸಿಟಿಯನ್ನ ಜಾಸ್ತಿ ಅಬ್ಸರ್ವ್ ಮಾಡ್ಕೊಂತದಂತೆ? ಅಲ್ಯೂಮಿನಿಯಮೋ, ಕಬ್ಬಿಣನೋ, ಸೀಸನೋ, ತಾಮ್ರನೋ ಅಂತ ಹೇಳ್ತೀವಿ. ಹೆಚ್ಚು ವೇಗವಾಗಿ ವಹಿಸುತ್ತದಂತಂದ್ರೆ ಯಾವ್ದಪ್ಪ ಅಂದ್ರೆ ತಾಮ್ರ ಅಂತ ಹೇಳ್ತೀವಿ. ಯಾವ್ದು? ತಾಮ್ರ ಅಂತ ಹೇಳ್ತೀವಿ. ರೈಟ್. ಸೊ ನೋಡ್ರಿ, ಉಷ್ಣ ವಾಹಕತೆ ಅಂದ್ರೆ ಏನು ಅಂತ ಹೇಳಿ, ಒಂದು ವಸ್ತು ಶಾಖವನ್ನು ಎಷ್ಟು ಸುಲಭವಾಗಿ ಸಾಗಿಸುತ್ತದೆ ಎಂಬುದನ್ನು ಅದರ ಉಷ್ಣದ ವಾಹಕತೆಯ ಮೂಲಕ ನಾವು ಹೇಳ್ತೀವಿ. ಥರ್ಮಲ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ಸೊ ಥರ್ಮಲ್ ಕಂಡಕ್ಟಿವಿಟಿ ಅಂತಂದ್ರೆ ಏನು? ಯಾವುದೇ ಒಂದು ವಸ್ತು ಅದರದ ಶಾಖವನ್ನು ಎಷ್ಟು ಸುಲಭವಾಗಿ ಸಾಗಿಸುತ್ತದೆ ಅಂತಂದ್ರೆ ಏನೋ ಒಂದು ಎಲೆಕ್ಟ್ರಿಕಲ್ ಎನರ್ಜಿ ಎಷ್ಟು ಈಸಿಯಾಗಿ ಇನ್ನೊಂದು ಕಡೆ ಏನಾಗ್ತದೆ, ಒಂದು ವಸ್ತುವಿನಿಂದ ಇನ್ನೊಂದು ಕಡೆ ಏನಾಗ್ತದೆ, ಟ್ರಾನ್ಸ್ಫಾರ್ಮ್ ಆಗ್ತದೆ. ಅದಕ್ಕೆ ನಾವೇನಂತಪ್ಪ ಅಂದ್ರೆ ಥರ್ಮಲ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ, ಅಥವಾ ಉಷ್ಣವಾಹಕತೆ ಅಂತ ನಾವು ಹೇಳ್ತೀವಿ. ಸೊ ನಾರ್ಮಲಿ ತಾಮ್ರ ಏನಪ್ಪಾ ಅಂತಂದ್ರೆ ಅತ್ಯುತ್ತಮ ಉಷ್ಣವಾಹಕ ಅಂತ ಹೇಳ್ತೀವಿ. ಅತ್ಯುತ್ತಮವಾಗಿ ಉಷ್ಣವನ್ನು ವಾಹಕ ಹೊಂದಿರುವ ಅತ್ಯುತ್ತಮ ಉಷ್ಣವಾಹಕ ಯಾವ್ದಪ್ಪ ಅಂದ್ರೆ ತಾಮ್ರ ಅಂತ ಹೇಳ್ತೀವಿ. ಈ ತಾಮ್ರ ಏನತ್ತಪ್ಪ ಅಂತಂದ್ರೆ ಉತ್ತಮ ವಿದ್ಯುತ್ ವಾಹಕವೂ ಹೌದು ಅಂತ ಹೇಳ್ತೀವಿ. ಉತ್ತಮ ವಿದ್ಯುತ್ ವಾಹಕ ಅಂದ್ರೆ ಇದು ಇಟ್ ಇಸ್ ಅ ಹೀಟ್ ಕಂಡಕ್ಟಿವಿಟಿ, ಇಟ್ ಇಸ್ ಆಲ್ಸೋ ಏನು ಥರ್ಮಲ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ಇದನ್ನ ಹೀಟ್ನ ಅಂತಂದ್ರೆ ಉಷ್ಣವಾಹಕನೂ ಹೌದು, ಅದೇ ರೀತಿ ವಿದ್ಯುತ್ ವಾಹಕವೂ ಹೌದು ಅಂತ ಹೇಳ್ತೀವಿ. ವಿದ್ಯುತ್ ವಾಹಕವೂ ಹೌದು ಅಂತ ಹೇಳ್ತೀವಿ. ಅದಕ್ಕ ನಾವು ವಿದ್ಯುತ್ ತಂತಿಗಳು ನಾವ್ ಏನ್ ಮಾಡ್ತೇವೆ, ಶಾಖ ವಿನಿಮಯಗಳಲ್ಲಿ ಮುಂತಾದವುಗಳನ್ನ ಬಳಸ್ತೇವಪ್ಪ ಅಂತ. ಟಂಗ್ಸ್ಟನ್ ಅಂತಂದ್ರೆ ಅದನ್ನ ಏನಪ್ಪಾ ಅಂದ್ರೆ ತಾಮ್ರದ ವೈರ್ ಇರ್ತದಿಲ್ರಿ, ಅಂದ್ರ ಸರಾಗವಾಗಿದು ಏನಾಗ್ತದಪ್ಪ ಅಂತಂದ್ರೆ ಕರೆಂಟ್ ಅನ್ನ ಹೀಟ್ ಅನ್ನ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇರ್ತದೆ. ಅದೇ ರೀತಿ ಎಲೆಕ್ಟ್ರಿಸಿಟಿನ ಈಸಿಯಾಗಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಮಾಡುವಂತ ಕೆಪಾಸಿಟಿ ಇರ್ತದ ಅಂತ ಹೇಳಿ ನಾವು ಟಂಗ್ಸ್ಟನ್ ಬಲ್ಬ್ಸ್ ಗಳಲ್ಲಿ ಮತ್ತೆ ವಿದ್ಯುತ್ ವಿನಿಮಯಗಳಲ್ಲಿ, ಶಾಖ ವಿನಿಮಯಗಳಲ್ಲಿ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ತಾಮ್ರದ ತಂತಿಗಳನ್ನು ಜಾಸ್ತಿ ಬಳಕೆ ಮಾಡ್ತೀವಿ. ನಾರ್ಮಲ್ ಆಗಿ ವೈರ್ಸ್ ಒಳಗಡೆನು ಏನ್ರಿ, ವೈರ್ಸ್ ಒಳಗಡೆ ಕಾಪರ್ ವೈರ್ ನ ಯೂಸ್ ಮಾಡ್ತೀವಿ, ವೈರ್ಸ್ ಒಳಗಡೆ ತಾಮ್ರದ ತಂತಿಗಳನ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅಲ್ಯೂಮಿನಿಯಂ, ಇದು ಒಂದು ಉತ್ತಮ ಉಷ್ಣವಾಹಕ, ಬಟ್ ಇದು ಕಡಿಮೆ ತೂಕ ಹೊಂದಿರ್ತದೆ. ಅಡುಗೆ ಪಾತ್ರೆಗಳು, ರೇಡಿಯೇಟರ್ ಮುಂತಾದವುಗಳಲ್ಲಿ ಇವುಗಳನ್ನ ನಾವು ಬಳಕೆ ಮಾಡ್ತೀವಿ ಅಂತ ಹೇಳ್ತೀವಿ. ಅಡುಗೆ ಪಾತ್ರಗಳಲ್ಲಿ ನಾವು ಇವುಗಳನ್ನ ಬಳಕೆ ಮಾಡ್ತೀವಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಬ್ಬಿಣ, ಇದೇನ್ ಮಾಡ್ತದ, ಉಷ್ಣವನ್ನು ಹೀರ್ಕೊಳ್ಳಂಗಿಲ್ಲ. ಇದು ಏನ್ ಮಾಡ್ತದ, ಒಂದರಿಂದ ಇನ್ನೊಂದಕ್ಕೆ ಏನ್ ಮಾಡ್ತದ, ಸಾಗಾಣಿಕೆ ಮಾಡ್ತದ ಅಂತ ಹೇಳ್ತೀವಿ. ಬಟ್ ಇದು ತಾಮ್ರದಕ್ಕಿಂತಲೂ ಕಡಿಮೆ ಪರಿಣಾಮಕಾರಿಯಾಗಿರೋದ್ರಿಂದ ನಾವು ಕಬ್ಬಿಣವನ್ನು ಬಳಕೆ ಮಾಡಂಗಿಲ್ಲ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಸೀಸ ಉಷ್ಣವಾಹಕತೆ
ತಾಮ್ರಕ್ಕಿಂತ ಬಹಳ ಕಡಿಮೆ ಐತಿ ಅಂತ ಹೇಳ್ತೀವಿ. ಸೀಸದ ಉಷ್ಣವಾಹಕತೆ ತಾಮ್ರಕ್ಕಿಂತ ಬಹಳ ಕಡಿಮೆ ಐತಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಬೆಳ್ಳಿ ಅನ್ನೋದು ಒಂದ್ ಏನಪ್ಪಾ ಅಂದ್ರೆ ಅತ್ಯುತ್ತಮ ವಿದ್ಯುತ್ ವಾಹಕ ಅಂತ ಹೇಳ್ತೀವಿ. ಬಟ್ ಬೆಳ್ಳಿ ಏನಪ್ಪಾ ಅಂದ್ರೆ ದುಬಾರಿ ಆಗಿರೋದ್ರಿಂದ ನಾವು ಬೆಳ್ಳಿ ಬದ್ಲಿ ಏನ್ ಮಾಡ್ತೇವಪ್ಪಾ ಅಂದ್ರ ತಾಮ್ರವನ್ನು ಬಳಕೆ ಮಾಡ್ತೀವಿ ಅಂತ ಹೇಳ್ತೀವಿ. ಬೆಳ್ಳಿದ ಬದ್ಲಿ ಏನ್ ಮಾಡ್ತೇವೆ ನಾವು ತಾಮ್ರವನ್ನು ಬಳಕೆ ಮಾಡ್ತೀವಿ ಅಂತ ಹೇಳ್ತೇವೆ. ಸೊ ಇನ್ ಥರ್ಮಲ್ ಕಂಡಕ್ಟಿವಿಟಿ ಯಾವುದರಲ್ಲಿ ಇತರಗಳಿಂದ ಶಾಖವನ್ನು ಹೆಚ್ಚು ವೇಗವಾಗಿ ವಹಿಸುತ್ತದೆ ಅಂತಂದ್ರೆ ಅಲ್ಯೂಮಿನಿಯಂ ಒಳಗಡೆ ಐತ್ರಿ, ಕಬ್ಬಿಣ ಒಳಗಡೆ ಐತ್ರಿ, ಸೀಸ್ ಒಳಗಡೆ ಐತಿ. ಯಾವ್ದು ಹೆಚ್ಚು ವೇಗವಾಗಿ ವಹಿಸುತ್ತದೆ ಅಂತಂದ್ರೆ ತಾಮ್ರ ವಹಿಸ್ತದೆ. ಯಾವ್ದು ಹೆಚ್ಚು ವೇಗವಾಗಿ ವಹಿಸ್ತದ ಅಂತಂದ್ರೆ ತಾಮ್ರ ವಹಿಸ್ತದ ಅಂತ ಹೇಳ್ತೀವಿ. ಓಕೆ, ಸೊ ಇವತ್ತು ಒಂದಿಷ್ಟು ಕ್ಲಾಸ್, ಇವತ್ತಿಂದ ಕ್ವಶನ್ಸ್ ಅರ್ಥ ಆಗ್ಯಾವ ಅನ್ಕೊಂತೀನಿ. ಓಕೆ, ಸೊ ಕ್ವಶನ್ ಪೇಪರ್ ನ ಅನಾಲಿಸಿಸ್ ಮಾಡ್ತಿರ್ಬೇಕಾದ್ರೆ ಈ ತರ ನೀವು ಅನಾಲಿಸಿಸ್ ಮಾಡ್ರಿ, ಆದಷ್ಟು 360 ಡಿಗ್ರಿ ಅನಾಲಿಸಿಸ್ ಮಾಡ್ರಿ. ಅಂಡ್ ನಾನ್ ಬಾಳ ಡೀಪ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ಕೊಂತ ಹೋಗಿಲ್ಲ, ಬಿಕಾಸ್ ಟೈಮ್ ಬಾಳ ಶಾರ್ಟ್ ಐತಿ. ಸೊ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದ್ರ ಮೇಲಿಂದ ಬೇರೆ ಯಾವ ಟೈಪ್ ಕ್ವಶನ್ಸ್ ಅನ್ನ ಕೇಳ್ತಾನ ಅನ್ನೋದ್ರ ಬೇಸ್ ಮೇಲೆ ನಾನು ಏನ್ ಮಾಡ್ಲಿಕ್ಕೆ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ಕೊಂತ ಹೊಂಟಿ. ಸೊ ನಾಳೆ ಕ್ಲಾಸ್ ಒಳಗಡೆ ಇನ್ನೂ ಹೆಚ್ಚಿನ ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಓಕೆ, ಕಂಟಿನ್ಯೂಸ್ ಕ್ಲಾಸ್ ನೋಡ್ತೀರಿ. ಪ್ರೀವಿಯಸ್ ಕ್ಲಾಸಸ್ ಯಾರು ನೋಡಿಲ್ಲ ಸ್ವಲ್ಪ ಹೋಗಿ ನೋಡ್ರಿ. ಯಾಕಂತಂದ್ರೆ ಒಂದ್ ಕ್ಲಾಸಿಂದ ಇನ್ನೊಂದು ಕ್ಲಾಸಿಗೆ ಏನಿರ್ತದೆ ಕನೆಕ್ಟಿವಿಟಿ ಇರ್ತದೆ, ಒಂದೊಂದು ಕಾನ್ಸೆಪ್ಟ್ಸ್ ಏನದಾವ ಇಲ್ಲಿ ಕನೆಕ್ಟಿವಿಟಿ ಅದಾವ. ಸೊ ಅದಕ್ಕೆ ಪ್ರೀವಿಯಸ್ ಕ್ಲಾಸಸ್ ಒಂದು ತಿಂಗಳ ಹಿಂದೆ ಒಂದಿಷ್ಟು ಕ್ಲಾಸಸ್ ಆಗ್ಯಾವ, ಅವು ಯಾರ್ಯಾರು ನೋಡಿಲ್ಲ ಸ್ವಲ್ಪ ಹೋಗಿ ಅವು ಕ್ಲಾಸಸ್ ಅನ್ನ ನೋಡ್ಕೊಡ್ರಿ. ಯಾಕಂದ್ರೆ ಅಲ್ಲಿ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ಓಕೆ, ಸೊ ನಾಳೆ ಇನ್ನ ಹೆಚ್ಚಿನ ಕ್ವಶನ್ಸ್ ಅನ್ನ ನಾವ್ ಏನ್ ಮಾಡೋಣ ಅಧ್ಯಯನ ಮಾಡೋಣ. ಸೊ stay tuned with our classic YouTube educational channel. Bye bye, take care.